ಮೇ 7 ನಾವೆಲ್ಲ ಬಹುಶಃ ಇತಿಹಾಸದಲ್ಲಿ ನೆನಪಿಟ್ಕೊಳ್ಬೇಕಾದಂತಹ ದಿನ. ಆಪರೇಷನ್ ಸಿಂಧೂರ್ ಅಂತ ಹೇಳಿದರೆ ಏನು? ನೀನು ಹಿಂದೂ ಕೊಲ್ಲು ಅಂತ ಹೇಳೋ ಒಂದು ಮನೋಭಾವ ಬೆಳೆಯುವಾಗೆ ಮಾಡಿದ ಅವರ ಉದ್ದೇಶ. ಒಂದು ಇದು ಬ್ರಿಡ್ಜಿಂಗ್ ಮಾಡುವಾಗ ಪ್ಯಾನೆಲ್ಸ್ ಇರ್ತದೆ, ಸ್ಟೀಲ್ ಪ್ಯಾನೆಲ್ಸ್, ಅದಕ್ಕೆ ಬೇಲಿ ಬ್ರಿಡ್ಜ್ ಅಂತ ಹೇಳ್ತಾರೆ. ಅದರ ಪಾರ್ಟ್ ಅದನ್ನು 4 ಜನ ಜೂನಿಯರ್ ಆಫೀಸರ್ಸ್ ಅದನ್ನು ಹೆಗಲಲ್ಲಿ ಎತ್ತಿಕೊಂಡು ಹೋಗಿ ಬ್ರಿಡ್ಜ್ ಸೇರಿಸಿ ಜೋಡಿಸಿ ಮಾಡುವಂಥ ಬ್ರಿಡ್ಜ್. ಇನ್ ಕೇಸ್ ಆಫ್ ವಾರ್ ನಮ್ಮ ಡಿಪ್ಲಾಯ್ಮೆಂಟ್ ಇರೋದು ಜೈಸಲ್ಮೇರು, ನೀವು ಇತ್ತೀಚೆಗೆ ಹೇಳ್ಬೋದು ಒಂದು, ಮತ್ತು ಟನೋಟು ಮತ್ತು ಕಿಶನ್ಗರ್. ಮುಖ್ಯವಾಗಿ ಬೇಕಾಗಿದೆ ಅಂತ ಹೇಳಿದರೆ ಒಂದು ಡಿಸಿಪ್ಲಿನ್, ಎರಡನೇದು ಶಕ್ತಿ, ಲೀಡರ್ಶಿಪ್, ಮಾತಾಡೋ ಕ್ರಮ, ಕಮ್ಯುನಿಕೇಟ್ ಮಾಡೋ ಕ್ರಮ, ಮತ್ತು ತನ್ನಲ್ಲಿ ಆಫೀಸಲ್ಲಿ ಕ್ವಾಲಿಟೀಸ್ ಅಂತ ಹೇಳ್ತಾರೆ, ಯಾವ ಥರ ನಿಲ್ಲೋದು, ಯಾವ ಥರ ಮಾತಾಡೋದು, ಯಾವ ಥರ ಪ್ರೆಸೆಂಟ್ ಮಾಡೋದು, ಯಾವ ಥರ ಲೀಡ್ ಮಾಡೋದು, ಈ ಕ್ವಾಲಿಟಿಗಳನ್ನು ಬೆಳೆಸಿಕೊಳ್ಬೇಕು. ವೀಕ್ಷಕರೇ ನಮಸ್ಕಾರ. ಪ್ರತಿ ನಗುವಿನ ಹಿಂದೆ ಅನೇಕ ತ್ಯಾಗಗಳಿರ್ತದೆ. ಆ ತ್ಯಾಗಗಳನ್ನು ಗುರುತಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಹಾಗಾಗಿ ಬಹುಶಃ ನಾವು ಪ್ರತಿದಿನ ಎದ್ದಾಗ ನೆನಪಿಸಿಕೊಳ್ಬೇಕಾದಂತಹ ವ್ಯಕ್ತಿಗಳು ಅಂತ ಹೇಳಿದರೆ ಅದು ದೇಶವನ್ನು ಕಾಯ್ತಾ ಇರುವಂತಹ ಸೈನಿಕರು. ನಾವು ಪ್ರತಿದಿನ ಅವರನ್ನು ನೆನಪಿಸಿಕೊಂಡ್ರೆ ಒಂದು ರೀತಿಯ ಉತ್ಸಾಹ, ಹಾಗೆ ಅವರಿಗೆ ಕೊಡುವಂತಹ ಗೌರವಗಳು. ಯಾಕಂತ ಹೇಳಿದರೆ ಎಷ್ಟೋ ಸೈನಿಕರ ತ್ಯಾಗ ಬಲಿದಾನದಿಂದ ನಾವಿವತ್ತು ನಗ್ತಾ ಇದ್ದೇವೆ, ಜೀವಿಸ್ತಾ ಇದ್ದೇವೆ. ಹಾಗಾಗಿ ಅಂತಹ ಸೈನಿಕರನ್ನು ಸಂದರ್ಶನ ಮಾಡುವಂತಹ ಅವಕಾಶ ನನಗೆ ಸಿಕ್ಕಿದೆ ಅಂತ ಹೇಳ್ಬೋದು. ಆರ್ಮಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಂತಹ ಕರ್ನಲ್ ಗೋಪಾಲಕೃಷ್ಣ ಭಟ್ ಅವರು ನಮ್ಮ ಜೊತೆ ಇದ್ದಾರೆ ಇವತ್ತು. ಬಹಳಷ್ಟು ಹೆಮ್ಮೆ ಆಗ್ತಾ ಇದೆ. ಸೊ ಅವರನ್ನೇ ಮಾತಾಡಿಸ್ತಾ ಹೋಗೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಪ್ರಣವ್. ಮೊದಲನೇದಾಗಿ ನಿಮ್ಮ ಬಾಲ್ಯ ಜೀವನದಿಂದ ನಾವು ಪ್ರಾರಂಭಿಸೋದಾದರೆ ನಿಮ್ಮ ಬಾಲ್ಯ ಜೀವನದ ಪಯಣ ಹೇಗಿತ್ತು? ಪ್ರಣವ್, ನನ್ನ ಬಾಲ್ಯ ಜೀವನ ಅಂದರೆ ಬಹಳ ಹಿಂದೆ, 1941. ನಾನು ದಿವಾಣ ಅಂತ ಹೇಳುವ ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿದವ. ಅಲ್ಲಿಂದ ಅತ್ಯಂತ ಹತ್ತಿರದ ಶಾಲೆ ಅಂದರೆ 1 ಕಿಲೋಮೀಟ್ರ್ ದೂರದಲ್ಲಿ, ಹೈಸ್ಕೂಲಿಗೆ 8 ಕಿಲೋಮೀಟ್ರು. ವಾಹನಗಳ ವ್ಯವಸ್ಥೆ ಇರಲಿಲ್ಲ, ಎಲ್ಲ ನಡೆದು ಹೋಗೋದು ಬರೋದು, ಈ ರೀತಿಯಲ್ಲಿದ್ದ ಒಂದು ಹಳ್ಳಿಯಲ್ಲಿ ಹುಟ್ಟಿದವ. ಬಹಳ ಚಿಕ್ಕಂದಿನಲ್ಲಿ ನನಗೆ ಬಹುಶಃ 1.5-2 ವರ್ಷ ಒಳಗೆ ನನ್ನ ಪ್ರಾಯ ಇತ್ತು. ನಾನು ತಂದೆಯನ್ನು ಕಳ್ಕೊಂಡೆ. ಆಮೇಲೆ ನನ್ನ ತಾಯಿಯವರ ನಿಗಾದಲ್ಲಿ ನಾನು ಬೆಳೆದವ. ನನಗೊಬ್ಬ ಅಣ್ಣ ಇದ್ದರು. ನಮಗೆ ತಕ್ಕ ಮಟ್ಟಿಗೆ ಆಸ್ತಿ ಪಾಸ್ತಿಗಳು ಇದ್ದವು. ಆದರೆ ತಂದೆಯವರು ತೀರಿಕೊಂಡಾಗ ಅಲ್ಲಿ ಫ್ಯಾಮಿಲಿಯಲ್ಲಿ ಕಲಹ ಉಂಟಾಗಿ ನನ್ನ ಅಮ್ಮನಿಗೆ ಮನೆ ಬಿಟ್ಟು ಹೊರಡಬೇಕಾಯಿತು. ಅವರು ಇಬ್ಬರು ಮಕ್ಕಳನ್ನು ಕಟ್ಟಿಕೊಂಡು ಅವರ ಮಾವನ ಮನೆಗೆ ಹೋದರು. ಅಲ್ಲಿ ಸ್ವಲ್ಪ ಸಮಯ ಇದ್ದು ಆಮೇಲೆ ಕೋರ್ಟ್ನಲ್ಲಿ ಕೇಸ್ ಆಗಿ ನಮ್ಮ ದೊಡ್ಡ ಆಸ್ತಿಯಲ್ಲಿ ಒಂದು ಸಣ್ಣ ಪಾಲು ನಮಗೆ ಸಿಕ್ತು. ಹಾಗೆ ಅಲ್ಲಿಗೆ ಪುನಃ ನಾವು ವಾಪಸ್ಸು ನನ್ನ ದಿವಾಣಕ್ಕೆ ಹತ್ತಿರದ ಇನ್ನೊಂದು ಜಾಗಕ್ಕೆ ಶಿಫ್ಟ್ ಆಗಿ ಅಲ್ಲಿ ನಾನು ತಾಯಿಯವರ ಆಶ್ರಯದಲ್ಲಿ ಬೆಳೆದವ. ನಾನು ಹೇಳಿದ ಹಾಗೆ ಶಾಲೆಗೆ ಹೋಗೋ ತಂಡ ಆಯಿತು ಸ್ಟಾರ್ಟ್ ಮಾಡುವಾಗ. ಆದರೂ ತಾಯಿ ಬಹಳ ಹಠ ಕಟ್ಟಿ, ನೋಡಿ ನೀವು ಕಲಿಯದಿದ್ದರೆ ಪ್ರಯೋಜನ ಇಲ್ಲ, ವಿದ್ಯಾ ದಯಾತ್ ದಿವಿನಯಂ ಅಂತ ಹೇಳ್ತಾರಲ್ಲ, ಆದರೆ ಎಲ್ಲವನ್ನೂ ಅದು ಕೊಡ್ತದೆ. ನೀನು ಮುಖ್ಯವಾಗಿ ವಿದ್ಯೆ ಕಲಿ ಮತ್ತು ನಿನ್ನ ನಡತೆ ಉತ್ತಮವಾಗಿರಬೇಕು, ಇದ್ದಿದ್ದರೆ ನೀನು ಮುಂದೆ ಜೀವನ ಸಾಗೋದಲ್ಲದೆ ಬರೀ ತಿರುಗಾಡ್ತಿದ್ರೆ ಆಗಲಿಕ್ಕಿಲ್ಲ ಅಂತ ಹೇಳಿ ಜೋರು ಮಾಡಿ ನನ್ನ ಶಾಲೆಗೆ ಕಳಿಸ್ತಿದ್ರು. ನಾನು ಕೆಲವು ಸಲ ಶಾಲೆಗೆ ಹೊರಟೋ ದಾರಿಯಲ್ಲಿ ತಪ್ಪಿಸಿ ಮನೆಗೂ ಸಂಜೆ ಹೊತ್ತಿಗೆ ಬಂದದ್ದು ಉಂಟು. ಆದರೆ ನಾನು ಅಲ್ಲಿ ಶಾಲೆಯಲ್ಲಿ ತಕ್ಕ ಮಟ್ಟಿಗೆ ನಾನು ಹೋದದ್ದು ಕಡಿಮೆ ಆದರೂ ಕೂಡ ತಕ್ಕ ಮಟ್ಟಿಗೆ ನನ್ನ ಅಯ್ಯೋ ಹುಷಾರಿದ್ದಾನೆ ಅಂತ ಹೇಳೋ ಒಂದು ಅಭಿಪ್ರಾಯ ಟೀಚರಿಗೆ ಬರ್ತಿತ್ತು. ಇದು ಹಾಗೆ 5ನೇ ಕ್ಲಾಸ್ನವರೆಗೆ ನಾನು ಬಹಳ ಇರ್ರೆಗ್ಯುಲರ್ ಇದ್ದೆ ಶಾಲೆಗೆ ಹೋದರೆ. ಅದರಲ್ಲಿ 5ನೇ ಕ್ಲಾಸಿಗೆ ಹೋಗಿ ನಾನು ಸರಿ ರೆಗ್ಯುಲರಾಗಿ ಹೋಗಲಿಕ್ಕೆ ಶುರು ಮಾಡಿದ್ದೆ. ನನ್ನ ಮಾಸ್ಟ್ರಿಗೆ ಭಾಳ ಖುಷಿಯಾಗಿತ್ತು, ಅಯ್ಯೋ ರೆಗ್ಯುಲರ್ ಇದ್ದೆ ಅಂತೇಳಿ. ಅವರು ಬಹಳ ಶಿಸ್ತಿನವರು. ಅವ್ರು ದಿನ ಕೈ ಬೆರಳು ನೋಡಿ ಗುರು ಬಂದಿದ್ದೋ, ಹಲ್ಲು ಉಜ್ಜಿದಾನ ಇಲ್ವೋ, ಅವ್ರು ಕ್ಲಾಸಲ್ಲಿ ಮಾರ್ಕ್ ಕೊಡ್ತಿದ್ರು, ಬೆಸ್ಟ್ ಹಲ್ಲು ಯಾರ್ದು, ಉಗುರು ಯಾರು ಕಟ್ ಮಾಡಿ ಬಂದಿದ್ದಾರೆ ಅಂತೇಳಿ. ಹಾಗೆ ಕಡೆ ಹೇಳ್ತಾರೆ, ಇವ ಫಸ್ಟು, ಇವಳು ಸೆಕೆಂಡು, ಇವಳು ಫಸ್ಟು, ಇವತ್ತು ಸೆಕೆಂಡು, ಆ ಥರ ಅವರು ಒಂದು ಹುರಿದುಂಬಿಸ್ತಾಯಿದ್ರು, ಬಹಳ ಪ್ರೋತ್ಸಾಹಿಸ್ತಿದ್ರು. ಆಗ ನಾವು ಆ ರೀತಿಯಲ್ಲಿ ಒಂಥರ ಶಿಸ್ತು ನಮ್ಮಲ್ಲಿ ಉಂಟಾಯಿತು.
ನನ್ನ ಮನೆಯಲ್ಲಿ ಹಾಗೆ ನನ್ನ ತಾಯಿಯವರು ಭಾಳ ಶಿಸ್ತು. ಅವಳ ನಂತರ ನೋಡು, ನೀನು ಶಾಲೆಯಿಂದ ಬಂದ ನಂತರ ಕೈ ಕಾಲು ತೊಳೆದು ಒಳಗೆ ಬರಬೇಕು, ಮತ್ತು ನಿನ್ನ ಚೀಲವನ್ನು ಆ ಜಾಗದಲ್ಲೇ ಇಡಬೇಕು, ನಿನ್ನ ಶರ್ಟ್ ತೆಗೆದು ಆ ಜಾಗದಲ್ಲೇ ಇಡಬೇಕು ಅಂತ ಅವ್ರು ನನಗೆ ಆಗಲೇ 2ನೇ 3ನೇ ಕ್ಲಾಸ್ನಿಂದಾಗಲೇ ಅವರು ಹೇಳ್ತಿದ್ರು. ಇದು ಭಾಳ ಸ್ಟ್ರಿಕ್ಟ್ ಆಯಿತು ಮತ್ತು ಹೈಸ್ಕೂಲಿಗೆ ಹೋಗುವಾಗ. ಆದರೆ ಅದೊಂದು ರೀತಿಯಲ್ಲಿ ನನಗೊಂದು ನನ್ನ ಶಿಸ್ತು ಕಲಿಸಿತ್ತು ನನಗೆ. ಮತ್ತು ನಾನು ವಿಟ್ಲಕ್ಕೆ ಹೈಸ್ಕೂಲಿಗೆ ಹೋಗುವಾಗ ನನಗೆ ಸ್ವಲ್ಪ ಕಲಿಬೇಕಂತ ಉತ್ಸಾಹ ಆಯಿತು. ಕ್ಲಾಸ್ನಲ್ಲಿ ತಕ್ಕ ಮಟ್ಟಿಗೆ ಬಿಫೋರ್ ಒಂದು 5 ಅಥವಾ 10 ಒಳಗೆ ನಾನು ಬರ್ತಿದ್ದೆ. ಹಳ್ಳಿಯಿಂದ ಬರೋದಾದರೂ ಕೂಡ ನಾನು ಪೇಟೆಯಲ್ಲಿ, ವಿಟ್ಲ ಅಂದರೆ ಒಂದು ಸಣ್ಣ ಪಟ್ಟಣ, ಅಲ್ಲಿ ನಾನು ಕ್ಲಾಸ್ನಲ್ಲಿ ಒಳ್ಳೆಯದು ಮಾಡ್ತಾಯಿದ್ದೆ. ಅಲ್ಲಿ ಅಂದರೆ 6ನೇ ಕ್ಲಾಸಿಗೆ ಸೇರಿದ್ದಲ್ಲಿ, ಆಗ ಅದನ್ನು ಫಸ್ಟ್ ಫಾರ್ಮ್ ಅಂತ ಹೇಳಿ ಕರಿತಿದ್ರು ಕಾಣು. ಹೌದು, ಶಾಲೆಯಲ್ಲಿ ಕ್ಲಾಸ್ ಲೀಡ್ರಿಗೆ ಸಿಲೆಕ್ಷನ್ ನಾನು ಸಿಲೆಕ್ಟ್ ಆಗ್ತಿತ್ತಲ್ಲಿ ಆಗಾಗ. ಅದು ಒಬ್ಬರು ಲೋಕಲ್ ಶಾಲೆಯಿಂದ ಬರೋದು, ಅವ ನನ್ನ ಕಾಂಪಿಟೇಟರು, ಮತ್ತು ನಾನು ಹಳ್ಳಿ ಶಾಲೆಯಿಂದ ಬರುವ. ಅದು ಅಲ್ಟರ್ನೇಟಿಯಲ್ಲಿ ಒಂದು ತಿಂಗಳು ನಾನು, ಒಂದು ತಿಂಗಳು ಅವ ಸಿಲೆಕ್ಟ್ ಆಗ್ತಾಯಿದ್ದರು. ಅಲ್ಲಿ ನನಗೆ ನನಗೆ ಒಂಥರ ಲೀಡರ್ಶಿಪ್ ಆಗ ಇತ್ತು ಅಂತ ನನಗೆ ಕಾಣ್ತದೆ. ಇಲ್ಲೇ ನನಗೇನೋ ಅವರು ಓಟ್ ಕೊಡ್ತಾರೆ, ನಾನು ವಿನ್ ಆಗ್ತೇನೆ ಅಂತೇಳಿ ಅಭಿಪ್ರಾಯ ಇತ್ತು. ಹಾಗೆ ನಾನು 10th 11th ಅಲ್ಲಿ ಕಲ್ತಿದ್ದೆ ವಿಟ್ಲದಲ್ಲಿ. ನಾನು ತುಂಬ ಪ್ರಿಪೇರ್ ಮಾತಾಡ್ತಿದ್ದೆ. ನನಗೆ ಶಾಲೆಯಲ್ಲಿ ಹೇಳ್ತಿದ್ದು, ಗೋಪಾಲಕೃಷ್ಣ ನೀನು ಕ್ಲಾಸಿಗೆ ಯಾರು ಇಲ್ಲ, ಗೋಡೆಯಲ್ಲಿ ನಿನ್ನ ಒಂದು ಚಿತ್ರ ಮಾಡಿ ಅವ್ರ ಹತ್ರ ಮಾತಾಡಿ ನಿಂತು ಅಂತ ಕಾಣ್ತದೆ ನನಗೆ ಅಂತ ಹೇಳಿದ್ದು ಉಂಟು. ಹಾಗೆ ನನಗೆ ಆ ಕ್ಲಾಸ್ನಲ್ಲಿ ಹೆಚ್ಚು ಫಸ್ಟ್ ಬರ್ತಿಲ್ಲ, ಒಂದು 5-6 ಒಳಗೆ ನಾನು ಬರ್ತಿದ್ದೆ. ಹಾಗೆಲ್ಲ ನನ್ನ ಮಾಸ್ಟರ್ಗಳು ಹೆಚ್ಚು ಕಂಪ್ಲೇಂಟ್ ಇಲ್ಲ ನನಗೆ ನನ್ನ ಮೇಲೆ. ನಾನು ಆಗ ಆಟಗಳಲ್ಲಿ ಭಾಗವಹಿಸ್ತಿದ್ದೆ. ದೂರದಿಂದ ಹೋಗೋದಾದ್ರು ವಿಟ್ಲ ಅಂದರೆ 8 ಕಿಲೋಮೀಟರ್ ನಡೆದು ಹೋಗಬೇಕು. ಕಡೆಯ 2 ವರ್ಷಕ್ಕಾಗ ಸೈಕಲ್ ತಗೊಂಡಿದ್ದೆ. ಅದು ತಗೊಂಡ್ರೆ ಕತೆ ಉಂಟು ಅದಕ್ಕೆ ಹೇಳೋದಾದರೆ, ತುಂಬ ಟೈಮ್ ಬೇಕಾಗ್ತದೆ ಎಲ್ಲ. ಆಟವಾಡಲ್ಲಿ ಆಡಬೇಕು ನನಗೆ ತುಂಬ ಆಸೆ. ಆದರೆ ಶಾಲೆ ಸಮಯ ಇಲ್ಲ, ಯಾಕಂದರೆ ಶಾಲೆ ಬೆಲ್ ಹೊಡೆದು ವಾಪಸ್ ಹೋಗಬೇಕು. ಹೌದು, ಬೆಳಿಗ್ಗೆ ಬೇಗ ಹೋಗುವಾಗ ಇಲ್ಲಿ ಹೋದರೂ ಯಾರೂ ಸಿಗೋದಿಲ್ಲ. ಹಾಗಾಗಿ ನನಗೆ ಏನು ಮಾಡಲಿಕ್ಕೆ ಆಗ್ತಿರಲಿಲ್ಲ. ಆದರೆ ದಾರಿಯಲ್ಲಿ ನಮ್ಮೊಂದು ಗುಂಪಿತ್ತು, ನಮ್ಮ ಊರಿಂದ ಹೋಗೋರು, ಶಾಲೆಗೆ ನಡ್ಕೊಂಡು ಬರೋರು. ಅಲ್ಲಿ ಕೆಲವು ಜಾಗಗಳುಂಟು ನಾವು ಆಯ್ತದ್ದು. ಅಲ್ಲಿ ಕಬಡ್ಡಿಯೋ ಅಥವಾ ಖೋ ಖೋ ಹೀಗೆ ಆಟಗಳನ್ನ ಆಡ್ತಾಯಿದ್ದೆವು. ಅಲ್ಲಿ ನಾನು ಒಳ್ಳೆಯ ರೈಡರ್ ಆಗಿದ್ದೆ ಕಬಡ್ಡಿಯಲ್ಲಿ, ಮತ್ತು ಅಲ್ಲಿಯ ಮಟ್ಟಿಗೆ ನಾನು ಒಳ್ಳೆ ಕ್ಯಾಚರ್ ಕೂಡ. ಹಾಗೆ ನನಗೆ ಶಾಲೆಯಲ್ಲಿ ಮತ್ತು 8th 9th ಹೋಗುವಾಗ ಇಂಟರ್ ಸ್ಕೂಲು ಕಾಂಪಿಟೇಷನ್ ನನಗೆ ತಗೊಂಡ್ರು. ಅಲ್ಲಿ ನಾನು ಕ್ಯಾಪ್ಟನ್ ಆಗಿದ್ದೆ. ನಮ್ಮ ಟೀಮ್ ವಿನ್ನೂ ಆಗಿತ್ತು. ಹಾಗೆ ಆಟಗಳಲ್ಲಿ ನನಗೆ ಆಗ ಅಷ್ಟು ಮಾತ್ರ ನನಗೆ ಚಾನ್ಸ್ ಇದ್ದು ಆಡಲಿಕ್ಕೆ ಆಗ್ತಿದ್ದದ್ದು. ಯಾಕಂದರೆ ಕಬಡ್ಡಿ ಮಾಡಲಿಕ್ಕೆ ಅಲ್ಲಿ ದಾರಿಯಲ್ಲಿ ಪ್ರಾಕ್ಟೀಸ್ ಆಗ್ತಿತ್ತು. ಮತ್ತು ಸ್ವಿಮ್ಮಿಂಗ್ ಮಾಡಲಿಕ್ಕೆ ತುಂಬ ಇಷ್ಟ ಇರ್ತಿತ್ತು. ಆದರೆ ಹಳ್ಳಿಗಳಲ್ಲಿ ಈಗ ನಾವು ಪೇಟೆಗಳಲ್ಲಿ ಇರುವಾಗ ಸ್ವಿಮ್ಮಿಂಗ್ ಪೂಲ್ ಇಲ್ಲ. ಆದರೆ ಮಳೆ ಬರುವಾಗ ತುಂಬ ಹೊಂಡಗಳು ನೀರು ತುಂಬ ಹರಿತವೆ, ಕ್ಲೀನಾಗಿರ್ತದೆ ಅದು. ಮತ್ತು ಕೆಲವು ಹೊಂಡ ಈ ಕಲ್ಪನೆ ಅಂತ ಹೇಳ್ತಾರಲ್ಲ, ಅಂದರೆ ಕೆಂಪು ಕಲ್ಲು ಕಡಲಿಕ್ಕೆ ತೋಡುವ ಮೈನ್ಸ್ ಮಾಡುವ ಜಾಗ, ಅದರಲ್ಲಿ ಕೆಲವು ಒಳ್ಳೆ ಆಳಿರ್ತದೆ. ಅಂಥ ಇದರಲ್ಲಿ ನಾನು ಇಲ್ಲಿಗೆ ಕಲ್ತಿದ್ದೇನೆ. ಮೊದಲು ಸಣ್ಣ ಹೊಂಡದಲ್ಲಿ ಕಲಿತು, ಆಮೇಲೆ ಅಂಥ ಪೂಲ್ಗಳಲ್ಲಿ ಕೂಡ ನಾನು ಆಡಿದ್ದೇನೆ. ಅದಕ್ಕೆ ನನ್ನ ಫ್ರೆಂಡು ಇನ್ನೊಬ್ಬ ಇದ್ದ, ವಿಠಲ್ ಭಟ್ ಅಂತೇಳಿ, ನಮ್ಮ ಊರಿನವ, ನನ್ನ ಕ್ಲಾಸ್ಮೇಟ್ ಅವಾಗ ಕೇಳಿದ್ದು, ನಾವಿಬ್ಬರು ಕಾಂಪಿಟೇಷನ್ ಮಾಡೋದು, ಯಾರು ಒಳಗೇನಾದ್ರು ಬಿಸಾಡಿ ಯಾರು ಇದನ್ನು ಹೆಕ್ಕಿ ತರೋದು, ಯಾರು ನೋಡು ಅಂತ ಇಬ್ಬರು ಕೂಡ ಹಾರಿ ಅದನ್ನು ಹೆಕ್ಕಿ ತೆಗೆದು ಇಂಥ ಸಾಹಸ ಕೆಲಸಗಳನ್ನ ನಾವು ಮಾಡ್ತಾಯಿದ್ದೆವು. ಅದರಿಂದ ಏನಾಯಿತು ಅಂದರೆ ಒಂದು ಧೈರ್ಯ ಬರ್ತದೆ, ನೀರಿಗೆ ಹಾರುವ ಧೈರ್ಯ ಬಂತು. ಮತ್ತು ನೀರಿನೊಳಗೆ ಮುಳುಗಿ ಹುಡುಕುವಂಥ ಅದಕ್ಕೆ ಬೇಕಾದ ಸ್ಟ್ಯಾಮಿನಾ, ಅಂದರೆ ಅಷ್ಟು ಲಂಗ್ಸ್ ಸ್ಪೇಸ್ ತಯಾರಾಗ್ತದೆ. ಅದು ಮುಗ್ಲಿಕ್ಕಾಗ ನಾವು ಮೇಲೆ ಬರಬೇಕಲ್ಲ, ಎಲ್ಲರೂ ಅಲ್ಲಿ ಉಳಿದಿತ್ತು ಅದು ಪರ್ಮನೆಂಟು. ಹಾಗೆ ಅಭ್ಯಾಸ ಮಾಡಿ ನಾನು ಹಳ್ಳಿ ವಾತಾವರಣ ಬೆಳೆದು ಕೂಡ ನನಗೆ ಈ ಅಂಥ ಆ್ಯಕ್ಟಿವಿಟೀಸ್ನಲ್ಲಿ ಒಂದು ಸ್ವಾಭಾವಿಕವಾಗಿ ಒಂದು ಅನುಕೂಲ ಮಾಡಿಕೊಂಡಿದ್ದೇನೆ. ಅಂದರೆ ಆಗಿತ್ತು. ಸುಡಿಗೆ ಕಲಿಯುವಾಗ ನಾವು ತೆಂಗಿನಕಾಯಿ ಜೋಡಿಸಿ, ಈಗ ಅದು ನಮಗೆ ರಬ್ಬರ್ನ ಫ್ಲೋಟ್ ಸಿಗ್ತದಲ್ಲ, ಆ ತೆಂಗಿನಕಾಯಿ ಜೋಡಿಸಿ ಅದರಲ್ಲಿ ಈಜಲಿಕ್ಕೆ ಕಲಿತದ್ದು. ಹಾಗೆ ಹಳ್ಳಿ ಅಪ್ ಟು 10th ಅಲ್ಲಿ ಓದಿದೆ. 11th ಆಗ SSLC. ಮತ್ತು ವಿಟ್ಲದಲ್ಲಿ ಮಂಗಳೂರಿಗೆ ಹೋಗಿ ಇದು PUC ಮಾಡಿ ಡಿಗ್ರಿ ಮಾಡಿದೆ. ನನಗೆ ಆಮೇಲೆ ನನಗೆ ಇಂಜಿನಿಯರಿಂಗ್ ಕಾಲೇಜ್ ಅಣ್ಣ ಹೇಳು, ನೀನು ಇಂಜಿನಿಯರಿಂಗ್ ಮಾಡು, BSc ಮಾಡಿದರೆ ಟೀಚಿಂಗ್ ಇದಕ್ಕೆ ಹೋದರೆ ಅದರಿಂದ ಇಂಜಿನಿಯರಿಂಗ್ ಯಾರು ಒಳ್ಳೆ ಇತ್ತು ಅಂತೇಳಿ. ಹಾಗೆ ನಾವು ಕಷ್ಟ ಇದ್ದು, ದುಡ್ಡಿಗೆ ಕಷ್ಟ ಇದ್ದರೂ ಕೂಡ ನಾವು ಮೆಡಿಕಲ್ದಲ್ಲಿ ಹೋಗಿ ನಾನು ಇಂಜಿನಿಯರಿಂಗ್ ಕಾಲೇಜ್ ಸೇರಿದೆ. ಅಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಮುಗಿಸುವಾಗ ನಾವು 3rd ಇಯರ್ ಅಂದರೆ 4 years ಕೋರ್ಸ್ ಅದ ಆಗ BSc ಆದವರಿಗೆ. ಒಂದು
ಆಗ ಇದು 65 ವಾರ ಆಯಿತು ಪಾಕಿಸ್ತಾನದೊಟ್ಟಿಗೆ. ಹೌದು. ಅದಾದ ಮೇಲೆ ಭಾರತ ಸೇನೆ ತುಂಬ ಹೆಚ್ಚು ಎಕ್ಸ್ಪಾನ್ಷನ್ ಮಾಡಬೇಕು ಅಂತ ಆಯಿತು ಭಾರತದಲ್ಲಿ. ಸೊ ಹೆಚ್ಚು ಜನ ತಗೊಳ್ಳಿಕ್ಕೆ ಅವರು ಪ್ರಯತ್ನಿಸ್ತಿದ್ದರು. ಅವ್ರಿಗೆ ತುಂಬ ಇಂಜಿನಿಯರ್ಸ್ ಕೂಡ ಬೇಕಿತ್ತು. ಆಗ ಅವರು ಇಂಜಿನಿಯರಿಂಗ್ ಕಾಲೇಜ್ಗಳಿಗೆ ಹೋಗಿ ಫೈನಲ್ ಫೋರ್ತ್ ಇಯರ್ನಲ್ಲಿರುವ ಸ್ಟೂಡೆಂಟ್ಸಿಗೆ ಇಂಟರ್ವ್ಯೂ ಮಾಡಿ ಸೆಲೆಕ್ಟ್ ಮಾಡ್ತಿದ್ರು, ಮೋಟಿವೇಶನ್ ಮಾಡಲಿಕ್ಕೆ ಟಾಕ್ ಕೊಡ್ತಿದ್ರು. ಹಾಗೆ ಒಂದು ಟೀಮ್ ನಮ್ಮ ಶಾಲೆಗೆ ಬಂದಿತ್ತು. ಅದು ಆದ ಮೇಲೆ ಅವರು ಹೇಳಿದರು, ನೋಡಿ ನಿಮಗೆ ಇಂಟ್ರೆಸ್ಟ್ ಇದ್ದವರು ಇಂಟರ್ವ್ಯೂ ಕೊಡ್ಬೋದು, ಅಲ್ಲಿ ನಾವು ಪ್ರಿಲಿಮಿನರಿ ಸೆಲೆಕ್ಟ್ ಮಾಡ್ತೇವೆ, ಅದು ಅಲ್ಲಿ ನೀವು ಸೆಲೆಕ್ಟ್ ಆದರೆ ನಿಮ್ಮನ್ನು ನಾವು ಸರ್ವಿಸ್ ಸೆಲೆಕ್ಷನ್ ಬೋರ್ಡಿಗೆ ಕರೀತೇವೆ, ನೀವು ಪಾಸಾದ ಕೂಡಲೇ ನೀವು ಬಂದು ಟ್ರೈನಿಂಗ್ಗೆ ಸೇರ್ಬೋದು ಅಂತೇಳಿ. ನಾವು ಒಂದು ಹೊಸ ಎಕ್ಸ್ಪೀರಿಯೆನ್ಸು. ನಮ್ಮಲ್ಲಿ ಸಿವಿಲ್ ಇಂಜಿನಿಯರಿಂಗು, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮತ್ತು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ 3 ವಿಭಾಗದ ಇಲ್ಲಿ 3ರಲ್ಲಿ ಕೂಡ 50 ಹೆಚ್ಚು ಸ್ಟೂಡೆಂಟ್ಸ್ ಇದ್ದರು. ಎಲ್ಲರೂ ಹೋದರು, ಉತ್ಸಾಹ. ಇವತ್ತು ಫೈನಲ್ ಇಯರ್ನವರು ಕೆಲವರು ಬಂದರು. ಒಟ್ಟು ಸುಮಾರು 150-200 ಸ್ಟೂಡೆಂಟ್ಸು ಹೋಗಿದ್ದು. ಅಲ್ಲಿ ಪ್ರಿಲಿಮಿನರಿಯಲ್ಲಿ ಸುಮಾರು 10-15 ಜನ ಸೆಲೆಕ್ಟ್ ಆಯಿತು ಟೋಟಲಾಗಿ 200 ಸ್ಟೂಡೆಂಟ್ಸಲ್ಲಿ. ಅದರಲ್ಲಿ ನಾನು ಒಬ್ಬ ಇದ್ದೆ. ಅವರು ಮತ್ತೆ ನಮಗೆ ಲೆಟ್ರ್ ಕೊಟ್ಟರು, ಪ್ರಿಲಿಮಿನರಿ ಪ್ರೊವಿಷನಲ್ ಸೆಲೆಕ್ಷನ್ ಮಾಡಿದ್ದೇವೆ, ನೀವು ಸರ್ವಿಸಲ್ಲಿ ಹಾಜರಾಗಬೇಕು ಅಂತೇಳಿ, ಮುಂದೆ ಡೇಟ್ ತಿಳಿಸಲಾಗ್ತದೆ ಅಂತೇಳಿ. ಹಾಗೆ ಕೆಲವು ಸಮಯದ ನಂತರ ನಮಗೆ ಕಾಲ್ ಬಂತು ಇಲ್ಲಿ ಕೊಯಂಬತ್ತೂರಿನಲ್ಲಿ. ಆಗ ಅಲ್ಲಿ ಸೆಲೆಕ್ಷನ್ ಬೋರ್ಡು ಅಲ್ಲಿ ರೆಡಿ ಮಾಡಿದರು. ಅಲ್ಲಿಗೆ ನಾವು ಎಲ್ಲ ಹೋಗಿದ್ದೆವು, ಸೆಲೆಕ್ಟ್ ಆದವರೆಲ್ಲ ಹೋದರು. ಅಲ್ಲಿ ಬೇರೆ ಕಾಲೇಜಿನ ಬಂದವರು ಕೂಡ ಇದ್ದರು, ಸುತ್ತಮುತ್ತಲಿನವರು ಮತ್ತು ಸೂರತ್ಕಲ್ನವರಿದ್ದರು, KRC ಅವರು. ಸುಮಾರು ಅಲ್ಲಿ ಕೂಡ 150-200 ಮಕ್ಕಳು ಇದ್ದರು. ಅವರನ್ನೆಲ್ಲ ಶುರುವಿಗೆ ಒಂದು ಓಟದ 2-3 ಟೆಸ್ಟ್ ಮಾಡಿದರು. ಅದರಲ್ಲಿ ಒಂದು 30 ಜನ ಏನೋ ಸೆಲೆಕ್ಟ್ ಆಗಿ, ಬಾಕಿದವರು 30 ಜನ ಆಗಲಿಲ್ಲ. ಬಾಕಿ ಉಳಿದವರು ಬಾಕಿ ಟೆಸ್ಟಿಗೆ ಕ್ವಾಲಿಫೈ ಆದರು. ಅದು 3 ದಿವಸದ ಪ್ರೋಗ್ರಾಮ್. ಆ 3 ದಿವಸಗಳಲ್ಲಿ ಬೇರೆ ಬೇರೆ ಥರ ಟೆಸ್ಟ್ ಎಲ್ಲ ಇರ್ತದೆ. ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ಸೆಲೆಕ್ಷನ್ ಅಂದರೆ ಲೈಕ್ ತುಂಬ ಉಂಟದಲ್ಲಿ ಫಿಸಿಕಲ್ಲು, ಫಿಟ್ನೆಸ್ಸು, ಮತ್ತು ನಿಮ್ಮ ವ್ಯವಹಾರ ಮಾಡೋ ಕ್ರಮ, ನಿಮ್ಮ ಗ್ರೂಪ್ನಲ್ಲಿ ಹೇಗಿರ್ತೀರಿ, ಸೈಕಾಲಜಿಕಲ್ ಹೇಗುಂಟು ನಿಮ್ಮ ಆರ್ ಯು ಫಿಟ್ ಫಾರ್ ಟು ಬಿ ಇನ್ ದ ಆರ್ಮಿ, ಮತ್ತು ಗ್ರೂಪ್ ಟಾಸ್ಕ್ಸು ಅದರಲ್ಲಿ ಹೇಗೆ ಪಾರ್ಟಿಸಿಪೇಟ್ ಮಾಡ್ತೀರಿ, ಗ್ರೂಪ್ ಡಿಸ್ಕಷನು ಅದರಲ್ಲಿ ಹೇಗೆ ಡಿಸ್ಕಸ್ ಮಾಡಿ ಫೈನಲಿ ಏನು ಸೊಲ್ಯೂಷನಿಗೆ ಬರ್ತೀರಿ. ಈ ಥರದಲ್ಲಿ ಬೇರೆ ಬೇರೆ ಟೆಸ್ಟ್ಗಳಿರ್ತವೆ. ಆ ಟೆಸ್ಟುನಲ್ಲಿ ಟೆಸ್ಟುಗಳು ಮತ್ತು ಕಡೆಗೆ ಒಂದು ಪರ್ಸನಲ್ ಇಂಟರ್ವ್ಯೂ ಅಂತ ಇರ್ತದೆ. ಅದರಲ್ಲಿ ನಿಮ್ಮ ವೈಯಕ್ತಿಕ ವಿಷಯವಾಗಿ ತಿಳಿದು ಫೈನಲಾಗಿ ಡಿಕ್ಲೇರ್ ಮಾಡ್ತಾರೆ ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ಅಂತೇಳಿ. ಅದರಲ್ಲಿ ಸುಮಾರು 15-20 ಜನ ಹೀಗೆಲ್ಲ ಸೆಲೆಕ್ಟ್ ಆಯಿತು. ಅವರು ಮೆಡಿಕಲಿಗೆ ಕಳಿಸಿದರು. ಅಲ್ಲಿ 2 ಜನ 3 ಜನ ರಿಜೆಕ್ಟ್ ಆದರು, ಬಾಕಿ ಎಲ್ಲ ಕ್ವಾಲಿಫೈ ಆದರು. ನೀವು ಹೋಗ್ಬೋದು, ನೀವು ಪಾಸಾಗಿ ಎಂಜಿನಿಯರಿಂಗ್ ಪಾಸಾದ ಕೂಡಲೇ ಇಂಟಿಮೇಟ್ ಮಾಡಿ ನಿಮ್ಮನ್ನು ಎಲ್ಲಿಗೆ ಹೋಗಬೇಕು ಅಂತೇಳಿ ನಾವು ಆ ರೀತಿಯಲ್ಲಿ ನನಗೆ ಡೆಹ್ರಾಡೂನಿಗೆ ಟ್ರೈನಿಂಗ್ಗೆ ಬಂತು. ಹಾಗೆ ನಾನು ಈಗ ನಾನು ಫೈನಲ್ ಇರುವಾಗ ನನಗೆ ಶಾರ್ಟ್ ಸರ್ವಿಸ್ ಕಮಿಷನ್ ಆಗಿ ಇದು ಕೊಟ್ಟರು. ನನಗೆ ಬೇಸಿಕ್ ಸ್ಯಾಲ್ರಿ ಕೂಡ ಕೊಟ್ಟಿದ್ದಾರೆ. ಆದರೆ ಅದು ಮಾತ್ರ ಆಗಲೇ ಕೊಡಲಿಲ್ಲ ಕೈಯಲ್ಲಿ. ಆ ವರ್ಷ ಮುಗಿಯುವಾಗ ಪ್ರಿನ್ಸಿಪಲ್ ಹತ್ರ ಕಳಿಸಿ ಅವರಿಗೆ ನಮಗೆ ಸಿಕ್ಕುವಾಗ ಮಾಡಿದ್ದಾರೆ. ಈ ಡೆಹ್ರಾಡೂನಲ್ಲಿಯೇ ಟ್ರೈನಿಂಗ್ ಎಲ್ಲ ಆಗುವಂಥ ಆಫೀಸರ್ ಟ್ರೈನಿಂಗು. ಅಂದರೆ ಈ ಆರ್ಮಿ ಟ್ರೈನಿಂಗ್ ಹೇಗಿರ್ತದೆ ಸಾಧಾರಣ? ಅಂದರೆ ನಾವು ಕೇಳ್ತಾ ಇರ್ತೇವೆ, ಬೆಳಗ್ಗೆ ಬೇಗ ಏಳಬೇಕು, ರೆಡಿ ಆಗಬೇಕು, ಓಡಬೇಕು. ಹೋದ ಕೂಡಲೇ ನೀವು ನಿಮ್ಮ ಬಾಕಿಯೆಲ್ಲ ಮರೆಯುವಾಗ ಆಗ್ತದೆ. ಅಂದರೆ ಅಲ್ಲಿ ಅಷ್ಟು ನಿಮಗೆ ಲೈನಪ್ ಆಗಿರುತ್ತೆ ಏನೇನು ಮಾಡಬೇಕಂತ ಹೇಳಿ. ಹೋದ ಕೂಡಲೇ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ನಿಮಗೆ ಅಲ್ಲಿ ಏನೆಲ್ಲ ಎಕ್ವಿಪ್ಮೆಂಟ್ಸ್ ಬೇಕು ಅದನ್ನೆಲ್ಲ ಇಶ್ಯೂ ಮಾಡ್ತಾರೆ. ಫಸ್ಟ್ ರೂಮ್ ತೋರಿಸ್ತಾರೆ, ನೋಡಿ ನಿನ್ನ ರೂಮು ಅಲ್ಲಿ 2 ಕಾಟ್ ಇರ್ತದೆ, ಮತ್ತು ಬಾಕಿ ಫರ್ನಿಚರೆಲ್ಲ ಇರ್ತದೆ. ಇದು ನಿಂದು, ಇನ್ನೊಬ್ಬ ಬರ್ತಾನೆ ಅಲ್ಲಿ ಇರ್ತಾನೆ, ಈ ಕಬರ್ಟ್ ನಿನಗೆ, ಈ ಟೇಬಲ್ ನಿನಗೆ, ಇದೆಲ್ಲ ವಿವರ ಹೇಳ್ತಾರೆ. ಆಮೇಲೆ ಅಲ್ಲಿಂದ ಕಿಟ್ ಇಶ್ಯೂ ಮಾಡಿಸ್ತಾರೆ ಕೊಂಡೋಗಿ. ಅದಕ್ಕೆ 2 ದಿವಸ ಬೇಕಾಗ್ತದೆ. ಅಂದರೆ 2 ಕಡೆ ಇರ್ತದೆ ಬೇರೆ ಬೇರೆ, ಒಂದನ್ನು ಅವ್ರು ಕೊಡಿಸ್ತಾರೆ. ಆಮೇಲೆ ಸಂಜೆ ಆದ ಕೂಡಲೇ ಬಾರ್ಬರ್ನ ಹತ್ರ ಕಳಿಸ್ತಾರೆ. ಅಲ್ಲಿ ಹೌದು, ಅಲ್ಲಿ ಬರುವಲ್ಲ, ಕಾಲೇಜಿಂದ ಬರುವಲ್ಲ, ಒಂದೊಂದು ಹೇರ್ ಆಗೆಲ್ಲ ಭಾಳ ಸ್ಟೈಲಲ್ಲಿ ಬರ್ತಾರೆ. ಅಲ್ಲಿ ಹೋದ ಕೂಡಲೇ ಅವ್ರನ್ನ ಕೂತ್ಕೊಳಿಸಿ ಕರ ಅಂತ ಮೆಸೇಜ್ ಹಾಕ್ತಾರೆ.
ಅದು ಆರ್ಮಿ ಕಟ್ ಅಂತ ಹೇಳ್ತಾರೆ. ಆರ್ಮಿ ಕಟ್ ಅಂತ ಹೇಳ್ತಾರಲ್ಲ, ತಲೆಯ ಬುಂಡು ಅಂತ ಹೇಳ್ತಾರೆ, ಅದು ಕಾಣ್ತದೆ. ಹಾಗೆ ಮಾಡಿ ಹೇರ್ ಕಟ್ ಮಾಡಿ ಮತ್ತೆ ನೀವು ಬಾಚಬೇಕು ಅಂತಲ್ಲ, ಹೀಗೆ ಮಾಡಿದ್ರೆ ಸಾಕು, ಅಲ್ಲಿ ಏನಿಲ್ಲ, ಹಾಗೆ ಇಷ್ಟಿಷ್ಟು ಉದ್ದ ಇಡ್ತಾರೆ ಅಷ್ಟೇ. ಮಾಡಿ ರೂಮಿಗೆ ಕಳಿಸ್ತಾರೆ. ರೂಮಿಗೆ ಅಲ್ಲಿ ಅದಕ್ಕೆ ಪ್ರತಿಯೊಂದು ಬ್ಲಾಕಿಗೆ ಒಂದಿಷ್ಟು ಬಾತ್ರೂಮ್ಗಳು ಮತ್ತು ಟಾಯ್ಲೆಟ್ಸ್ ಎಲ್ಲ ಇರ್ತದೆ, ಎಲ್ಲ ಎಕ್ವಿಪ್ಮೆಂಟ್ ಇರ್ತದೆ. ಅಂದರೆ ಎಷ್ಟು ಸಮಯ ಇರ್ತದೆ ಟ್ರೈನಿಂಗ್? ಅದು ಅಲ್ಲಿ 1 ವರ್ಷ, ಅಂದರೆ 2 ಟರ್ಮ್, ಅಂದರೆ ಅಲ್ಲಿ ಟೋಟಲ್ 4 ಟರ್ಮ್ ಉಂಟು. ಈಗ ಇಂಜಿನಿಯರಿಂಗ್ ಆಗದೆ ಬಂದವರಿಗೆ ಅದು 2 ವರ್ಷ, ಇಂಜಿನಿಯರಿಂಗ್ ಆಗಿ ಹೋದವರಿಗೆ 1 ವರ್ಷ. ಹೌದು, 1 ವರ್ಷ 10 ತಿಂಗಳಾಗ್ತದೆ, ಅದು ಬಾಕಿ ರಜೆಯಲ್ಲಿ ಇದೆಲ್ಲ ಹೋಗಿ. ಅಲ್ಲಿ ಬರಲಿಕ್ಕೆ 2-3 ವಿಧಾನ ಉಂಟು. ಒಂದು, ಈಗ ನನ್ನಾಗಿ ಇಂಜಿನಿಯರಿಂಗ್ ಆಗಿ ಹೋದರು, ಮತ್ತು ND ಅಂತ ನೀವು ಕೇಳಿರ್ಬೋದು, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಅಂತ ಹೇಳಿ, ಅಲ್ಲಿ ಟ್ರೈನಿಂಗ್ ಆಗ್ತದೆ. ಅಲ್ಲಿ 3 ವಿಂಗ್, ನೇವಿ, ಆರ್ಮಿ, ಏರ್ಫೋರ್ಸ್, ಇದು 3ಕ್ಕೂ ಅಲ್ಲಿ ಹೋಗಲಿಕ್ಕೆ ಕ್ಯಾಂಡಿಡೇಟ್ಸ್ ತಯಾರು ಮಾಡ್ತಾರೆ. ಆರ್ಮಿಗೆ ಸೆಲೆಕ್ಟ್ ಆದರೂ ಡೆವಲಪ್ಮೆಂಟ್ ಬರ್ತಾರೆ, ನೇವಿಗೆ ಸೆಲೆಕ್ಟ್ ಆದರೂ ನೇವಲ್ ಅಕಾಡೆಮಿ ಹೋಗ್ತಾರೆ, ಏರ್ಗೆ ಸೆಲೆಕ್ಟ್ ಆದರೂ ಏರ್ಫೋರ್ಸ್ ಅಕಾಡೆಮಿ. ಬಹುಶಃ ನೀವು ಅಲ್ಲಿ ಹೋದಾಗ ತುಂಬ ರಾಜ್ಯದವರೆಲ್ಲ ಪರಿಚಯ ಆಗಿರ್ಬೋದು. ಹೌದು, ಅಲ್ಲಿ ಭಾರತ ಎಲ್ಲೆಡೆಯಿಂದ ಬಂದಿರುತ್ತಾರೆ. ಅದಕ್ಕೆ ಹೋದಗಳು ಸೀನಿಯರ್ಸ್ ಇದ್ದಾರಲ್ಲ, ಅವರು ಬಹಳ ಟಫ್. ನಾವು 3rd ಟರ್ಮಿಗೆ ಹೋದು, ಅವ್ರು 4th ಟರ್ಮಿಗೆ ಹೋದ ಕೂಡಲೇ ಏನಾದರೂ ಹಾಗೆ ಮಾಡಿದ್ದೀನಿ, ಹಾಗೆ ನಿಲ್ಲೋದಾ. ಈಗ ಒಂದು ಕಾಲ ನಿಂತ ಅಂತ ಯಾರಾದರೂ ನೀನು ಇನ್ನೊಂದು ಕಾಲ ಸರಿ ಇಲ್ಲ ನಿನಗೆ, ಹೋಗಿ 2 ಸಲ ಓಡಿ ಬಾ, ಸರಿ ಆಗ್ತದೆ ನಿನಗೆ. 2 ಸಲ ಓಡಿ ಬಂದ. ಮತ್ತು ಕೂತ್ಕೊಳ್ಳುವಾಗ ಏನೋ ಸರಿ ಕೂತ್ಕೊಳ್ಳಿದ್ರೆ, ಏನು ಬೆನ್ನು ಸರಿ ಇಲ್ಲ, ಹೋಗಿ ಅಲ್ಲಿ 4 ಬಸ್ಕಿ ತೆಗಿ, ಆಗ ಸರಿ ಆಗ್ತದೆ. ಹೀಗೆ ಪನಿಷ್ಮೆಂಟ್ ಉಂಟು. ಅದೆಲ್ಲ ಬೇಸಿಕಲಿ ಫಿಟ್ನೆಸ್ ಮಾಡಲಿಕ್ಕೆ. ಅದು ಹಾಸ್ಪಿಟಲ್ ತಗೊಂಡ್ರೆ ಯು ಆರ್ ಹ್ಯಾಪಿ. ಅಲ್ಲ, ನನಗೆ ಇನ್ನೊಂದು ಅನಿಸೋದೇನು ಅಂತ ಹೇಳಿದ್ರೆ, ಬಹುಶಃ ನೀವು ಚೈಲ್ಡ್ಹುಡ್ಡಲ್ಲೇ ಶಿಸ್ತೆಲ್ಲ ಇದ್ದ ಕಾರಣ ನಿಮಗೇನು ದೊಡ್ಡ ಸಂಗತಿ ಅದು ನಿಮಗೊಂದು ಸ್ಟೆಪ್ ಆಗಿತ್ತು ಅಂತ. ಹೌದು ಹೌದು. ಒಂದು ಹೇಳ್ತೇನೆ, ಒಂದು ಇನ್ಸಿಡೆನ್ಸು. ಒಂದು ದಿವಸ ಊಟಕ್ಕೆ ಹೋಗೋ ಹೊತ್ತು ಅಲ್ಲಿ ನಾನು ಹೋಗುವಾಗ ಏನೋ ಒಬ್ಬನಿಗೆ ನಾನು ಸರಿ ವಿಶ್ ಮಾಡಲಿಲ್ಲ. ಸೀನಿಯರಿಗೆಲ್ಲ ವಿಶ್ ಮಾಡಿ ಕಂಡಾಗ 1 ಸಲ 2 ಸಲ 10 ಸಲ ಗುಡ್ ಈವ್ನಿಂಗ್ ಸರ್, ಗುಡ್ ಮಾರ್ನಿಂಗ್ ಸರ್ ಹೇಳ್ತಿರ್ಬೇಕು. ವಿಲ್ ಮಾಡಲಿ, ನಾನು ವಿಶ್ ಮಾಡಿದೆ ಹೋದೆ. ನನ್ನ ಪರಿಚಯ ಇಲ್ಲ ನಿನಗೆ, ಪರಿಚಯ ಮಾಡ್ಕೊಂಡು ನೀವು ಅಲ್ಲಿ ಹೋಗಿ ತಲೆ ಕೆಳಗೆ ಮಣ್ಣಿಲ್ಲ, ನೀವು ಸರಿ ನೆನಪಿಸ್ತದೆ ಹೇಳಿದ. ನನಗೆ ಆಗ ನಾನು ಸ್ವಲ್ಪ ವ್ಯಾಯಾಮ ಮಾಡ್ತಿದ್ದೆ, ನನಗೆ ಶೀರ್ಷಾಸನ ಆಗಲಿ ಚೆನ್ನಾಗಿ ಗೊತ್ತಿತ್ತು. ಏನು ಸಪೋರ್ಟ್ ಇಲ್ಲ, ಅದು ಶೀರ್ಷಾಸನ ನಿಲ್ಲುವ ಸ್ಥಿತಿ ಇತ್ತು. ಆದರೆ ಅಲ್ಲಿ ಗೋಡೆ ಹತ್ತ ನಿಂತುಕೊತ ಹೇಳಿದೆ ಅವ. ಹಾಗೆ ನಾನು ಗೋಡೆ ಹತ್ತ ನಾನು ಶೀರ್ಷಾಸನ ಹಾಗೆ ನಿಂತೆ. ಅವ ಹೋದ, ನನಗೆ ಹೋಗಿ ಮತ್ತೆ ಇಲ್ಲೇ ಮರ್ತು ಹೋಗಿರ್ಬೇಕು ಅವನಿಗೆ. ನಾನು ಹಾಗೆ ಒಂದು ಅರ್ಧ ಗಂಟೆ 3/4 ಗಂಟೆ ಕಳೆದು ನಾನು ಹಾಗೆ, ನೀನು ಹೀಗೆ ಇದೆಯಾ ನನಗೆ ಆಶ್ಚರ್ಯ ಆಯಿತು. ಓ ವೆರಿ ಗುಡ್ ಅಂತ ಹೇಳಿ ಅಂದೇಳಿ ಮತ್ತೆ ನನ್ನ ಫ್ರೆಂಡ್ ಆದ. ಮತ್ತೆ ಯಾರು ಬೇರೆ ಯಾರು ರ್ಯಾಗ್ ಮಾಡೋದು, ನೀನು ಅವ್ರು ಯಾರು ರ್ಯಾಗ್ ಮಾಡಿದ್ದು ನನಗೆ ಹೇಳು ಅಂಥೇಳಿ. ಬಹುಶಃ ಇಂಥ ಘಟನೆಗಳು ತುಂಬ ಇರ್ಬೋದು. ಈಗ ಕೆಲವು ಇರ್ತದೆ, ಬೇರೆಯವ್ರಿಗೆ ಬೇರೆ ಬೇರೆ ಥರದ ಘಟನೆಗಳು ಇರ್ತದೆ ಅಂತಂದು. ಕಮ್ಮಿಂಗ್ ಬ್ಯಾಕ್, ಇದು ಈ ಡಿಸಿಪ್ಲಿನ್ ಬಗ್ಗೆ ನೀವು ಹೇಳ್ತೀರಲ್ಲ, ಅನ್ನ ಡಿಸಿಪ್ಲಿನ್ ಅಲ್ಲಿ ಕೂಡ ತುಂಬ ಹೆಲ್ಪ್ ಆಯಿತು. ಅಲ್ಲಿ ಒಂದು ಪ್ರತಿಯೊಂದಕ್ಕೂ ಪ್ರತಿಯೊಂದು ಜಾಗ ಉಂಟು. ಟೂತ್ ಪೇಸ್ಟ್ ಎಲ್ಲಿರಬೇಕು, ಟೂತ್ ಬ್ರಷ್ ಎಲ್ಲಿರಬೇಕು, ಶೂ ಪಾಲಿಶ್ ಎಲ್ಲಿರಬೇಕು, ಶೂ ಎಲ್ಲಿಡಬೇಕು, ಯಾವ ಥರದ ಶೂ ಎಲ್ಲಿರಬೇಕು, ಬ್ಲ್ಯಾಕ್ ಶೂ ಇಲ್ಲಿ, ಬ್ರೌನ್ ಶೂ ಇಲ್ಲಿ, PT ಶೂ ಅಲ್ಲಿ, ಚಪ್ಪಲ್ ಆಚೆ ಕಡೆ, ಮತ್ತು ಮತ್ತೊಂದು ಡ್ರಾವರು, ಟವೆಲ್ಸ್ ಎಲ್ಲ ಇಲ್ಲಿ, ಅದರಲ್ಲಿ ದೊಡ್ಡ ಟವೆಲ್ ಇಲ್ಲಿ, ಸಣ್ಣ ಟವೆಲ್ ಇಲ್ಲಿ, ಮತ್ತು ಮೇಲಿದ್ದಲ್ಲಿ ಇಲ್ಲಿ ಪ್ಯಾಂಟ್, ಟ್ರೌಸರ್ಸು ಅಲ್ಲಿ, ಪ್ಯಾಂಟು ಅಲ್ಲಿ, ಬನಿಯನ್ಸು, ಹೀಗೆ ಪ್ರತಿಯೊಂದಕ್ಕೂ ಜಾಗ ಉಂಟು. ಒಂದೇ ಆರ್ಡ್ರು, ಎಲ್ಲ ರೂಮಿಗೆ ಯಾವ ರೂಮಿಗೆ ಹೋದರೂ ಅದೇ ಆರ್ಡ್ರಲ್ಲಿ ಇರಬೇಕು. ಅದು ಹಾಗೆ ತಪ್ಪಿದ್ರೆ ಪನಿಷ್ಮೆಂಟು. ಮತ್ತು ಯಾರು ಬಂದ ಕೂಡಲೇ ಹೀಗೆ ನೋಡ್ತಾರೆ, ಧೂಳು ಉಂಟು ಅಂತೇಳಿ. ಧೂಳಿದ್ರೆ ಯಾಕೆ ಧೂಳು, ನಿನ್ನ ಇಲ್ಲಿ ಬಾಟಲ್ ಬರಲಿಲ್ವ, ಯಾಕೆ ಚೆಕ್ ಮಾಡಲಿಲ್ಲ ನೀನು ಅವನನ್ನು. ಒಬ್ಬ ಹೆಲ್ಪರ್ ಅಂತ ಇರ್ತಾನೆ, ಅವ ಮಾಡಬೇಕು ಅದನ್ನು. ಅವ ಒಂದು ದಿವಸ ಮಾಡಲಿಲ್ಲ ಅಂತಿದ್ರೆ ನೀವು ಮಾಡಿಸ್ಬೇಕು ಅಂತ. ಯು ಶುಡ್ ಬಿ ಅವೇರ್ ಆಫ್ ದ್ಯಾಟ್. ಹಾಗೆ ಆ ಥರದ ಡಿಸಿಪ್ಲಿನ್ನು. ಆದರೆ ಇಂತಹ ಟ್ರೈನಿಂಗಿಂದಾಗಿ ನಮ್ಮ ಆತ್ಮವಿಶ್ವಾಸ ಜಾಸ್ತಿ ಆಗ್ತದೆ ಅಂತ. ಹೌದು ಹೌದು, ಖಂಡಿತವಾಗಿಯೂ. ಅದು ನೀವು ಮಾಡಲಿಕ್ಕೆ ಗೊತ್ತುಂಟದಲ್ಲಿ ನೀವು ಮಾಡುವ ರೀತಿ ಬೇರೆ, ಗೊತ್ತಿಲ್ಲದ್ರೆ ಹೇಗೆ ಮಾಡುವುದು ಅಂತ ಆಲೋಚನೆ ಮಾಡಿಕೊಂಡು ಮಾಡುವ ವ್ಯತ್ಯಾಸ ಆಗ್ತದೆ. ಮಾತಾಡೋಲ್ಲ, ಈಗ ಫಾರ್ ಎಕ್ಸಾಂಪಲ್ ನಿಲ್ಲುವಾಗ ಹೇಗೆ ನಿಲ್ಲಬೇಕಂತ ಗೊತ್ತಿದ್ದರೆ ಸರಿ. ಇದರ ಪಾಕೆಟ್ ಕೈ ಇಲ್ಲಿಡಬೇಕು, ಕೈ ಇಲ್ಲಿಡಬೇಕು, ಅಲ್ಲ ಕೈ ಹಿಂದೆ ಇಟ್ಕೊಳ್ಳೋ, ಕೈ ಮುಂದೆ ಇಟ್ಕೊಳ್ಬೇಕು, ಯಾರ ಹತ್ರ ಮಾತ್ರ ಹೇಗೆ ನಿಲ್ಲು ಅಂತ ನಿಮ್ಗೆ ಗೊತ್ತಿರಬೇಕು. ಆಗ ನಿಮಗೆ ಆತ್ಮವಿಶ್ವಾಸ ತನ್ನೇತಾಗಿ ಬರ್ತದೆ. ಅದೇ ರೀತಿ ಕಂಡುಕೊಳ್ಳಿ ಗುಡ್ ಮಾರ್ನಿಂಗ್ ಅಂತ ಹೇಳಿಬಿಟ್ರೆ ಮುಗೀತಲ್ಲಿಗೆ ಯುವರ್ ಫ್ರೆಂಡ್. ಅಂದರೆ ಆ ಥರದ ಒಂದು ಕಮ್ಯುನಿಕೇಷನ್ ಸ್ಟಾರ್ಟ್ ಆಗ್ತದೆ. ಅಂದರೆ ಅಲ್ಲಿಗ ಟ್ರೈನಿಂಗ್ ಈಗ ನೀವು 1 ವರ್ಷದ ಮುಗಿಸಿದ ನಂತರ ಮತ್ತೆ ನಿಮ್ಮ ಹೇಗೆ ಇದು ಎಲ್ಲಿ ಪೋಸ್ಟ್ ಮಾಡಿದರೆ? ಅದ್ರ ಮೊದಲೊಂದು ಹೇಳಿದೆ, ಅಲ್ಲಿ 2 ಸ್ಟ್ರಿಕ್ಟ್ ಉಂಟು. ಅದು ಒಂದು ಡ್ರಿಲ್ನಲ್ಲಿ ಪಾಸ್ ಆಗೋದು ಅಂತೇಳಿ.
ನಡೆಯುವಷ್ಟನ್ನು ಸಲ್ಯೂಟ್ ಮಾಡೋದು ಅದೆಲ್ಲ ಹೇಗಂತೇಳಿ ಕರೆಕ್ಟ್ ಇರಬೇಕು. ಹಾಗಾದರೆ ಅವನಿಗೆ ಕ್ಯಾಂಪಸ್ಸಿಂದ ಹೊರಗೆ ಹೋಗಲಿ ಔಟ್ ಪಾಸ್ ಸಿಗ್ತದೆ, ಇಲ್ಲೇ ಸಿಗೋದಿಲ್ಲ. ಔಟ್ ಪಾಸಲ್ಲಿ ಹೊರಗೆ ಹೋಗೋಗಿಲ್ಲ ಕ್ಯಾಂಪಸ್ಸಿಂದ. ಹತ್ತಿರ ಡೆಹ್ರಾಡೂನ್ ಸಿಟಿ ಉಂಟು, ಅದು 4 ಕಿಲೋಮೀಟರ್ ಉಂಟು. ಅಲ್ಲಿಗೆ ಹೋಗಬೇಕಾದ್ರೆ ನಿಮ್ಮ ಔಟ್ ಪಾಸ್ ಇರಬೇಕು, ಯೂನಿಫಾರ್ಮಲ್ಲಿ ಹೋಗಬೇಕು. ಅಲ್ಲಿಗೆ ಕ್ಯಾಡೆಟ್ಸ್ ಯೂನಿಫಾರ್ಮ್ ಅಂತ ಬೇರೆ ಉಂಟು, GC ಅಂತ ಕರೀಬೇಕು, GC ಅಂತೇಳಿ, ಇದು ಜೆಂಟಲ್ಮೆನ್ ಕ್ಯಾಡೆಟ್ ಅಂತೇಳಿ. ಅದು ಪಾಸ್ ಆಗಬೇಕು ಒಂದು. ಎರಡನೇದು ಕಡೆಗೊಂದು ಚಿಂಡಿಟ್ ಕ್ಯಾಂಪ್ ಅಂತ ಉಂಟು. ಅದರಲ್ಲಿ ಒಂದು ವಾರ ನಾವು ಹೊರಗೆ ಇದ್ದುಕೊಂಡು ಕ್ಯಾಂಪಿಂದ ಅಲ್ಲಿಂದ ಬಂದು ಬಿಡ್ತಾರೆ. ಅದು ಒಂದು ಅಷ್ಟು 30 ಕಿಲೋಮೀಟರ್ ಆಗ್ತದೆ. ಅಲ್ಲಿಂದ ಅವರು ನಡ್ಕೊಂಡು ವಾಪಸ್ ಬರಬೇಕು. ಆ ಒಂದು ವಾರದ ಕ್ಯಾಂಪ್, ಇದು ಮಿಲಿಟರಿ ಕ್ಯಾಂಪ್ ಆದ ಮೇಲೆ ಎಕ್ಸಸೈಸ್ ಅದು ನಡ್ಕೊಂಡು ಬರಬೇಕು. ಅಲ್ಲಿಂದ ಬರುವಾಗ ದಾರಿಯಲ್ಲಿ IMA ಟ್ರೈನರ್ಸ್ ಇರ್ತಾರೆ. ಅವ್ರು ನೋಡಿ ಯಾರು ಚೆಕ್ ಮಾಡುವಾಗಿಲ್ಲ, ಚೆಕ್ ಮಾಡಿದಾಗ ಬರಬೇಕು. ಯಾಕಂತ ಹೇಳಿದ್ರೆ ಅವರು ಬಸ್ಸಲ್ಲಿ ಬಂದರೆ ಅವರು ಬಸ್ನಲ್ಲಿ ನಿಲ್ಲಿಸಿ ಚೆಕ್ ಮಾಡ್ತಾರೆ. ಅದೇ ನಡ್ಕೊಂಡೇ ಬರಬೇಕು. ಆ ತಿರಿ ಅದೊಂದು ಪಾಸ್, ಅದು 2 ಭಾಳ ಇಂಪಾರ್ಟೆಂಟ್ ಅಲ್ಲಿಗೆ. ಮತ್ತು ಬೇರೆ ಬೇರೆ ಟೆಸ್ಟ್ಗಳು ನಮಗೆ ಓಟ 2 ಕಿಲೋಮೀಟ್ರು ಓಡುವುದನ್ನು ಎಷ್ಟು ಟೈಮಲ್ಲಿ ಮಾಡಬೇಕು, ಅದರಲ್ಲಿ ಎಕ್ಸಲೆಂಟು, ಗುಡ್, ಫೇಲು ಅಥವಾ ಸ್ಯಾಟಿಸ್ಫ್ಯಾಕ್ಟ್ರಿ ಆ್ಯಂಡ್ ಫೇಲ್ ಅಂತ ಕೆಟಗರಿ ಇರ್ತದೆ. ಮತ್ತೊಂದು 10 ಮೈಲು ಓಟದ ಒಂದು ಇದು ಕ್ವಾಲಿಫೈಯಿಂಗ್ ಆಗಬೇಕು ಅದರಲ್ಲಿ. ಸೊ ಇದೆಲ್ಲ ನೋಡಿ ಅವರು ನಿಮ್ಮನ್ನು ಮುಂದೆ ಪಾಸ್ ಔಟ್ ಮಾಡಿ. ಅದು ನನಗೆ ಅದೆಲ್ಲ ಪಾಸ್ ಔಟ್ ಆಗಲಿ, ಇದು ಕಷ್ಟ ಆಗಲಿಲ್ಲ. ಒಲ್ಲಿ ಇದು 2 ಮೈಲ್ ಒಂದು ಸ್ವಲ್ಪ ಕಷ್ಟ ಆಗಿತ್ತು. ಯಾಕಂತ ಹೇಳಿದ್ರೆ ಅದಕ್ಕೆ ಟೈಮ್ ಲಿಮಿಟ್ಸ್ ಭಾಳ ಕಡಿಮೆ. ಬೇರೆ ಈಗ 10 ಮೈಲ್ ಓಡಲಿಕ್ಕೆ ಅಷ್ಟು ಕಷ್ಟ ಆಗಿಲ್ಲ. ಅದು ಕೂಡ ವಿದ್ ರೈಫಲ್ ಆ್ಯಂಡ್ ಸರ್ಟನ್ ಎಕ್ವಿಪ್ಮೆಂಟ್ ಓಡಬೇಕು. ಸಾಧಾರಣ ರೈಫಲ್ ಎಷ್ಟು KG ಇರ್ತದೆ ಸಾಧಾರಣ? ಇದು ನನಗೆ ಸರಿ ನೆನಪಿಲ್ಲ, 7.2 kg ಅಂತ ನನ್ನ ನೆನಪು. ನಾಟ್ ವೆರಿ ಶೋರ್. ಈಗ ಅದನ್ನು ಹೆಚ್ಚು ಲೈಟ್ರ್ ಬಂದಿರ್ತದೆ, ಹೆಚ್ಚು ಪವರ್ಫುಲ್ ಇರ್ತದೆ. ಅದು ಚೇಂಜ್ ಆಗ್ತಾ ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ತದೆ. ಸೊ ಆ ಟ್ರೈನಿಂಗಿಂದ ನಿಮ್ಮನ್ನು ಎಲ್ಲಿ ಅಲ್ಲಿ ಇದು ಟ್ಯಾಕ್ಟಿಕಲ್ ಟ್ರೈನಿಂಗ್ ಅಂತ ಹೇಳ್ಬೋದು. ನಾನು ಮಿಲಿಟ್ರಿಗೆ ಆಪರೇಷನ್ಸ್ ಬೇಕಾದ ಟ್ರೈನಿಂಗ್. ಆಮೇಲೆ ನಮಗೆ ಮಿಲಿಟ್ರಿ, ನಾವು ಇಂಜಿನಿಯರಿಂಗ್ ಕಲ್ತಿದ್ದೇವೆ, ಆದರೆ ಮಿಲಿಟ್ರಿಗೆ ಸಂಬಂಧಪಟ್ಟ ಎಕ್ವಿಪ್ಮೆಂಟ್ಗಳು ಹೇಗಿರ್ತವೆ, ಅದನ್ನು ಹೇಗೆ ಯೂಸ್ ಮಾಡಬೇಕು ಎಂಬುದು ನಮಗೆ ಗೊತ್ತಿಲ್ಲ. ಅದರ ಟ್ರೈನಿಂಗಿಗೆ ಕಾಲೇಜ್ ಆಫ್ ಮಿಲಿಟರಿ ಇಂಜಿನಿಯರಿಂಗ್ ಅಂತ ಪುಣೆಯಲ್ಲಿ ಉಂಟು, ಅಲ್ಲಿ ಕಳಿಸ್ತಾರೆ. ಅಲ್ಲಿ 6 ಮಂತ್ ಅಲ್ಲಿ ಕ್ವಿಕ್ ಮೆಥಡ್ನಲ್ಲಿ ಹೇಗೆ ಬ್ರಿಡ್ಜ್ ಮಾಡ್ಬೋದು, ವೆಟ್ ಬ್ರಿಡ್ಜಿಂಗ್ ಮತ್ತು ಡ್ರೈ ಬ್ರಿಡ್ಜಿಂಗು. ಡ್ರೈ ಬ್ರಿಡ್ಜಿಂಗ್ ಅಂದರೆ ಆಳ ಇರ್ತದೆ, ನದಿ ಇರ್ತದೆ, ನದಿಯಲ್ಲಿ ನೀರು ಇರೋದಿಲ್ಲ, ಅದನ್ನು ಪಾಸ್ ಮಾಡಲಿಕ್ಕೆ ಹೇಗೆ ಮಾಡ್ಬೋದು, ನೀರಲ್ಲಿ ಆದರೆ ಹೇಗೆ ಮಾಡಬೇಕು ಅದು. ಮತ್ತು ಮೈನಲ್ಲಿ ಈಗಿನ ಪ್ರಾಕ್ಟೀಸು, ಅದನ್ನು ನಾನು ಹೇಳಿದೆ, ಏನಂತ ಹೇಳಿದೆ ನಿಮಗೆ ಆಗ, ಅದರ ಪ್ರಾಕ್ಟೀಸು ಮತ್ತು ಇತ್ಯಾದಿ. ಟ್ರ್ಯಾಕ್ ಬಿಲ್ಡಿಂಗು, ಡಿಮಾಲಿಷನ್ಸು, ಎಕ್ಸ್ಪ್ಲೋಸಿವ್ ಹಾಕಿ ಬಾಂಬ್ ತಯಾರು ಮಾಡೋದು ಹೇಗೆ, ಎಲ್ಲ ಫೀಲ್ಡಲ್ಲಿ ಹೇಳಿಕೊಡ್ರಿ. ಎಲ್ಲ ಫೀಲ್ಡಲ್ಲಿ ಪ್ರಾಕ್ಟಿಕಲ್ ಆಗಿ ಮಾಡಲಿಕ್ಕೆ ಬರ್ತದೆ. ಇದು ಬ್ರಿಡ್ಜಿಂಗ್ ಮಾಡುವಾಗ 250 ಅಲ್ಲ 500 ಕಿಲೋ 250 ಕಿಲೋ, ನಾಟ್ ವೆರಿ ಶೋರ್, ಪ್ಯಾನೆಲ್ಸ್ ಇರ್ತದೆ, ಸ್ಟೀಲ್ ಪ್ಯಾನೆಲ್ಸ್. ಅದಕ್ಕೆ ಬೇಲಿ ಬ್ರಿಡ್ಜ್ ಅಂತ ಹೇಳ್ತಾರೆ. ಅದರ ಪಾರ್ಟ್ ಅದನ್ನು 4 ಜನ ಜೂನಿಯರ್ ಆಫೀಸರ್ಸ್ ಅದನ್ನು ಹೆಗಲಲ್ಲಿ ಎತ್ತಿಕೊಂಡು ಹೋಗಿ ಬ್ರಿಡ್ಜ್ ಸೇರಿಸಿ ಜೋಡಿಸಿ ಮಾಡೋಂಥ ಬ್ರಿಡ್ಜ್. ಅದು ಒಳ್ಳೆ ಟಫ್ ಇರ್ತದೆ ಅದು ಅಂತ. ಅಲ್ಲಿ ಆ ಥರದ ಟ್ರೈನಿಂಗ್. ಅದು 6 ತಿಂಗಳು. ಅದಾದ ನಂತರ ಬೇರೆ ಯೂನಿಟ್ಸಿಗೆ ಕಳಿಸ್ತಾರೆ. ಸೊ ನಿಮ್ಮನ್ನು ಯಾವ? ನಾನು 56 ಇಂಜಿನಿಯರ್ ರೆಜಿಮೆಂಟ್ ಅಂತ ಹೇಳೋ ರೆಜಿಮೆಂಟಿಗೆ ನಾನು ಟ್ರಾನ್ಸ್ಫರ್ ಆಯಿತು. ಅದು ಹೈದರಾಬಾದ್ನಲ್ಲಿ, ಇಲ್ಲಿ ಜೋಧ್ಪುರದಲ್ಲಿತ್ತು. ಜೋಧ್ಪುರ ಅಂದರೆ ರಾಜಸ್ಥಾನ. ಅಲ್ಲಿಂದ ನಮ್ಮ ಇನ್ ಕೇಸ್ ಆಫ್ ವಾರ್ ನಮ್ಮ ಡಿಪ್ಲಾಯ್ಮೆಂಟ್ ಇರೋದು ಜೈಸಲ್ಮೇರು, ನೀವು ಇತ್ತೀಚೆಗೆ ಹೇಳ್ಬೋದು ಬಂದಿತ್ತು, ಮತ್ತು ತನೋಟು, ಮತ್ತು ಕಿಶನ್ಗರ್, ಜೈಸಲ್ಮೇರು, ಆ ಏರಿಯಾಕ್ಕೆ ನಾವು ಹೋಗಿ ಅಲ್ಲಿ ನಾವು ಆಪರೇಟ್ ಮಾಡಲಿಕ್ಕೆ ನಮ್ಮ ಜವಾಬ್ದಾರಿ ಇದ್ದದ್ದು. ಅದಕ್ಕೆ ಬೇಕಾದ ಟ್ರೈನಿಂಗು ಯೂನಿಟಲ್ಲಿ ನಡೀತಾ ಇರ್ತದೆ. ಮುಖ್ಯವಾಗಿ ನಿಮಗೆ ಏನು ಜವಾಬ್ದಾರಿ? ನಾನು ಅಲ್ಲಿ ನೋಡಿ 2 ಥರ ಜವಾಬ್ದಾರಿ ಇತ್ತು. ನಾನು 2 ವರ್ಷ ಇದ್ದೆ ಅಲ್ಲಿ. 1 ವರ್ಷ ನಾನು ಫೀಲ್ಡ್ ಇಂಜಿನಿಯರ್ ಆಗಿ, ಅದು ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿದರೆ, ಆಗಿನ ಕಾಲದಲ್ಲಿ ನಮ್ಮ ಏರಿಯಾ ಇನ್ನು 300-400 ಕಿಲೋಮೀಟರ್ ದೂರ ಬೋರ್ಡ್ನಲ್ಲಿ ಆಗ ಈಗಿನಷ್ಟು ಕೂಡ ರಸ್ತೆ ಇರಲಿಲ್ಲ. ಅದು ಮರುಭೂಮಿ ಅಲ್ವಾ, ಅದು ಡೆವಲಪ್ ಆಗಿಲ್ಲ. ಅಲ್ಲಿ ಹಳ್ಳಿಗಳು ಮಾತ್ರ ಇರೋದು. ಹಳ್ಳಿಗಳಲ್ಲಿ ಒಂದು ಹಳ್ಳಿ ಹೋಗಲಿ ಬರೀ ಟ್ರ್ಯಾಕ್ಸ್ ಮಾತ್ರ ಇರ್ತಿತ್ತು. ಎಲ್ಲರೂ ಅಪರೂಪದಲ್ಲಿ ಒಂದು ಮಾರ್ಗ ಇರ್ಬೋದು. ಮತ್ತು ಆ ಸಮಯದಲ್ಲಿ ಬರಗಾಲ ಬಂತು. ಆಗ ಗೌರ್ಮೆಂಟು ಕೆಲವು ಯೋಜನೆಗಳನ್ನ ಹಾಕಿ ಅಲ್ಲಿ ಮಾರ್ಗ ಮಾಡಲಿಕ್ಕೆ ಅನುಮೋದನೆ ಮಾಡಿ ಮಾರ್ಗ ಮಾಡಲಿಕ್ಕೆ ಶುರು ಮಾಡಿತು. ಆಗ ನಾವು ಅವರಿಗೆ ಅಡ್ವೈಸ್ ಮಾಡಲಿಕ್ಕೆ, ಅಂದರೆ ನಮಗೆ ಅನುಕೂಲವಾಗುವಾಗ ಎಲ್ಲಿ ಹೋದರೆ ಒಳ್ಳೆಯದು ಅಂತ ಹೇಳೋ ಒಂದು ಅಭಿಪ್ರಾಯ ಇದು ಅವರಿಗೆ ತಿಳಿಸಲಿಕ್ಕೆ,
ಮತ್ತು ಅವರು ಮಾಡೋ ಮಾರ್ಗಗಳು ಎಷ್ಟು ಡೆವಲಪ್ ಆಗಿದೆ, ಎಷ್ಟು ದೂರದಿಂದ ಎಷ್ಟುವರೆಗೆ ಹೋಗ್ತದೆ, ಅದು ಎಲ್ಲಿಂದ ಎಲ್ಲಿಗೆ ಹೋಗ್ತದೆ, ಅದನ್ನೆಲ್ಲ ವಿಷಯ ಸಂಗ್ರಹ ಮಾಡಿ ಜೋಡಣೆ ಮಾಡಿ ಇಟ್ಕೊಳ್ಳೋದು. ಅದಲ್ಲದೆ ಬೇರೆ ಈ ಬಾಕಿ ಅಲ್ಲಿ ಟ್ರೈನಿಂಗ್ಗೆ ಕಂಪನಿಗಳಿರ್ತವೆ. ಅಂದರೆ ಇದನ್ನು ಟ್ರೈನಿಂಗ್ ಆಗಿದೆ, ಅದನ್ನ ಆಗಾಗ ಅವರು ರಿವಿಷನ್ ಮಾಡ್ತಾ ಇರಬೇಕು, ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು, ಮತ್ತು ಅವರಿಗೆ ಮುಂದೆ ಪ್ರಮೋಷನ್ ಬೇಕಾದ ವಿಷಯಗಳನ್ನು ತಿಳಿಸ್ಬೇಕು. ಅವರಿಗೆ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡಲಿಕ್ಕೆ ನನಗೆ ಜವಾಬ್ದಾರಿ ಕೊಟ್ಟರು. ಈಗ ಅಂದರೆ ಯುದ್ಧದಲ್ಲೂ ಕೂಡ ಭಾಗವಹಿಸ್ಲಿಕ್ಕೆ ಇರ್ತದೆ ನಿಮಗೆ? ಹೌದೌದು, ಯುದ್ಧದಲ್ಲಿ ಅವರಿಗೆ ಮತ್ತು ನಮಗೆ ಮತ್ತು ಇನ್ಫೆಂಟ್ರಿಗೆ ಏನೂ ವ್ಯತ್ಯಾಸ ಇಲ್ಲ. ಇಂಜಿನಿಯರ್ಸಿಗಿರಲಿ ಇನ್ಫೆಂಟ್ರಿಗಿರಲಿ ಪ್ರಾಬ್ಲಿ ಹೆಚ್ಚಿನ ಸಮಯದಲ್ಲಿ ಇನ್ಫೆಂಟ್ರಿ ಮುಂದೆ ಇರ್ತಾರೆ. ನಾವು ಸ್ವಲ್ಪ ಅವರಿಗೆ ಅದರಲ್ಲಿ ಎರಡು ಥರ ಉಂಟು ನೋಡಿ. ಈಗ ಒಂದು ಎನಿಮಿ ಬರ್ತಾ ಇದ್ದಂಥ ನಾವು ಅವ್ರನ್ನ ನಿಲ್ಲಿಕ್ಕೆ ನಾವು ಡಿಫೆನ್ಸ್ ಪೊಸಿಷನಲ್ಲಿ ಇರ್ಬೋದು. ಹಾಗೆ ಇನ್ಫೆಂಟ್ರಿ ಮುಂದೆ ಇರ್ತಾರೆ, ನಾವು ಹಿಂದೆ ಇರ್ತೇವೆ. ಅವರಿಗೆ ಹೇಗೆ ಡಿಫೆನ್ಸ್ ಮಾಡಬೇಕು ಅಂತ ಹೇಳುವ ನಮ್ಮದು ಅಡ್ವೈಸ್ ಕೊಡ್ತೇವೆ. ಅವ್ರಿಗೆ ಕೂಡ ಗೊತ್ತಿರ್ತದೆ, ಅದನ್ನು ನಾವು ಮಾಡಿಫೈ ಮಾಡಿ ಅಥವಾ ನಮ್ಮ ಡಿವಿಷನ್ ನಮ್ಮ ಕಮಾಂಡರ್ ಇರ್ತಾರೆ, ಕಮಾಂಡಿಂಗ್ ಆಫೀಸರ್ ನಮ್ಮ ರೆಜಿಮೆಂಟಿಗೆ, ಅವರು ಜನರಲ್ಲಿಗೆ ಅಡ್ವೈಸ್ ಮಾಡ್ತಾರೆ, ಹೀಗೆ ಮಾಡ್ಬೋದು ಸರ್ ಅಂತೇಳಿ. ಅವರು ಅದನ್ನು ಡಿಸ್ಕಸ್ ಮಾಡಿ ಫೈನಲ್ ಮಾಡಿ ಹೇಳ್ತಾರೆ. ಅದನ್ನು ನಾವು ಕಮ್ಯುನಿಕೇಟ್ ಮಾಡಬೇಕು ಈ ಬಾಕಿ ಯೂನಿಟ್ಸ್ಗಳಿಗೆ, ಈ ರೀತಿ ಡಿಫೆನ್ಸ್ ಮಾಡಬೇಕಾದ್ದು ಅಂತೇಳಿ. ಅಂದರೆ ಕೋಆರ್ಡಿನೇಷನು. ಮತ್ತು ಆಮೇಲೆ ನನ್ನನ್ನು ಒನ್ ಆಫ್ ದ ಕಂಪನಿಗೆ ಹಾಕಿದರು ಪ್ಲೇಟೂನ್ ಕಮಾಂಡರ್ ಆಗಿ. ಪ್ಲೇಟೂನಲ್ಲಿ ಒಂದು 30 ಇರ್ತಾರೆ. ಅಂದರೆ ಅವರ ಟ್ರೈನಿಂಗು, ಅವರ ಶಿಸ್ತು, ಅದಕ್ಕೆಲ್ಲ ನಾನು ಜವಾಬ್ದಾರಿ, ಪ್ಲೇಟೂನ್ ಕಮಾಂಡರ್. ಹಾಗೆ ನಾನು ಪ್ರಮೋಷನ್ ಆಗಿ ನಾನು ಕಂಪನಿ ಕಮಾಂಡರ್ ಆಗ್ತೇನೆ. ಆಗ ನನ್ನ ಕೆಳಗೆ 4 ಪ್ಲೇಟೂನ್ ಇರ್ತದೆ. ಆ 4ರ ಜವಾಬ್ದಾರಿ ನನಗೆ. ಹಾಗೆ ನಾನು ಕಮಾಂಡ್ ಮಾಡಿ ರೆಜಿಮೆಂಟ್ ಕಮಾಂಡರ್ ಆದರೆ ಎಲ್ಲ ಫುಲ್ಲು 4 ಕಂಪನಿ ಇರ್ತದೆ. ಅವರ ಎಲ್ಲ ಶಿಸ್ತು, ಅವರ ಟ್ರೈನಿಂಗು, ಅವರಿಗೆ ಬೇಕಾದ ವಸ್ತುಗಳುಂಟು ಇಲ್ಲೋ, ವಾರ್ ಟೈಮ್ನಲ್ಲಿ ಏನು ಅಕ್ವಿಪ್ಮೆಂಟ್ ಅಥರೈಸ್ ಅಂದರೆ ನಾವು ವರ್ಕೌಟ್ ಮಾಡಿ ಇಟ್ಟಿರಬೇಕು, ಏನೇನು ಬೇಕು ಅಂತೇಳಿ ಅದನ್ನು ಪ್ರೊಜೆಕ್ಟ್ ಮಾಡಿರಬೇಕು. ಅದು ಡೆಪಾಸಿಟ್ ಇರ್ತದೆ, ಅದನ್ನು ತಂದು ಅದನ್ನು ಯಾವಾಗ ತರಬೇಕು, ಎಷ್ಟು ತರಬೇಕು ಅಂತ ಹೇಳೋದನ್ನೆಲ್ಲ ಪ್ಲ್ಯಾನ್ ಮಾಡಿ ಇಟ್ಟಿರಬೇಕಾಗ್ತದೆ. ಅಂದರೆ ನೀವು 1971 ವಾರಲ್ಲಿ ಭಾಗವಹಿಸಿದ್ರಿ? ಹೌದು, 71 ವಾರಲ್ಲಿ ನಾನು ಭಾಗವಹಿಸಿದ್ದೆ. ಹೇಗಿತ್ತು ಅದು? ಅಂದರೆ ವಾರ್ ಸಿಚುವೇಶನ್ ಆಗಿರ್ಬೋದು. ನೋಡಿ, ಈಸ್ಟರ್ನ್ ಸೆಕ್ಟರ್ನಲ್ಲಿ ಆಲ್ರೆಡಿ ಯುದ್ಧ ನಡೀತಾ ಇತ್ತು. ಯಾಕೆ ಅಂದರೆ ಬಾಂಗ್ಲಾದಲ್ಲಿ ಅವರು ಇಂಡಿಪೆಂಡೆಂಟ್ ಆಗಬೇಕು ಅಂತ, ಪಾಕಿಸ್ತಾನದ ಹೊರಗೊಂದು ಬೇರೆ ನಾವು ದೇಶ ಮಾಡಬೇಕು ಅಂತ ಅವರು ಹೋರಾಡ್ತಿದ್ರು. ಅವರಿಗೆ ನಾವು ಗುಪ್ತವಾಗಿ ನಮ್ಮ ಸೋಲ್ಜರ್ಸ್ ಅಲ್ಲಿಗೆ ಹೋಗಿ ಅವರಿಗೆ ಹೆಲ್ಪ್ ಮಾಡ್ತಿದ್ರು. ಪಾಕಿಸ್ತಾನದ ಆರ್ಮಿಯವರು ಬಂದರೆ ಅವರೊಟ್ಟಿಗೆ ಫೈಟ್ ಮಾಡಿ ಇವರಿಗೆ ಸ್ವಾತಂತ್ರ್ಯ ಕೊಡುವ ಹಾಗೆ ಮಾಡಲಿಕ್ಕೆ ಅಲ್ಲಿ ನಮ್ಮ ಆರ್ಮಿ ಹೆಲ್ಪ್ ಮಾಡ್ತಿದ್ರು. ಆಗ ವೆಸ್ಟರ್ನ್ ಸೆಕ್ಟರ್ನಲ್ಲಿ ಏನಿರಲಿಲ್ಲ. ಆದರೆ ಸಡನ್ನಾಗಿ ಡಿಸೆಂಬರ್ 3 ನಾನು ಅನ್ಕೊಂಡೀಗ ಡಿಸೆಂಬರ್ 3 ಅಲ್ಲಿ 1971 ಅಲ್ಲಿ ನಮ್ಮ ಬೋರ್ಡ್ನಲ್ಲಿರುವ ಕೆಲವು ಏರ್ಪೋರ್ಟ್ಗಳಿಗೆ ಅವರು ಬಾಂಬ್ ಹಾಕಿದರು. ಅದರಲ್ಲಿ ಒಳಗೆ ಬಂದು ಆಗ್ರಾದಲ್ಲಿ ನಮ್ಮ ಏರ್ ಬೇಸ್ ಉಂಟು, ಅಲ್ಲಿಗೆ ಬಾಂಬ್ ಮಾಡಿದರು. ಅವರು ಬಾಂಬಿನಲ್ಲಿ ರನ್ವೇ ಡ್ಯಾಮೇಜ್ ಆಯಿತು. ರನ್ವೇ ಡ್ಯಾಮೇಜ್ ವಿಮಾನ ಟೇಕ್ ಆಫ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಅದನ್ನು ಅತಿ ಅರ್ಜೆಂಟಾಗಿ ರಿಪೇರ್ ಮಾಡಬೇಕಾಗ್ತದೆ. ಅಲ್ಲಿ ಕೂಡ ರಿಸೋರ್ಸಸ್ ಉಂಟು, ಇಂಜಿನಿಯರ್ಸು, ಆಫೀಸರ್ಸ್ ಇರ್ತಾರೆ, ಜವಾನ್ಸ್ ಇರ್ತಾರೆ, ಮತ್ತು MES ಅಂದರೆ ಮಿಲಿಟ್ರಿ ಇಂಜಿನಿಯರಿಂಗ್ ಸರ್ವಿಸ್ ಆ್ಯಂಡ್ ಸಿವಿಲ್ ಆರ್ಗನೈಸೇಷನ್ ಉಂಟು, ಅವರು ಕೂಡ ಇರ್ತಾರೆ, ಅವರು ಕೂಡ ಹೆಲ್ಪ್ ಮಾಡ್ತಾರೆ. ಹಾಗೆ ಅಲ್ಲಿ ಇನ್ನಷ್ಟು ಜನ ಬೇಕು ಸೂಪರ್ವೈಸಿಗೆ ಅಂಥೇಳಿ ನಾನು ಆ ಟೈಮ್ನಲ್ಲಿ ಇನ್ನೊಂದು ಏರ್ಫೀಲ್ಡು ಅದು ಈಸ್ಟರ್ನ್ ಸೆಕ್ಟರ್ ಬರ್ತಿತ್ತು, ಇಜ್ಜತ್ ನಗರ್ ಅಂತೇಳಿ ಬರೇಲಿ ಹತ್ರ ಉಂಟು, ಅಲ್ಲಿ ಪೋಸ್ಟಿಂಗಲ್ಲಿದ್ದೆ. ನೀನು ಅಲ್ಲಿಗೆ ಹೋಗು, ಅಲ್ಲಿ ಬಾಂಬಿಂಗ್ ಆಗಿದೆ, ಅಲ್ಲಿ ರಿಪೇರ್ ಮಾಡೋದು ಭಾಳ ಅರ್ಜೆಂಟ್ ಉಂಟು, ನೀವು ಅಲ್ಲಿಗೆ ಹೋಗುತ್ತೆ. ನನಗೆ ಬೆಳಿಗ್ಗೆ 4ನೇ ತಾರೀಕು ಬೆಳಿಗ್ಗೆ ಆರ್ಡ್ರ್ ಬಂತು. ನಾನು ಯಾವ ಟ್ರೈನಲ್ಲಿ ಹೋಗ್ಬೇಕಲ್ಲಿ ಒಂದು ಸಾಧಾರಣ ಒಂದು 8-10 ಗಂಟೆ ದಾರಿ ಟ್ರೈನಲ್ಲಿ ಆಗ್ರಕ್ಕೆ. ಅದೇ ದಿವಸ ನಾನು ತಯಾರಾಗಿ ರಾತ್ರಿ ಹೊತ್ತು ಟ್ರೈನಿಗೆ ಹೋದೆ. ಆಗ ಲೈಟ್ ಇರುವುದಿಲ್ಲ ಎಲ್ಲ, ಅಂದರೆ ಯಾಕೆ ಲೈಟ್ ಔಟ್ ಮಾಡ್ತಾರೆ, ಯಾಕಂತ ಹೇಳಿದರೆ ಈ ಸಲ ಮಾಡಿದ್ರಲ್ಲ ಹಾಗೆ. ಹಾಗೆ ಇಲ್ಲಿ ಕೂಡ ಲೈಟ್ ಇಲ್ಲ, ಅಂದಾಜಲ್ಲಿ ಟ್ರೈನಿಗೆ ಹತ್ತಬೇಕು, ಅಥವಾ ಬೆಲ್ಲ ಟಾರ್ಚ್ ಹಿಡ್ಕೊಂಡು ಎಲ್ಲಿ ಜಾಗ ಉಂಟು ನೋಡಿ ಹತ್ತಿ ಕೂತ್ಕೊಳ್ಬೇಕು. ಮತ್ತು ಬೆಳಿಗ್ಗೆ ಅಲ್ಲಿಗೆ ಹೋಗಿ ಅಲ್ಲಿ ನಾನು ಪಿಕಪ್ ಮಾಡಿದರೆ ಆಗ್ರಾ ಅಲ್ಲಿಗೆ ಹೋದೆ. ಅಲ್ಲಿ ರಿಪೇರಿ ಕೆಲಸ ನಡೀತಾ ಇದ್ದು, ನಾನು ಅಲ್ಲಿ ಒಟ್ಟಿಗೆ ಸಪೋರ್ಟಿಗೆ ನಿಂತೆ. ಎಲೆಕ್ಟ್ರಿಕಲ್ ವೈರ್ಸ್ ಎಲ್ಲ ಡ್ಯಾಮೇಜ್ ಆಗಿತ್ತು, ಅದನ್ನು ರಿಪೇರಿ ಆಯಿತು. ಹಾಗೆ ಮತ್ತು ನಾನು ಅಲ್ಲಿ ಯುದ್ಧ ಮುಗಿದಾಗ ನಾನು ಅಲ್ಲೇ ಇದ್ದೆ. ಅದೇ ದಿವಸ ನಾವು ಹೋದ ದಿವಸ ಸಂಜೆ ಪುನಃ ಬಾಂಬ್ ಅಲರ್ಟ್ ಆಯಿತು.
ಆಗ ನಮ್ಮ ಅಲ್ಲಿ ಏರ್ ಡಿಫೆನ್ಸ್ ಗನ್ಸ್ ಎಲ್ಲ ಆಲ್ರೆಡಿ ರೆಡಿ ಇತ್ತು. ಅವರು ಫೈರಿಂಗ್ ಮಾಡುವಾಗ ಅವ್ರು ಹೋಯಿತು. ಅವರು ಒಂದು ನಿಮಿಷ, ಒಂದು ವಿಶೇಷ ಅಲ್ಲಿ ಏನಾಯಿತು ಅಂತ ಹೇಳಿದರೆ, ಅದು ನಾನು ಹೋಗಿ 3 ದಿವಸವನ್ನಾಗಿತ್ತು. ಅಲ್ಲಿ ಒಂದು ಅಬ್ಸರ್ವೇಷನ್ ಮಾಡಿದರು ನಮ್ಮ ಏರ್ಫೋರ್ಸ್ನವರು. ವಿಮಾನಗಳೆಲ್ಲ ತಾಜ್ಮಹಲ್ ಇರುವಲ್ಲಿಗೆ ಬಂದು ಅಲ್ಲಿಂದ ಡೈವರ್ಟು ಆಗ್ತಾರೆ ಇಲ್ಲಿಗೆ. ಅಂದರೆ ತಾಜ್ಮಹಲ್ ಎಲ್ರಿಗೂ ಗೊತ್ತು, ಮ್ಯಾಪ್ನಲ್ಲಿ ಸಿಗ್ತದೆ ಎಲ್ರಿಗೂ, ಪ್ರೊಫೆಷನಲ್ ಎಲ್ಲಿ ಹೋದರೂ ಸಿಗ್ತದೆ. ಅಲ್ಲಿಗೆ ಬಂದು ಇಲ್ಲಿಗೆ ಹೋಗ್ತಾರೆ ಅಂತ ಹೇಳಿ. ಆದರೆ ಅಲ್ಲಿ ತಾಜ್ಮಹಲನ್ನು ಆಲ್ರೆಡಿ ಕಾಣದಾಗೆ ಮಾಡಿದ್ದಾರೆ, ಅದು ಕ್ಯಾಮಫ್ಲೇಜ್ ಆಗಿತ್ತು. ಅಷ್ಟು ದೊಡ್ಡ ಬಿಲ್ಡಿಂಗು ಕ್ಯಾಮಫ್ಲೇಜ್ ಮಾಡೋದಂದ್ರೆ ಏನು, ಅದನ್ನು ಕವರ್ ಮಾಡಬೇಕು, ಅದು ಕಾಣದ, ಅದರ ಶೇಪ್ ಕಾಣದಾಗೆ ಮಾಡಬೇಕು. ಅದು ಆಲ್ರೆಡಿ ಕೆಲಸ ಆಗಿತ್ತು. ನಾನು ಹೋದ್ಮೇಲೆ ಅದು ಮುಂದುವರಿತಾ ಇತ್ತು. ಆದರೆ ಇದು ಆಲ್ರೆಡಿ ಅನ್ಕವರ್ ಆಗಿದೆ, ಕ್ಯಾಮಫ್ಲೇಜ್ ಆಗಿದೆ, ಮತ್ತು ಹೇಗೆ ಬರ್ತಾರೆ ಅಂತ ಹೇಳಿ ಮಾಡುವಾಗ ಮತ್ತೆ ಒಂದು ನಮ್ಮ ಹೆಲಿಕಾಪ್ಟರ್ನವರು ಹೇಳಿದರು, ಅಲ್ಲಿ ಒಂದು ಸಿಗ್ನಲ್ ಬಂದಾಗ ಕಾಣಿಸ್ತದೆ ಅಲ್ಲಿಂದ ಲೈಟ್ ಆಫ್ ಆನ್ ಆಗುವಂಥದ್ದು. ಬಹುಶಃ ಅದನ್ನು ನೋಡಿಕೊಂಡು ಅವರು ಬರ್ತಿರಬೇಕು ಅಂತೇಳಿ. ಹಾಗೆ ಮತ್ತೆ ತಲಸವನಾಗ ಅಲ್ಲಿ ಒಬ್ಬ ಸಿಕ್ಕಿಬಿದ್ದ, ಒಬ್ಬ ಸ್ಪೈ. ಅದನ್ನು ಇದು ತಗೊಂಡು ಆಮೇಲೆ ವಿಮಾನ ಆ ಥರ ಬರೋದು ನಿಂತಿತು. ಅದೊಂದು ಬಹಳ ಒಂದು ಅವರು ಮಾಡ್ತಿದ್ದ ಕುತೂಹಲದ ವಿಷಯ. ಅಲ್ಲಿ ನಾನು ಯುದ್ಧ ನಿಲ್ಲುವವರೆಗೂ ಅಲ್ಲಿಯೇ ಇದ್ದೆ, ಡಿಸೆಂಬರ್ ಎಂಡಿನವರೆಗೆ ಅಲ್ಲಿಯೇ ಇದ್ದೆ. ಮತ್ತು ನಾನು ಅಲ್ಲಿ ಮತ್ತೆ ನಾನು ಬರೇಲಿಗೆ ಹೋದೆ, ಅದೇ ಇಜತ್ ನಗರಿಗೆ. ನೆಕ್ಸ್ಟ್ ಮಂತ್ ನನ್ನ ಟ್ರಾನ್ಸ್ಫರ್ ಬಂತು ಜಮ್ಮು ಅಂತ ಅಖನೂರು ಅಂತ ಜಾಗ ಉಂಟು, ಅಲ್ಲಿಗೆ. ಅಲ್ಲಿ ನಾನು ಈ ಮೈನ್ ಫೀಲ್ಡ್ ಈಗ ನಮಗೆ ಅಭ್ಯಾಸ ಉಂಟು ಹೇಳಿದೆಲ್ಲ. ಈ ಯುದ್ಧ ಕಾಲದಲ್ಲಿ ನಾವು ಡಿಫೆನ್ಸ್ ಆಗಿ ಇರುವಲ್ಲಿ, ಅಂದರೆ ನಾವು ನಮ್ಮ ಸೈನ್ಯ ಮುಂದೆ ಹೋಗಲಿಕ್ಕಿಲ್ಲ, ಅವ್ರನ್ನ ಬರಲಿಕ್ಕೆ ಬಿಡಲಿಕ್ಕಿಲ್ಲ ಅಂತ, ಅದಕ್ಕೆ ಡಿಫೆನ್ಸಿವ್ ಪೋಸ್ಚರ್ ಅಂತ ಹೇಳ್ತಾರೆ. ಡಿಫೆನ್ಸ್ ಪೋಸ್ಚರ್ನಲ್ಲಿ ಇದ್ದಂಥ ಜಾಗ. ಅಲ್ಲಿ ನಾವು ಅಲ್ಲಿ 2 ಥರದ ಡಿಫೆನ್ಸ್ ಮಾಡಿಕೊಳ್ತಾರೆ. ಒಂದು ದೊಡ್ಡ ಬಂಡು ನಿರ್ಮಾಣ ಮಾಡ್ತಾರೆ, ಆರ್ಟಿಫಿಷಿಯಲ್ ಬಂಡು, ಮಣ್ಣಿನ ರಾಶಿ ಹಾಕಿ ಅದರ ಒಳಗಡೆ ಬಂಕರು ಅದೆಲ್ಲ ಕಟ್ತಾರೆ. ಅದರಿಂದ ಆಚೆಗಡೆ ಕೆನಾಲ್ನ ಮಾಡಿ ಅಲ್ಲಿ ನೀರು ತುಂಬಿಸ್ತಾರೆ. ಅದೆಲ್ಲ ಜಮ್ಮು ಕಾಶ್ಮೀರದಲ್ಲಿ ತುಂಬ ಕಡೆ ಉಂಟು, ಪ್ಲೇನ್ಗಳಲ್ಲಿ. ಜಮ್ಮುವಿನಲ್ಲಿ, ಕಾಶ್ಮೀರ ಗುಡ್ಡಗಳಲ್ಲಿ ಅಂಥದ್ದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರ ಹಿಂದೆ ಒಂದು ವೇಳೆ ಅದನ್ನು ಕೂಡ ದಾಟಿ ಬೈರು ಬಂದರೆ ಅವರನ್ನು ಸ್ಲೋ ಮಾಡಲಿಕ್ಕೆ ಬೇಕಾದ್ರೆ ನಾವು ಮೈನ್ ಫೀಲ್ಡೇ ಮಾಡ್ತೇವೆ. ಅದು ಪ್ಯಾಟರ್ನ್ ಇರ್ತದೆ ಅದಕ್ಕೆ. ಅದು ಎಷ್ಟು ಡೆನ್ಸಿಟಿಯಲ್ಲಿ ಇಡಬೇಕು, ಸ್ಕ್ವೇರ್ ಫೀಟ್ನಲ್ಲಿ ಎಷ್ಟು ಮೈನ್ಸ್ ಬರಬೇಕು, ಅದರಲ್ಲಿ ಯಾವ ಥರದ ಮೈನ್ ಬರಬೇಕು. ಮೈನ್ಗಳಲ್ಲಿ ಡಿಫ್ರೆಂಟ್ ವೆರೈಟಿ ಇರ್ತದೆ. ಒಂದು ಆ್ಯಂಟಿ ಪರ್ಸನಲ್ ಮೈನ್ಸ್ ಅಂತೇಳಿ, ಅಂದರೆ ಅದು ಮನುಷ್ಯ ಕಾಲು ಬಿಟ್ಟು ಇಟ್ಟರೆ ಅವನ ಭಾರಕ್ಕೆ ಅದು ಹೊಡ್ತದೆ. ಮತ್ತು ಆ್ಯಂಟಿ ಟ್ಯಾಂಕ್ ಮೈನ್ಸ್ ಅಂತ ಉಂಟು, ಅದು ಹೆಚ್ಚು ಹೆವಿ ಭಾರ ಬೀಳಬೇಕು ಅದರ ಮೇಲೆ, ಮನುಷ್ಯ ಕಾಲಿಟ್ಟರೆ ಏನಾಗಲಿಕ್ಕಿಲ್ಲ. ಆದರೆ ಒಂದು ಹೆವಿ ವಾಹನ ಬಂದರೆ ಅಥವಾ ಟ್ಯಾಂಕ್ ಬಂದರೆ ಅದು ಬ್ಲಾಸ್ಟಾಗಿ ಅದರ ಚೈನು ಅಥವಾ ಟಯರ್ ಟ್ಯೂಬ್ ಎಲ್ಲ ಬರ್ಸ್ಟ್ ಆಗ್ತದೆ. ಮತ್ತು ಅದನ್ನು ಮತ್ತೊಂದು ಆ್ಯಂಟಿ ಫ್ರೆಗ್ಮೆಂಟೇಷನ್ ಮೈನ್ ಉಂಟು. ಅದು ಬರ್ಸ್ಟ್ ಆದರೆ ಅದರ ಬಳಿಂದ ಇದು ನೀಲ್ಸ್ ಎಲ್ಲ ಹಾರಿ ಚದರಿ ಸುತ್ತಮುತ್ತ ಇರೋರಿಗೆಲ್ಲ ಸಾಧಾರಣ ಒಂದು 10 ಫೀಟ್ ದೂರವರೆಗೆ ಇರೋರಿಗೆಲ್ಲ ಡ್ಯಾಮೇಜ್ ಆಗ್ತದೆ. ಸೊ ಅದನ್ನು ಯಾವ ಪ್ಯಾಟರ್ನಲ್ಲಿ ಇಡಬೇಕು ಅಂತೇಳಿ ನಾವು ಇಡಬೇಕಾಗ್ತದೆ, ಅಡ್ವೈಸ್ ಮಾಡಿ ಇಡಬೇಕಾಗ್ತದೆ, ಎಷ್ಟು ಡೆನ್ಸಿಟಿಯಲ್ಲಿರಬೇಕು ಅಂತೇಳಿ. ಮತ್ತು ಅದನ್ನು ರೆಕಾರ್ಡ್ ಮಾಡಬೇಕಾಗ್ತದೆ. ಯಾಕಂತೇಳಿ ಅದು ನಮ್ಮ ನೆಲ, ಅಲ್ಲಿ ಸಾಮಾನ್ಯ ಟೈಮಿನಲ್ಲಿ ಕೃಷಿ ಆಗ್ತದೆ. ಈ ಯುದ್ಧ ಮಾಡುವಾಗ ನೀವು ಮೈನಿಟ್ಟು ಹಾಗೆ ಎದ್ದುಕೊಂಡು ಹೋದರೆ ಅದನ್ನು ಕೃಷಿ ಮಾಡೋದು ಹೇಗೆ? ಕೃಷಿ ಮಾಡಲಿಕ್ಕೆ ಆಗೋದು. ಹಾಗಾಗಿ ನಾವು ಮೈನನ್ನು ಕ್ಲಿಯರ್ ಮಾಡಬೇಕಾಗ್ತದೆ. ಆ ಕೆಲಸ ನಮ್ಮ ಕಂಪನಿಗೆ ಸಿಕ್ಕಿತು. ಅಲ್ಲಿ ಅದು ಸಾಧಾರಣ 1 ವರ್ಷ ಮೇಲೆ ಬೇಕಾಯಿತು ಅದು ಕ್ಲಿಯರ್ ಆಗಲಿಕ್ಕೆ. ಅಲ್ಲಿ ನಾನು ಒಂದು ವರ್ಷ ಅಲ್ಲಿದ್ದೆ. ಅಲ್ಲಿಂದ ಮತ್ತು ನನಗೆ ಮೀಸಾ ಅಂತ ಹೇಳೋ ಒಂದು ಜಾಗಕ್ಕೆ ಟ್ರಾನ್ಸ್ಫರ್ ಆಯಿತು. ನಮ್ಮ ರೆಜಿಮೆಂಟೇ ಅಲ್ಲಿಂದ ಮೂವ್ ಆಯಿತು ಮೀಸಾಕ್ಕೆ. ಮೀಸಾ ಇರೋದು ಅಸ್ಸಾಮಿನಲ್ಲಿ, ಗೌಹಾಟಿಯಿಂದ ಒಂದು 250 ಕಿಲೋಮೀಟರ್ ಇರಬೇಕು, ಒಂದು ಹಳ್ಳಿ. ಅಲ್ಲಿ ಬೇಕಾದ ಅಕೊಮಡೇಷನ್ ಉಂಟು. ಅಲ್ಲಿ ನಾನು ಅಡ್ವಾನ್ಸ್ ಪಾರ್ಟಿಯಲ್ಲಿ ಹೋದೆ. ಅಡ್ವಾನ್ಸ್ ಪಾರ್ಟಿ ಅಂತ ಹೇಳಿದರೆ ಅಲ್ಲಿ ಒಂದು ಆಲ್ರೆಡಿ ರೆಜಿಮೆಂಟ್ ಇರ್ತದಲ್ಲ, ಅವ್ರ ಹತ್ರ ಇರುವಂಥ ಎಕ್ವಿಪ್ಮೆಂಟ್ಸು ಅದೆಲ್ಲ ಲೋಕಲ್ಲಿ ಆಪ್ರೇಷನ್ ಆಗೋದ್ರಲ್ಲಿ ಬೇಕಾದ ಎಕ್ವಿಪ್ಮೆಂಟು ಅದನ್ನೆಲ್ಲ ನಾವು ತೆಕ್ಕೊಂಡು ಅವ್ರನ್ನ ರಿಲೀವ್ ಮಾಡಬೇಕು. ಅದಕ್ಕೆ ಕಂಪ್ಲೀಟ್ ಅದನ್ನು ಟೆಸ್ಟ್ ಮಾಡಿ ಸರಿ ಉಂಟು, ಯಾವ ಸ್ಥಿತಿಯಲ್ಲಿ ಉಂಟು, ಎಷ್ಟು ಉಂಟು, ಏನುಂಟು ಅಂಥೇಳಿ ಎಲ್ಲ ಲಿಸ್ಟ್ ಮಾಡಿ ಅದನ್ನು ಟೇಕ್ ಓವರ್ ಮಾಡಿ ತೆಕ್ಕೊಳ್ಳಲಿಕ್ಕೆ ನಾನು 1 of the 5-6 people
ಅಲ್ಲಿ ಹೋದದ್ರಲ್ಲಿ. ಅಲ್ಲಿ ನಾನು 2 ವರ್ಷ ಇದ್ದೆ. ಅಲ್ಲಿ ಜಮ್ಮುನಲ್ಲಿ ನಾನು 1.5 ವರ್ಷ ಇದ್ದೆ. ಮೀಸದಿಂದ ನಾನು ಅಲ್ಲಿ 2 ವರ್ಷ ಅಲ್ಲಿದ್ದು ಮತ್ತು ನನಗೆ ಟ್ರಾನ್ಸ್ಫರ್ ಆಯಿತು. ನಾನು ಫಸ್ಟು ಪೋಸ್ಟಿಂಗ್ ನನಗೆ ಇಲ್ಲಿ ವಿಶಾಖಪಟ್ಟಣದಲ್ಲೇ ಸೌತ್ನಲ್ಲಿ ಅಲ್ಲಿದ್ದೆ. ಮತ್ತು ಹಾಗೆ ಮುಂದುವರಿತಾ ನಾನು 67ರಿಂದ 1993 26 ವರ್ಷ 26 ವರ್ಷ ಸಮ್ ಫ್ಯೂ ಡೇಸ್. ಸೊ ಮುಖ್ಯವಾಗಿ ನೀವು ಅಲ್ಲಿ ಆರ್ಮಿಯಲ್ಲಿ ನಿಮ್ಮ ಸೇವೆಯನ್ನು ಸಲ್ಲಿಸಿ ಊರಿಗೆ ಬಂದಾಗ ಇಲ್ಲಿಯ ರಿಯಾಕ್ಷನ್ ಆಗಲಿ ಯಾವ ರೀತಿ ಇತ್ತು? ನಾನು ಊರಿಗೆ ಬಂದ ಆರ್ಮಿಯಿಂದ 93ರಲ್ಲಿ ರಿಟೈರ್ ಆದೆ. ಆಗ ನನ್ನ ಭೂಮಿಯೆಲ್ಲ ಒಕ್ಕಲುಗಳ ಕೈಲಿತ್ತು. ಆಗಿನ ಕಾಲದಲ್ಲಿ ಮಿಲಿಟ್ರಿ ಸರ್ವಿಸ್ನಲ್ಲಿರುವವರು ಒಕ್ಕಲುಗಳಿಗೆ ಗಣಿ ಕೊಡ್ಬೋದು ಅಂತೇಳಿ ಇತ್ತು. ನಾನು ಬರುವಾಗ ಅವರು ಕೊಡಲಿಕ್ಕೆ ತಯಾರಿರಲಿಲ್ಲ. ಯಾಕಂತ ಹೇಳಿದರೆ ಅವರು ಕೋರ್ಟ್ನಲ್ಲಿ ಅವರು ಅಪೀಲೇಟ್ ಟ್ರಿಬ್ಯುನಲಿಗೆ ಅರ್ಜಿ ಹಾಕಿ ಅವರಿಗೆ ಕೊಡೋದು ಬೇಕು ಬೇಡ ಅಂಥೇಳಿ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇತ್ತು. ಹಾಗೆ ನನಗೆ ಬೇರೆ ಏನು ದಾರಿ ಇಲ್ಲ, ಏನು ಮಾಡೋದು ಅಂತೇಳಿ ನಾನು ಆಲೋಚನೆ ಮಾಡಿ ತುಂಬ ಹೊರಡಿದ್ದೆ. ಅದು ಲಕ್ಕಿಲಿ ನನಗೆ ಒಂದು ಆಫರ್ ಬಂತು. ನನ್ನ ಪರಿಚಯದವರು ಇದ್ದರು, ನನ್ನ ಸೀನಿಯರು. ಅವರು ಹೇಳಿದ್ರು, ನೀನು ರಿಟೈರ್ ಆಗ್ತಾಯಿಲ್ಲ, ನಿನಗೆ ಇಂಟ್ರೆಸ್ಟ್ ಇದ್ದರೆ ನೀನು ನಮ್ಮಲ್ಲಿ ಬಂದು ಸೇರು. ನನಗೆ ರಿಸರ್ವೇಷನ್ ಆಯಿತು, ಹೋಗೋದೋ ಬೇಡ ಅಂತ ಹೇಳಿಕೊಂಡು ನಾನು ಎಕ್ಸ್ಪ್ರೆಸ್ ಮಾಡಿದೆ. ನೀವು ಬಂದು ನೋಡು, 1-2 ದಿವಸ ರಜೆ ಹಾಕಿ ಬಾ, ಬಂದು ನೋಡಿಲ್ಲ ಹೇಗುಂಟು ಅಂತೇಳಿ, ನಿನಗೆ ಲೈಕ್ ಆದರೆ ಸೇರು, ಇಲ್ಲಾದರೆ ಬೇಡ ಅಂತೇಳಿ ಹೇಳಿದರು ಕರ್ನಾಟಕದವರು. ಹಾಗೆ ನಾನು ರಜೆ ಒಂದು 2-3 ದಿವಸ ರಜೆ ಹಾಕಿ ಬಂದೆ. ಅದು ಬಳ್ಳಾರಿ ಡಿಸ್ಟ್ರಿಕ್ಟು ಹೊಸಪೇಟೆ ಹತ್ತಿರ ಕೊಪ್ಪಳ ಅಂತೇಳಿ ಜಾಗದಲ್ಲಿ. ಅಲ್ಲಿ ಪೂನಾದ ಕಿರ್ಲೋಸ್ಕರ್ ಇಂಡಸ್ಟ್ರೀಸ್ನವರು ಅವರು ಅಲ್ಲಿ ಹೊಸ ಫ್ಯಾಕ್ಟ್ರಿ ತಯಾರು ಮಾಡಲಿಕ್ಕೆ ಜಮೀನು ತಗೊಂಡಿದ್ದರು. ಅಲ್ಲಿ ಆ ಏರಿಯಾದಲ್ಲಿ ತುಂಬ ಐರನ್ ಓರ್ ಉಂಟು. ಅದನ್ನು ಉಪಯೋಗಿಸಿ ಕಬ್ಬಿಣ ತಯಾರು ಮಾಡುವಂಥ ಫರ್ನೆಸನ್ನು ಅವ್ರು ಹಾಕಲಿಕ್ಕೆ ಅವರ ಪ್ಲ್ಯಾನ್ ಇದ್ದರು. ಹಾಗೆ ಮುಂದುವರೆದು ಅದನ್ನು ಅದೇ ಕಬ್ಬಿಣವನ್ನು ಉಪಯೋಗಿಸಿ ಕಾಸ್ಟಿಂಗ್ಸ್ ಎರಕ ಹೊಡೆದು ಕಾಸ್ಟಿಂಗ್ಸ್ ಮಾಡಲು ಅವರ ಪ್ಲ್ಯಾನ್. ನಾನು ಅಲ್ಲಿ ಹೋಗಿ ನೋಡಿದಾಗ ನನಗೆ ಅದು ಖಾಲಿ ಜಾಗ ಏನಿಲ್ಲಲ್ಲಿ, ಫೀಲ್ಡ್ ಅಂತ ನಮ್ಮ ಮಿಲಿಟ್ರಿಯಲ್ಲಿ ಫೀಲ್ಡ್ ಇರೋದು ಇದ್ದಾಗೆ ಒಂದು ಸಣ್ಣ ಹಳ್ಳಿ, ಒಂದು ಕಿಲೋಮೀಟರ್ ದೂರದ ಹಳ್ಳಿ, ಒಂದು 5-6 ಮನೆಗಳು, ಅಲ್ಲಿ ಟಾಯ್ಲೆಟ್ ಇಲ್ಲ, ಏನಿಲ್ಲ, ಎಲ್ಲ ಓಪನ್ನಲ್ಲಿ ಎಲ್ಲ ಅದೇ ಅಷ್ಟೊಂದು ಹಿಂದುಳಿದ ಜಾಗ. ಆದರೆ ನನಗೆ ಅಲ್ಲಿ ಹೋದರೆ ಆದಿತ್ತು ಅಂತ ಕಂಡಿತ್ತು. ಆ ಜಾಗಕ್ಕೆ ಒಂದು ಸಾಕಷ್ಟು ದೊಡ್ಡ ಏರಿಯಾ ಎಕ್ವೈರ್ ಮಾಡಿದರು. ನಾನು ಅವರಿಗೆ ಹೇಳಿ, ನಾನು ಓಕೆ ನಾನು ಸೇರ್ತೇನೆ ಅಂತ ಹೇಳಿಕೊಂಡು. ಹಾಗೆ ನಾನು ಬಿಟ್ಟ ಕೂಡಲೇ ನನಗೆ ಮಿಲಿಟರಿ ಎಷ್ಟು ಸಂಬಳ ಸಿಕ್ತು ಅಷ್ಟೇ ಸಂಬಳದಲ್ಲಿ ನಾನು ಅವರಲ್ಲಿ ತಗೊಂಡ್ರು. ಹಾಗೆ ನನಗೆ ಕಂಟಿನ್ಯೂಟಿ ಆದಾಗಾಯಿತು. ಹಾಗಾಗಿ ನನ್ನ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯಿತಲ್ಲ. ಹೌದು. ಸೊ ಮಿಲಿಟರಿ ಇದ್ದದ್ದು ಅದೊಂದು ಅಡ್ವಾಂಟೇಜ್ ಆಯಿತು. ಬಟ್ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡಲ್ಲಿ ಹೇಗೆ ಸಪೋರ್ಟ್ ಇತ್ತಾ? ನೀವು ಮಿಲಿಟ್ರಿಗೆ ಹೋಗ್ತೇನೆ ಅಂತ ಹೇಳುವಾಗ ತಂದೆ ತಾಯಿಯಾಗಿ? ಅಮ್ಮನಿಗೆ ಏನು ಮನಸ್ಸಿರಲಿಲ್ಲ. ಅಂದರೆ ಆಗಿನ ಕಾಲದಲ್ಲಿ ಮಿಲಿಟ್ರಿಗೆ ಹೋದಂದರೆ ಹೋದ ಅಂತ ಲೆಕ್ಕ. ಹಾಗೆ ಒಮ್ಮೆ ನಾನಲ್ಲಿ ರಜೆಯಲ್ಲಿ ಹೋಗಿದ್ದಾಗ ಒಂದು ಫಂಕ್ಷನ್ಗೆ ಹೋಗಿದ್ದೆ. ಅಲ್ಲಿ ಒಂದು ಪೂಜೆ, ನೆರೆಕೆರೆಯಲ್ಲಿ ಹೋಗೋ ಕ್ರಮ ಉಂಟಲ್ಲ, ಹಾಗೆ ಒಂದು ಪೂಜೆಗೆ ಹೋಗಿದ್ದೆ. ಅಲ್ಲಿ ಒಬ್ಬರು ಹಿಡಿದು ನಮ್ಮ ಗೋಪಾಲ ಮಿಲಿಟ್ರಿಗೆ ಸೇರಿದ್ದ ಅಂತೇಳಿ ನಮ್ಮೊಬ್ಬರು ಕುಟುಂಬದವರು ಹಿರಿಯರಿದ್ದರು, ಗಣಪತಿ ಭಟ್ ಅಂತೇಳಿ. ಅವ್ರ ಹತ್ರ ಹೇಳಿದರು, ಓ ಹೌದಾ, ನನ್ನ ತಂದೆ ಹೆಸರು ಸುಬ್ರಾಯನಿಗೆ 2 ಜನ ಗಂಡು ಮಕ್ಕಳು ಅಂತ ಇತ್ತು, ಇನ್ನೀಗ 1 ಅಂತ ಹೇಳ್ಬೋದು ಅಂತ ಹೇಳಿದರು. ಆ ರೀತಿಯ ಒಂದು ಪರಿಸ್ಥಿತಿ ಇತ್ತು. ಈಗ ತುಂಬ ಚೇಂಜ್ ಆಗಿದೆ. ಆದರೂ ಕೂಡ ಈಗಲೂ ಕೂಡ ಇನ್ನು ಹಳ್ಳಿಗಳಿಗೆ ನೀವು ಹೋದರೆ ಆಫೀಸರ್ ಆಗಿ ಸೇರೋದು ಮತ್ತು ಜವಾನಾಗಿ ಸೇರೋದಕ್ಕೆ ಏನು ವ್ಯತ್ಯಾಸ ಅಂತಲೇ ಗೊತ್ತಿಲ್ಲ. ಅವರು ಕೆಲವರು ಹೆಚ್ಚಿನವ್ರು ತಿಳ್ಕೊಳ್ತಾರೆ, ಒಬ್ಬ ಜವಾನಾಗಿ ಸೇರಿದರೆ ಅವ್ರು ಪ್ರಮೋಷನ್ ಆಗ್ತಾ ಹೋಗಿ ಜನರಲ್ ಆಗ್ತಾನೆ ಅಂತ ಹೇಳಿ. ಅಂದರೆ ಈ ಹಳ್ಳಿಗಳಲ್ಲಿ ಎಂತ ಉಂಟು ಅಂತ ಹೇಳಿದರೆ, ಈ ಮಿಲಿಟ್ರಿಗೆ ಸೇರೋದು ಅಂತ ಹೇಳಿದರೆ ಅದು ಯುದ್ಧಕ್ಕೆ ಹೋಗೋದು, ಆ ಥರದೊಂದು ಭಾವನೆ ಸೆಟ್ ಆಗಿದೆ. ಬಟ್ ಅದರಲ್ಲಿ ತುಂಬ ಪೋಸ್ಟ್ಗಳಿದೆ, ನೀವು ಹೇಳಿದಾಗೆ ಆಫೀಸರ್ಸ್ ಲೆವೆಲಲ್ಲಿ ಬೇರೆ ಬೇರೆ ರೀತಿ ಇದೆ. ಸೊ ಆ ಥರ ಇದೆ ಅಂತೇಳಿ. ಮಿಲಿಟ್ರಿ ಯುದ್ಧ ಆಗೋದು ಎಷ್ಟು ಸಮಯ, ಎಷ್ಟು ಸಲಕ್ಕೆ ವರ್ಷಕ್ಕೊಮ್ಮೆ ಆಗ್ತದೆ. ಆದರೆ ಮಧ್ಯದಲ್ಲಿ ಯುದ್ಧದ ವಾತಾವರಣ ಇರ್ತದೆ. ಬಿ ಫ್ಲಡ್ಡಿಂಗ್ ಬಂದರೆ ಮಿಲಿಟ್ರಿಯನ್ನು ಎಂಪ್ಲಾಯ್ ಮಾಡ್ತಾರೆ. ಮಿಲಿಟ್ರಿ ಸಕ್ಸಸ್ಫುಲ್ಲಾಗಿ ಆಪರೇಷನ್ ಮಾಡ್ತದೆ ಅಲ್ಲಿ. ಅದೇ ರೀತಿಯಲ್ಲಿ ಬರ ಬಂದರೆ ಅಥವಾ ಬೆಂಕಿ ಬಿದ್ದರೆ ಅಲ್ಲಿ ಲೋಕಲ್ಲು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ಆದರೆ, ಅಥವಾ ಏನಾದರೂ ಸಾಮಾಜಿಕಲ್ಲಿ ಗಲಾಟೆಗಳು ಉಂಟಾದರೆ ಅದನ್ನು ಪೊಲೀಸಿಗೆ ಕಂಟ್ರೋಲ್ ಮಾಡಲಿಕ್ಕೆ ಅವೆಲ್ಲ ಮಿಲಿಟ್ರಿನ ಕರೀತಾರೆ. ಮಿಲಿಟ್ರಿದ್ದು ಯಾವಾಗಲೂ ಮಿಲಿಟ್ರಿ ಆಪರೇಷನ್ ಅಂತ ಹೇಳೋದೊಂದು ಉಂಟು. ಆದರೆ ಯಾವಾಗಲೂ ರೆಡಿ ಇರಬೇಕಾಗ್ತದೆ. ಆದರೆ ಯುದ್ಧ ಆಗದಲ್ಲಿ ಹೋದ ಸಾಕು. ಈಗ ನಾನು ಹೇಳೋದಾದರೆ
ಒಬ್ಬ ಯುದ್ಧದಲ್ಲಿದ್ದರೆ ಎಷ್ಟು ಬುಲೆಟ್ ಬರ್ತಾ ಇರ್ತದೆ, ಅದರಲ್ಲಿ ತಾಗೋದು ಒಬ್ಬನಿಗೆ, ಅದು ಅಷ್ಟು. ಹಾಗೆ ಅದು ಆ ಬುಲೆಟ್ನಲ್ಲಿ ಹೆಸರು ಬರೆದಿದ್ದರೆ ಸಾಹಿತ್ಯ ಅಂತ ಹೇಳೋ ಒಂದು ಮಾತುಂಟಲ್ಲ, ಅದು 100% ಸತ್ಯ. ಮುಖ್ಯವಾದ ವಿಚಾರಕ್ಕೆ ಬರೋದಾದರೆ ಮೇ 7 ನಾವೆಲ್ಲ ಬಹುಶಃ ಇತಿಹಾಸದಲ್ಲಿ ನೆನಪಿಟ್ಕೊಳ್ಬೇಕಾದಂತಹ ದಿನ. ಹಾಗೆ ಈ ಮುಂದೆ ಬರುವಂಥ ಜನ್ರೇಷನ್ ಕೂಡ ಒಮ್ಮೆ ಮೇ 7 ನೆನಪಿಸಿಕೊಳ್ತಾರೆ. ಯಾಕೆ ಅಂತ ಹೇಳಿದರೆ ಇತ್ತೀಚೆಗೆ ನಡೆದಂತಹ ಪಹಲ್ಗಾಮ್ ಅಟ್ಯಾಕ್ ನಾವು ಕೇಳಿರ್ಬೋದು. ಸೊ ಅದಾದ ನಂತರ ಮೇ 7ಕ್ಕೆ ಆಪರೇಷನ್ ಸಿಂಧೂರ್ ಆಯಿತು. ಈ ಟೋಟಲ್ ಒಟ್ಟಾರೆಯಾಗಿ ಈ ಆಪರೇಷನ್ ಸಿಂಧೂರ್ ಅಂತ ಹೇಳಿದರೆ ಏನು, ಹೇಗಾಯಿತು, ಇದರ ಬಗ್ಗೆ ಹೇಳ್ಬೋದು? ನೀವು ಹೇಳಿ ಕರೆಕ್ಟ್, ಭಾಳ ಸರಿ ಉಂಟು. ಈ ಅದು ಪಹಲ್ಗಾಮ್ನ ಒಂದು ಕೃತ್ಯ ಅಂತ ಹೇಳಿದರೆ ಭಯೋತ್ಪಾದನೆ. ಈ ಭಯೋತ್ಪಾದನೆ ಭಾರತಕ್ಕೇನು ಹೊಸದಲ್ಲ. ಇದು 1948ರಲ್ಲಿ ಜಮ್ಮು ಕಾಶ್ಮೀರ ಯಾವಾಗ ಭಾರತದೊಟ್ಟಿಗೆ ವಿಲೀನ ಆಯಿತು ಅವತ್ತೇ ಹುಟ್ಟಿಕೊಂಡಿತ್ತು ಹೇಳ್ಬೋದು. ನಿಜವಾಗಿ ನೋಡಿದರೆ ಜಮ್ಮು ಕಾಶ್ಮೀರದಲ್ಲಿ ಭಾರತಕ್ಕೆ ವಿಲೀನ ಆಗುವಾಗ ಅಲ್ಲಿ ಪಾಕಿಸ್ತಾನದ ಪರವಾಗಿ ಯುದ್ಧ ಮಾಡ್ತಿದ್ದ ಸೈನಿಕರಂತ ಹೇಳುವವರು ಯುದ್ಧ ಮಾಡ್ತಿದ್ದು ಅಲ್ಲಿಯ ಬಂಡಾಯಕೋರರು ಅಥವಾ ಅಂತೆಲ್ಲ ಅವರು ಹೇಳ್ತಿದ್ರು. ನಿಜವಾಗಿ ಪಾಕಿಸ್ತಾನ ಸೈನಿಕರೇ, ಆದರೆ ಅದು ಅದು ಭಯೋತ್ಪಾದಕರು ಅಂತೇಳಿ ಅವ್ರು ಕ್ಲೇಮ್ ಮಾಡ್ತಿದ್ರು. ಮುಂದೆ ಅದು ಮುಂದುವರಿಯಿತು. ಮೇ ಬಿ ನಿಜವಾಗಿ ಭಯೋತ್ಪಾದನೆ ಕಳಿಸ್ತಿದ್ರು ಅಥವಾ ತಯಾರು ಮಾಡಿ ಕಳಿಸ್ತಿದ್ರು, ಮಿಲಿಟ್ರಿ ಬರುವುದಲ್ಲ ಭಯೋತ್ಪಾದನೆಗೆ. ಹಾಗೆ ಅದು ಜಮ್ಮುವಿನಲ್ಲಿ ಆಗಾಗ ನಡೀತಾ ಇತ್ತು. ಅಂದರೆ ಅವ್ರದ್ದು ಕ್ರಿಬ್ಬನ್ ಅಂತ ಹೇಳಿದರೆ ಅದು ಪಾಕಿಸ್ತಾನಕ್ಕೆ ಸೇರಬೇಕು ಜಮ್ಮು ಕಾಶ್ಮೀರ ಅಂತ ಹೇಳೋದು. ಆದರೆ ಅಲ್ಲಿಯ ಮಹಾರಾಜ ಹೇಳಿದ್ದನು ನಾವು ಭಾರತದೊಟ್ಟಿಗೆ ಸೇರ್ತೇವೆ ಅಂತೇಳಿ, ಅಂದರೆ ಅಲ್ಲಿ ಒಪ್ಪಂದ ಕೂಡ ಆಗಿತ್ತು. ಆದರೆ ಈ ಪಾಕಿಸ್ತಾನಕ್ಕೆ ಅದು ಮನಸ್ಸಿಲ್ಲ, ಅವರು ಮುಂದುವರಿಸ್ತಾ ಹೋದರು ಭಯೋತ್ಪಾದನೆಯನ್ನು. ವರ್ಷ ಕಳೆದಂಥದ್ದು ಅವರು ಜಮ್ಮು ಕಾಶ್ಮೀರಕ್ಕೆ ಸೀಮಿತವಾಗಿ ಅಲ್ಲದೆ ಭಾರತದ ಬೇರೆ ಕಡೆಗಳು ಮಾಡ್ತಾಯಿದ್ರು. ನೀವು ಆಲೋಚನೆ ಮಾಡಿದ್ದು ಬಾಂಬೆ ಅಟ್ಯಾಕ್ ಆಯಿತು, ಆಮೇಲೆ ಲಕ್ಷ್ಮೀನಾರಾಯಣ ಟೆಂಪಲ್ನ ಮೇಲೆ ಅಟ್ಯಾಕ್ ಆಯಿತು, ಮತ್ತು ಪಠಾಣ್ಕೋಟ್ನ ಏರ್ ಬೇಸ್ನಲ್ಲಿ ಆಯಿತು. ಹೀಗೆ ಆಮೇಲೆ ಕೂಡ ಹಲವಾರು ಭಯೋತ್ಪಾದನಾ ಚಟುವಟಿಕೆಗಳು ನಡೆದಿವೆ. ಈಗ ಇತ್ತೀಚೆಗಾದದ್ದು ಪಹಲ್ಗಾಮ್ ಮೊದಲೆಲ್ಲ ಏನಾದ್ರಂತೆ ಅಟ್ಯಾಕ್ ಆದರೆ ಮರುದಿನ ಅಥವಾ ವಿದಿನ್ 3 days ನಮ್ಮ ಭಾರತದಿಂದ ಪಾಕಿಸ್ತಾನಕ್ಕೆ ಹೋಗಿ ಭಯೋತ್ಪಾದನೆ ಕಾರಣವನ್ನು ಹೊಡೆದು ಬರ್ತಿತ್ತು. ನೀವು ನೋಡಿ ಪಹಲ್ಗಾಮ್ ಇದು ನಮ್ಮ ಸರ್ಜಿಕಲ್ ಸ್ಟ್ರೈಕ್ ಯಾವ ರೀತಿ ವಿದಿನ್ 2 days ಕಾರ್ಯಕ್ರಮ ನಡೆಯಿತು. ಆದರೆ ಇಲ್ಲಿ ಏನಾಯಿತು ಅಂದರೆ ಏಪ್ರಿಲ್ 22 ಪಹಲ್ಗಾಮ್ನಲ್ಲಿ ಯಾರದ್ದು ಬಳೆ ಒಂದು ವಿಶೇಷವಾದ ಥರದ್ದು, ಅಂದರೆ ಅಲ್ಲಿಗೆ ಪ್ರವಾಸಕ್ಕಾಗಿ ಅಲ್ಲಿಯ ವಾತಾವರಣ, ಅಲ್ಲಿಯ ಒಳ್ಳೆಯ ಹವೆಯನ್ನು, ಅದೊಂದು ಒಳ್ಳೆ ಪ್ಲೇಸ್ ಆ್ಯಕ್ಚುಲಿ ಪ್ರವಾಸಿಗರಿಗೆ, ಅದನ್ನು ಆಸ್ವಾದಿಸಬೇಕು ಎಂಬ ಉದ್ದೇಶದಿಂದ ಒಂದು ಸಂತೋಷದ ಸಮಯ ಕಳಿಬೇಕಂತ ಹೋಗಿರ್ತಾರೆ ವಿದ್ ಫ್ಯಾಮಿಲಿ, ಒಟ್ಟಿಗೆ ಮಕ್ಕಳು, ಹೆಂಡತಿ ಅಥವಾ ಇತರ ಮಿತ್ರರು, ಹೀಗೆ ಒಟ್ಟೆ ಗುಂಪಾಗಿ ಹೋಗಿದ್ದಾರೆ. ಅವರಲ್ಲಿ ಗಂಡಸರನ್ನೇ ಸೆಲೆಕ್ಟ್ ಮಾಡಿ, ಅದು ಕೂಡ ನೀನು ಹಿಂದೂ ಅಂತೇಳಿ ಕನ್ಫರ್ಮ್ ಮಾಡಿ ಅವರನ್ನು ಅವರ ಮಕ್ಕಳ ಅಥವಾ ಫ್ಯಾಮಿಲಿ ಮೆಂಬರ್ಸ್ಗಳ ಎದುರೇ ಗುಂಡಿಕ್ಕಿ ಕೊಂದು ಕ್ರೌಡ್ ಮಾಡಿಸಿದ್ದಾರೆ. ಇದರಿಂದ ಅರ್ಥ ಆಗ್ತದೆ ಅಂದರೆ ಅದು ಬರೀ ಒಂದು ಭಯೋತ್ಪಾದನೆ ಇಲ್ಲ, ಅದರ ಉದ್ದೇಶ ಬೇರೆ ಇರ್ಬೋದು ಅಂತೇಳಿ. ಅಂದರೆ ಭಾರತದಲ್ಲಿ ಹಿಂದೂ ಮತ್ತು ಮುಸ್ಲಿಮರ ಮಧ್ಯೆ ಗಲಾಟೆ ಆಗಲಿ ಅಂತ ಹೇಳುವ ಉದ್ದೇಶದಲ್ಲೂ ಕೂಡ ಇದಿರ್ಬೋದು. ಅಲ್ಲಿ ಅಂದರೆ ನೀನು ಹಿಂದೂ ಕೊಲ್ಲು ಅಂತ ಹೇಳೋ ಒಂದು ಮನೋಭಾವ ಬೆಳೆಯುವಾಗೆ ಮಾಡಿದ ಅವರ ಉದ್ದೇಶ ಒಂದು. ಮತ್ತು ಹಾಗಾದ ಕಾರಣ ಇದಕ್ಕೆ ಭಾರತ ಸ್ಪಂದಿಸಲಿಲ್ಲ. ನೀವು ಆಲೋಚನೆ ಮಾಡಿದರೆ ಜನರೆಲ್ಲ ಆಲೋಚನೆ ಮಾಡಿದರು, ಭಾರತ ಈ ಸಲ ಖಂಡಿತವಾಗಿ ಅವರನ್ನು ತಗೊಳ್ಬೇಕು, ಮಾಡಿದ್ರೆ ಹೋಗ್ತಾರೆ ಅಂತೇಳಿ ಅವರು ಎಕ್ಸ್ಪೆಕ್ಟ್ ಮಾಡ್ತಿದ್ರು. ಆದರೆ ದಿವಸ ಕಳೆದಾಗೆ 1 ವಾರವೇ ಕಳೀತು, ಏನೂ ಆಗಲಿಲ್ಲ. ಆಗ ಜನರಿಗೆಲ್ಲ ಆಯಿತು, ಇದು ಏನು ತೊಂದರೆ ಬಿಟ್ಟಿದ್ದು, ಏನು ಮಾಡೋದಿಲ್ಲಲ್ಲ, ಪ್ರಯೋಜನ ಇಲ್ಲ, ಅದು ಏನು ಮಾಡೋದಿಲ್ಲ ಹಾಗಾದರೆ ಅಂತೇಳಿ ಒಳಗೊಳಗೆ ಕುದೀತಾ ಉಂಟು. ಆದರೆ ಏನು ಮಾಡುವಾಗಿಲ್ಲ, ಏನು ನಡೀತಲೂ ಇಲ್ಲ. ಹಾಗೆ ಈ 7ನೇ ತಾರೀಕಿನ ಬೆಳಿಗ್ಗೆ ಎಚ್ಚರ ಆಗುವಾಗ ಬಂತು ವಾರ್ತೆ ಎಲ್ಲ ಮಾಧ್ಯಮಗಳಲ್ಲಿ ಕೂಡ, ಭಾರತ ಏನು ಮಾಡಿತು ಅಂತೇಳಿ. 9 ಭಯೋತ್ಪಾದಕರ ತಾಣಗಳು, ಅವರ ಟ್ರೈನಿಂಗ್ ಕ್ಯಾಂಪು, ಅವುಗಳನ್ನು ಸರ್ಜಿಕಲ್ ಸ್ಟ್ರೈಕಿನ ಹಾಗೆ, ಅಂದರೆ ಹೋಗಿ ಅದಕ್ಕೆ ಮಾತ್ರ ಬಾಂಬ್ ಹಾಕಿ ಅಷ್ಟೇ ಡ್ಯಾಮೇಜ್ ಆಗುವಾಗ ಮಾಡಿ ವಾಪಸ್ ಬಂದಿದ್ದಾರೆ ನಮ್ಮ ಸೈನಿಕರು. ಅಂದರೆ ನೀವು ಈ
ಸರ್ವಿಲೆನ್ಸು ಉಂಟಲ್ಲ, ಕ್ಯಾಮೆರಾಸು ಇದರಲ್ಲಿ ಬಾಹ್ಯಾಕಾಶ ತೆಗೆಯುವಂಥದ್ದು, ಅದರಲ್ಲಿ ಬಂದ ಫೋಟೋಗಳು ನೋಡಿದರೆ ಎಷ್ಟು ನೀಟಾಗಿ ತೆಗೆದಿದ್ದಾರೆ. ಹತ್ತಿರದಲ್ಲಿ ಬೇರೆ ಬಿಲ್ಡಿಂಗ್ಗಳುಂಟು, ಪ್ರಾರ್ಥನಾ ಮಂದಿರ ಇತ್ತು. ಇದು ಹೇಳುವಾಗ ನರೇಂದ್ರ ಮೋದಿ ಅವರು ಹೇಳಿದ್ದು ನೆನಪಾಗ್ತದೆ. ಅವರೊಂದು ಭಾಷಣದಲ್ಲಿ ಹೇಳಿದರು ಎಂತಂತ ಹೇಳಿದರೆ, ಲಾಸ್ಟ್ ಟೈಮ್ ಪುಲ್ವಾಮಾ ಆದಾಗ ಪಾಕಿಸ್ತಾನ ಏನು ಹೇಳಿತ್ತು ಅಂತ ಹೇಳಿದರೆ, ನೀವು ಅವರು ಅಟ್ಯಾಕೆ ಮಾಡಲಿಲ್ಲ, ಸುಳ್ಳು, ಈ ಥರ ಕೊಟ್ಟಿತ್ತು. ಅದಕ್ಕೆ ಈ ಸಲ ಕ್ಯಾಮರಾ ಇಟ್ಟೇ ಕಳಿಸಿದ್ದೇವೆ, ಅದನ್ನು ರೆಕಾರ್ಡ್ ಮಾಡಿ ಬರಬೇಕು ಅಂತ. ಅದು ಯಾವಾಗಲೂ ಆ್ಯಕ್ಚುಲಿ ಯಾವ ಪೈಲಟ್ಸ್ ಅದು ಪ್ರಾಕ್ಟೀಸು, ಪೈಲಟ್ಸ್ ಬಾಂಬ್ ಹಾಕಿದರೆ ಅದರ ಫೋಟೋ ಕೂಡಲೇ ಬರ್ತದೆ, ಅದರಲ್ಲಿ ಅದು ರೆಕಾರ್ಡ್ ಆಗಿರ್ತದೆ ಏನು ಎಫೆಕ್ಟ್ ಆಗಿದೆ ಅಂತೇಳಿ. ಆದರೆ ಇದರಲ್ಲಿ ಈವನ್ ಸ್ಯಾಟಲೈಟ್ನ ಫೋಟೋ ಕೂಡ ಕನ್ಫರ್ಮ್ ಮಾಡ್ತದೆ. ಅದು ಇದಕ್ಕೆ ಬಂದರೆ ಹಾಗೆ 9 ಜಾಗದಲ್ಲಿ ಅವರು ಹೊಡಿ ಮಾಡಿ ಬಂದಿದ್ದಾರೆ. ಅದರಿಂದ ಎಲ್ಲರಿಗೂ ಖುಷಿ ಆಯಿತು, ಅವರು ಖುಷಿಯಿಂದ ಹಾರಿದ್ರು ಆಗ ಅಂತ ಹೇಳ್ಬೋದು. ಆದರೆ ಅದು ಆಮೇಲೆ ಭಾರತ ತಣ್ಣಗಾಯಿತು, ಓಕೆ ನಾವು ನಮ್ಮ ಕೆಲಸ ಮಾಡಿದ್ದೇವೆ, ಮುಂದುವರಿದೆ ಹೀಗೆ ನಮ್ಮ ಇದು ಅಂತೇಳಿ. ಆದರೆ ಪಾಕಿಸ್ತಾನ ನಿಲ್ಲಿಸಲಿಕ್ಕೆ ಮನಸ್ಸಿಲ್ಲ. ಭಾರತಕ್ಕೆ ಇದನ್ನು ಎಳಗಿಸಬೇಕು ಅಥವಾ ಇದನ್ನು ಹೆಚ್ಚಿಸಬೇಕು, ನಮ್ಮ ಈ ಕೆಲಸಗಳನ್ನು ಆ್ಯಂಟಿ ಇದನ್ನು ಅಂತೇಳಿ ಮನಸ್ಸಿರಲಿಲ್ಲ. ಆದರೆ ಪಾಕಿಸ್ತಾನ ಮಾತ್ರ ಅದನ್ನು ಮುಂದುವರಿಸಲಿಕ್ಕೆ ಪ್ರಯತ್ನಪಟ್ಟಿತು. ಅದು ಸಂಜೆ ಹೊತ್ತಿನಲ್ಲಿ ನಮ್ಮ ಬೋರ್ಡ್ರ್ನಲ್ಲಿ ಪಾಕಿಸ್ತಾನ ಇಂಡಿಯಾ ಬೋರ್ಡ್ರು ಮತ್ತು ಲೈನ್ ಆಫ್ ಕಂಟ್ರೋಲ್ JNKಯಲ್ಲಿ ಅಲ್ಲೆಲ್ಲ ಮಿಸೈಲ್ ದಾಳಿಗಳನ್ನು ಮಾಡ್ತಾ, ಅಲ್ಲಿರುವ ಮಿಲಿಟ್ರಿ ಕ್ಯಾಂಪ್ಗಳ ಮೇಲೆ, ಮಿಲಿಟ್ರಿ ತಾಣಗಳ ಮೇಲೆ, ಗನ್ ಪಾಯಿಂಟ್ಸ್ ಮೇಲೆ, ಅಬ್ಸರ್ವೇಷನ್ ಟವರ್ಗಳ ಮೇಲೆ ಎಲ್ಲ ಮಿಸೈಲ್ ದಾಳಿ ಮಾಡಿತು. ಮತ್ತು ಮರುದಿನವೇ ಕೂಡ ಅದನ್ನು ಮುಂದುವರಿಸಿತು, 8ನೇ ತಾರೀಕು ಕೂಡ. ಅವತ್ತು ಕೆಲವು ಕಡೆಗೆ ಅದು ಮಿಸೈಲ್ ಒಳಗೆ ಕೂಡ ಮಿಸೈಲ್ ಹಾಕಿತು, ಗ್ರಾಮಗಳಿಗೆ ಮಿಸೈಲ್ ಹಾಕಿತು, ಬಿಲ್ಡಿಂಗ್ಗಳಿಗೆ ಮಿಸೈಲ್ ಹಾಕಿತು. ಅದರಲ್ಲಿ ಸುಮಾರು ಐ ಥಿಂಕ್ 20-25 ಜನ ಸಿವಿಲಿಯರು ತೀರಿಕೊಂಡಿದ್ದಾರೆ, 5 ಮಕ್ಕಳು ತೀರಿಕೊಂಡಿದ್ದಾರೆ. ಅದು ಉಲ್ಬಣಗೊಳಿಸಲಿಕ್ಕೆ ಪ್ರಯತ್ನಪಟ್ಟಿತು. ಭಾರತ ಯಾವುದೇ ಕೂಡ ಮಿಲಿಟ್ರಿಗೆ ಆಗಲಿ ಅಥವಾ ಸಿವಿಲಿಯನ್ ಏರಿಯಾಕ್ಕಾಗಲಿ ಬಾಂಬ್ ಮಾಡಿರಲಿಲ್ಲ ಅಥವಾ ಯಾವುದೇ ಆ್ಯಕ್ಷನ್ ಮಾಡಿಲ್ಲ. ಹಾಗಾದ ಕಾರಣ ಈಗ ಇದು ಹೀಗೆ ಮುಂದುವರಿಯುವಾಗ ಏನಾದರೂ ಮಾಡಲೇಬೇಕು ಅಂತ ಹೇಳೋ ದೃಷ್ಟಿಯಿಂದ ಭಾರತ ಆ್ಯಕ್ಷನ್ ತಗೊಂಡಿತು. ತನ್ನ ಮಿಸೈಲ್ ದಾಳಿಗಳನ್ನು ಅದು ಮುಂದುವರಿಸಿ ಸುಮಾರು 10 ಪಾಕಿಸ್ತಾನಿ ಏರ್ಬೇಸ್ಗಳ ಮೇಲೆ ಅದು ಅಟ್ಯಾಕ್ ಮಾಡಿತು. ಅಂದರೆ ಅಲ್ಲಿ ಮೇಯ್ನು ಮಿಲಿಟ್ರಿ ಕ್ಯಾಂಪ್ಗಳಿಗೆ ಮಾತ್ರ ಸೀಮಿತವಾಗಿಟ್ಟು ಯಾವುದೇ ಸಿವಿಲಿಯನ್ಗೆ ಹಾನಿಯಾಗದಾಗೆ ಕಾರ್ಯಕ್ರಮ ಮುಂದುವರಿಸಿತು. ಇದಕ್ಕೆ ಪ್ರತಿಯಾಗಿ ಪಾಕಿಸ್ತಾನ ಪುನಃ ಇಂಡಿಯಾದ ಏರ್ಪೋರ್ಟ್ಗಳ ಮೇಲೆ, ಏರ್ಪೋರ್ಟ್ ಅಂದರೆ ಏರ್ಬೇಸ್ ಅಂತ ಹೇಳ್ಬೋದು, ವಿಚ್ ಈಸ್ ಕ್ಲೋಸರ್ ಟು ದ ಬೋರ್ಡರ್, ಅವಂತಿಪುರ ಇನ್ನು ಕಾಶ್ಮೀರದಲ್ಲಿ, ಆ ಥರ 8-10 ಏರ್ಪೋರ್ಟ್ಗಳು ರೈಟ್ ಆಫ್ ಭುಜ್ ಸೌತ್ನಲ್ಲಿ, ಸೌತ್ ಅಂದರೆ ಸೌತ್ ವೆಸ್ಟ್ನಲ್ಲಿ, ಅವುಗಳ ಮೇಲೆ ಅಟ್ಯಾಕ್ ಮಾಡಿತು. ಭಾರತ ಅದರ ಬಗ್ಗೆ ಪ್ರತಿ ಕಾಲ ಇರುವಾಗಲೇ ಅವತ್ತು ಅದು 9ನೇ ತಾರೀಕು ಆಯಿತು. 10ನೇ ತಾರೀಕಿಗೆ ಸಂಜೆ ಪಾಕಿಸ್ತಾನ ಏನು ಮಾಡಿತು ಅಂತ ಹೇಳಿದರೆ, ಉತ್ತರದ ಪಾಯಿಂಟು ನಮ್ಮ ಲೇನಿಂದ ಹಿಡಿದು ಸೌತಿನವರೆಗೆ ಅಲಾಂಗ್ ದ ಲೈನ್ ಆಫ್ ಕಂಟ್ರೋಲ್ ಆ್ಯಸ್ ವೆಲ್ ಆಸ್ ಇಂಟರ್ನ್ಯಾಷನಲ್ ಬೌಂಡ್ರಿ ಮಿಸೈಲ್ ದಾಳಿ ಮಾಡಿತ್ತು. ಸುಮಾರು 100ಕ್ಕೂ ಹೆಚ್ಚು ಮಿಸೈಲ್ಗಳನ್ನದು ಪ್ರಯೋಗ ಮಾಡಿತ್ತು. ಅದರಲ್ಲಿ ಕೆಲವೆಲ್ಲ ಬೋಗಿ, ನಿಜವಾದ ಆರ್ಮಿಗಳಿಲ್ಲ ಅದರಲ್ಲಿ, ಬರೀ ಇದಾಗೆ. ಭಾರತ ಇದನ್ನು ಎಲ್ಲವನ್ನು ಕೂಡ ನ್ಯೂಟ್ರಲೈಸ್ ಮಾಡಿ, ಯಾಕಂತ ಹೇಳಿದರೆ ಭಾರತದ ಆ್ಯಂಟಿ ಏರ್ ಡಿಫೆನ್ಸ್ ಮಾಡ್ಯೂಲ್ಸ್ ಅಂತೇಳಿ ಮಾಡಿದೆ ಲೈನ್ ಆಫ್ ಕಂಟ್ರೋಲ್ನಲ್ಲಿ, ಅಲ್ಲೆಲ್ಲೇ ಮಾಡಿದರೆ ಅವುಗಳು ಆಟೋಮ್ಯಾಟಿಕ್ಕಾಗಿ ಫೈರ್ ಮಾಡಿ ಯಾವುದಾದ್ರು ಏರ್ಪ್ಲೇನ್ ಬಂದರೆ ಅಥವಾ ಮಿಸೈಲ್ ಬಂದರೆ ಅವರಾಗಿ ಟ್ರಿಗರ್ ಆಗಿ ಅವು ನಾಶ ಮಾಡ್ತವೆ. ಆದರೆ ಅದು ಇವನು ಟೆಂಪಲ್ನ ಮೇಲೆ ಕೂಡ ಅದನ್ನು ಇಟ್ಟಿತ್ತು. ಆದರೆ ಎಲ್ಲ ವಿಲೇಜ್ ಕಡೆಯನ್ನು ಎಂಪ್ಲಾಯ್ ಮಾಡಿ ಸಾಧ್ಯ ಇಲ್ಲ. ಹಾಗಾಗಿ ವಿಲೇಜ್ನಲ್ಲಿ ತುಂಬ ಹಾನಿಯಾಯಿತು, ಈ ಇದಗಳಿಗೆ ಆಗಲಿಲ್ಲ. ಆ ದಿನ ಮತ್ತೆ ಭಾರತಕ್ಕೆ ಆಯ್ತು, ಇದು ಯಾಕೆ ಇವರು ಇಷ್ಟು ಒಂದು ಫೈರ್ ಮಾಡ್ತಾಯಿದ್ದಾರೆ, ಅಲ್ಲಿ ಕೆಲವೆಲ್ಲ ಡಮ್ಮಿ ಕೂಡ ಉಂಟು, ಯಾಕೆ ಇರ್ಬೋದು ಅಂಥೇಳಿ. ಆಗ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಪಾಕಿಸ್ತಾನವು ಆರ್ಮಿ ಟ್ರೂಪ್ಸನ್ನು ಕೂಡ ಫಾರ್ವರ್ಡ್ ಏರಿಯಾಗಳಿಗೆ ಕಳಿಸ್ತಾ ಇದ್ದಾರೆ ಅಂತೇಳಿ ಸಿಕ್ಕಿತು. ಅಂದರೆ ಇದರಿಂದ ಭಾರತ ಲೆಕ್ಕ ಹಾಕಿದಂದರೆ ಯುದ್ಧಕ್ಕೆ ಇದು ಮಾಡ್ತಾ ಇದ್ದಾರೆ, ಈಗ ನಾವು ಆ್ಯಕ್ಷನ್ ತಗೊಳ್ಳೋದು ಲೇಟ್ ಆದಿತ್ತು ಅಂಥೇಳಿ ನೆಕ್ಸ್ಟ್ ಡೇ ಮಾರ್ನಿಂಗು ಅವರ ಏರ್ ಬೇಸ್ಗಳ ಕಂಟ್ರೋಲ್ ಕಮಾಂಡ್ಗಳ ಮೇಲೆ, ಕಮಾಂಡ್ ಆಫೀಸರ್ ಅಂದರೆ ಒಂದು ಅಂಡರ್ಗ್ರೌಂಡ್ನಲ್ಲಿ ಕಮಾಂಡ್ ಆಫೀಸರ್ ತಂದಿರ್ತಾರೆ, ಅಲ್ಲಿಗೆ ಅದನ್ನೆಲ್ಲ ಗುರುತಿಸಿ ಅಲ್ಲಿಗೆ ಅಟ್ಯಾಕ್ ಮಾಡಿತು. ಒಟ್ಟು ಅದರಲ್ಲಿ ಕೂಡ
9 10 ಅದರ ಮೇನ್ 3 ಬೇಸಸ್ಸು. ಮತ್ತು ಅವರ ಈ ಅಣು ಅಸ್ತ್ರ ಅದರ ಕಮಾಂಡ್ ಪೋಸ್ಟು ಅದರ ಮೇಲೂ ಕೂಡ ದಾಳಿ ಮಾಡಿತ್ತು. ಅದರಲ್ಲಿ ಅವರು ಒಳಗೆ ಕಂಪ್ಲೀಟ್ ಡ್ಯಾಮೇಜ್ ಮಾಡೋಷ್ಟು ಮಾಡಲಿಲ್ಲ, ಬರೀ ಎಂಟ್ರೆನ್ಸ್ ಮತ್ತು ಎಕ್ಸಿಟ್, ಅಲ್ಲಿಗೆ ಯಾರಿಗೂ ಹೋಗಲಿಕ್ಕೆ ಸಾಧ್ಯ ಇಲ್ಲ, ಆ ಥರದಲ್ಲಿ ಅದನ್ನು ನಾಶ ಮಾಡಿ ಬಂತು. ಈಗ ಪಾಕಿಸ್ತಾನಕ್ಕೆ ಏನು ಮಾಡುವಾಗಿಲ್ಲ. ಹಾಗಾದ ಕಾರಣ ಅವರಿಗೆ ಇದು ಅಂದರೆ ಅವರ ಮಿಸೈಲು ಆಟೋಮೆಟಿಕ್ ವೆಪನ್ಸ್ ಯೂಸ್ ಮಾಡುವಾಗಿಲ್ಲ, ಏರ್ಬೇಸ್ ಮಿಸೈಲ್ಗಳನ್ನು ಯೂಸ್ ಮಾಡುವಾಗಿಲ್ಲ. ಹಾಗಾದ ಕಾರಣ ಇನ್ನು ಬೆಟರ್ ಟು ಸೀಸ್ ಫೈರ್ ಅಂತೇಳಿ 10ನೇ ತಾರೀಕಿನಂದು ಸೀಸ್ ಫೈರ್ಗೆ ಪ್ರಪೋಸ್ ಮಾಡಿತ್ತು. ಇಂಡಿಯನ್ ನೆವರ್ ವಾಂಟೆಡ್ ಟು ಫೈಟ್, ಅಂದರೆ ಹ್ಯಾವ್ ವಾರ್ ದಿಸ್ ಟೈಮ್. ಯಾಕಂದರೆ ಭಾರತದ ನೀತಿ ಈಗ ಬದಲಾಗಿದೆ. ಅದನ್ನು ಮತ್ತೆ ವಿಮರ್ಶಿಸುವ ಯಾಕೆ ಮಾಡಲಿಲ್ಲ ಅಂತೇಳಿ. ಹಾಗೆ ಅವರ ಪ್ರಪೋಸಲ್ ಬಂದಾಗ ಮತ್ತೆ ಭಾರತವು ಅದನ್ನು ಒಪ್ಪಿಕೊಂಡಿತು. ಸಂಜೆ 5:30 ಗಂಟೆಯಿಂದ ಸೀಸ್ ಫೈರ್ ಮಾಡೋದು ಅಷ್ಟರೊಳಗೆ ಮತ್ತೆ ಮಾಡಿದೆ. ಅದರಲ್ಲಿ ಒಪ್ಪಂದ ಏನಂತೇಳಿ ಮಾತುಕತೆ ಏನಾಯಿತು ಅಂತ ಹೇಳಿದರೆ, ನಾವು ಈಗ ಯಾವ ಸ್ಥಿತಿಯಲ್ಲಿದ್ದೇವೆ ಇದೇ ಸ್ಥಿತಿಯಲ್ಲಿರಬೇಕು, ಮುಂದುವರಿಸಬಾರ್ದು, ಹಿಂದಕ್ಕೆ ಹೋಗ್ಬೋದು, ಮುಂದುವರಿಸಬಾರ್ದು. ಹಾಗೆ ನಮ್ಮ ಸಿಂಧು ವಾಟರ್ ಅಗ್ರಿಮೆಂಟನ್ನು ಸಸ್ಪೆನ್ಷನ್ ಇಟ್ಟದ್ದು ಅದು ದಟ್ ವಿಲ್ ಕಂಟಿನ್ಯೂ. ಬಾಕಿ ನಾವು ಈಗ ನಮ್ಮ ಏರ್ ಬೇಸಸ್ಸಲ್ಲಿ ಯಾವ ಥರ ಉಂಟು ಅದನ್ನು ನಾವು ರಿಪೇರ್ ಮಾಡೋದಲ್ಲಿ ಬೇರೆ ಅಂತೂ ಮಾಡಲಿಕ್ಕಿಲ್ಲ, ಅವ್ರದ್ದನ್ನು ಅವ್ರು ನೋಡಿಕೊಳ್ಳೋದು. ಈ ರೀತಿಯಲ್ಲಿ ಇನ್ನು ಡೀಟೇಲ್ಡ್ ಟರ್ಮ್ಸ್ ಆ್ಯಂಡ್ ಆ್ಯಕ್ಷನ್ಸು ಮುಂದಕ್ಕೆ ಆಗಬೇಕಷ್ಟೇ. ಅದಿನ್ನೂ ಆಗಿಲ್ಲ, ಆಗ್ತಾ ಉಂಟು, ಇಟ್ ವಿಲ್ ಟೇಕ್ ಟೈಮ್. ಹಾಗೆ ಆ ದಿನ 5:30 ಗಂಟೆ ಆದರೆ ಪಾಕಿಸ್ತಾನ ಮತ್ತು ಮುಂದುವರಿಸಿತು. ಆಗ ಪುನಃ ಅವ್ರನ್ನ ಎಚ್ಚರಿಸಿದಾಗ ಅವರು ಮತ್ತೆ ಬೆಳಿಗ್ಗೆ ಮಧ್ಯರಾತ್ರಿ ಹೊತ್ತಿಗೆ ಕಂಪ್ಲೀಟು ಕ್ಲೋಸ್ ಆಯಿತು. ಆದರೆ ಈಗೊಂದು ಸೈಲೆಂಟ್ ಆದಾಗೆ ಕಾಣ್ತದೆ, ಬಟ್ ಗೊತ್ತಿಲ್ಲ ಭಾರತ ಏನೋ ಒಂದು ಮಾಡ್ತಾ ಇರ್ಬೋದು ಅಂತ ಹೇಳ್ಬೋದಾ? ಈಗ ಪಾಕಿಸ್ತಾನಕ್ಕೊಂದು ಇಮಿಡಿಯೇಟ್ಲಿ ಅದು ಏನು ಮಾಡುವಾಗೆ ಇಲ್ಲ, ಅದು ನಾವು ನಿಗಾ ಇಟ್ಟುಕೊಂಡಿರಬೇಕಾಗ್ತದೆ. ಆದರೆ ಈಗ ನಾವು ಮೊದಲು ಆಲೋಚನೆ ಮಾಡಿ ಯಾಕೆ ಇದು ಭಾರತ ಅಷ್ಟು ಬೇಗ ಒಪ್ಪಿಕೊಂಡಿತ್ತು ಅಂತ ಹೇಳೋದು. ಭಾರತ ಬೇಕಾದಷ್ಟು ಆಲೋಚನೆ ಮಾಡಿದೆ ಈ ವಿಷಯದಲ್ಲಿ. ಒಂದು ಭಾರತದ ಆರ್ಥಿಕ ಧ್ಯೇಯ ಗುರಿ, ಭಾರತ ಈಗ 4 ಅಥವಾ 5ನೇ ಪೊಸಿಷನ್ನಿಟ್ಟು ಈಗ ಇಂಟರ್ನ್ಯಾಷನಲ್ಲು ಅವರ 4ನೇ ಇದರಲ್ಲಿ ಉಂಟು. ಅದನ್ನು 2 ಅಥವಾ 3ಕ್ಕೆ ಏರಿಸಬೇಕೆಂಬ ಗುರಿ. ಮೊದಲನೇದು ಫಸ್ಟು USA ಉಂಟು, ಆಮೇಲೆ ಜರ್ಮನಿ ಉಂಟು, ಚೈನಾ ಉಂಟು. ನಾವು ಚೀನಾವನ್ನು ಮೀರಿಸಬೇಕು ಅಂಥೇಳಿ ಒಂದು ಗುರಿ. ಇನ್ನೊಂದು, ನಾವು ಇನ್ನೂ ಕೂಡ ಈಗಿನ ಯುದ್ಧಕ್ಕೆ ತಯಾರಾಗಬೇಕಷ್ಟೇ. ಈಗ ನಾವು ಯಾವ ಮಿಸೈಲ್ಗಳನ್ನು ಯೂಸ್ ಮಾಡಿದ್ದೇವೆ, ಯಾವ ಏರೋಪ್ಲೇನ್ಸು, ಏರ್ಕ್ರಾಫ್ಟ್ ಕ್ಯಾರಿಯಿಂದ ಬಿಡುವಂಥ ಬ್ರಹ್ಮೋಸು, ಇವೆಲ್ಲ ನಾವು ಈಗ ತಯಾರು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ ಅಷ್ಟೇ. ಈಗ ನಾವು ಯೂಸ್ ಮಾಡಿದ್ದು ಸಕ್ಸಸ್ಫುಲ್ ಆಗ್ತಾ ಉಂಟು. ನಾವೀಗ ಯೂಸ್ ಮಾಡಿದ್ದು ಅಲ್ಲಿಂದ ತಗೊಂಡು ಬಂದು ಬೈ ಮಾಡಿ ತಂದದ್ದು ಮತ್ತು ನಾವು ತಯಾರು ಮಾಡಿದ್ದು, ಅದು ಎರಡನ್ನೂ ನಾವು ಉಪಯೋಗಿಸಿ ಮಾಡಿ ನಮ್ಮ ಇದು ಸಕ್ಸಸ್ ಆಯಿತು, ಇದನ್ನು ನಾವು ಮುಂದುವರಿಸ್ಬೋದು, ಇನ್ನಷ್ಟು ಹೆಚ್ಚು ಮಾಡ್ಬೋದು ಅಂತ ಹೇಳೋ ಒಂದು ಅಭಿಪ್ರಾಯ ನನಗೆ ಧೈರ್ಯ ಬಂತು. ಹಾಗೆ ಇದಕ್ಕೆ ತುಂಬ ಡಿಮ್ಯಾಂಡ್ ಬಂದಿತ್ತು. ನಾವು ಅದನ್ನು ಎಕ್ಸ್ಪೋರ್ಟ್ ಮಾಡಿ ಕೂಡ ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಹೆಚ್ಚು ಮಾಡಿಕೊಳ್ಬೋದು. ಅದು ಒಂದು. ಇನ್ನೊಂದು, ಈಗ ಯುದ್ಧ ಮುಂದುವರಿದರೆ ಆಗ ಬೇರೆ ದೇಶಗಳು ಕೂಡ ಚೈನಾದೊಟ್ಟಿಗೆ ಸೇರಿಕೊಳ್ಬೋದು, ಪಾಕಿಸ್ತಾನದೊಟ್ಟಿಗೆ ಸೇರಿಕೊಳ್ಬೋದು. ಫಾರ್ ಎಕ್ಸಾಂಪಲ್ ಚೈನಾ ಮೊದಲಿಂದೇ ನಮ್ಮ ಮೇಲೆ ಕಾಲ ಕೂತ್ಕೊಂಡುಂಟು. ಅದು ಅವರಿಗೆ ಬೇಕಾದಷ್ಟು ಹತ್ಯೆ ಕೊಟ್ಟರು. ಯಾಕಂತೇಳಿ ಅದಕ್ಕೆ ಭಾರತವನ್ನು ತಗ್ಗಿಸಿ ಅವರ ಆರ್ಥಿಕ ಸ್ಥಿತಿಯನ್ನು ಹಾಳು ಮಾಡೋದೇ ಅವರ ಮುಖ್ಯ ಉದ್ದೇಶ. ನೀವು ಆಲೋಚನೆ ಮಾಡಿದರೆ ನಿಮಗೆ ನೆನಪಿರ್ಬೋದು, ಕೆಲವು ವರ್ಷಗಳ ಹಿಂದೆ ಚೈನಾ ಒಂದು ಪ್ರಪೋಸಲ್ ಇಟ್ಟಿತ್ತು, ಒಂದು ರೋಡ್ ಮಾಡಲಿಕ್ಕೆ ಚೀನಾದಿಂದ ಹಿಡಿದು ನಾರ್ತ್ ಇಂಡಿಯಾದಲ್ಲಿ ಹೋಗಿ, ಕಾಶ್ಮೀರದಲ್ಲಿ ಹೋಗಿ, ಪಾಕಿಸ್ತಾನದಲ್ಲಿ ಹೋಗಿ, ಗಲ್ಫ್ ಕಂಟ್ರೀಸ್ನ ಸೀಗೆ ಮುಟ್ಟೆ ಮಾಡಲಿಕ್ಕೆ. ಅದಕ್ಕೆ ಪಾಕಿಸ್ತಾನ ಒಪ್ಪಿಕೊಂಡಿದೆ, ಭಾರತ ಒಪ್ಪಿಕೊಳ್ಳಿಲ್ಲ. ಹಾಗಾಗಿ ಪಾಕಿಸ್ತಾನಕ್ಕೆ ಆಲ್ರೆಡಿ ದುಡ್ಡು ಕೊಟ್ಟು ಅವ್ರಿಗೆ ದುಡ್ಡು ಕೊಡೋದು ಮಾತ್ರ ಅಲ್ಲ, ಅವರಿಂದಲೇ ಅವರು ಎಕ್ವಿಪ್ಮೆಂಟ್ ಬೈ ಮಾಡಬೇಕು, ಆ ಶರ್ತ ಅವ್ರದ್ದು. ಆಗ ಲಾಭ ಎಲ್ಲ ಅವರಿಗೆ ಹೋಗ್ತದೆ, ಇವರಿಗೆ ಸಾಲ ಕೊಟ್ಟದ್ದು ಹಾಗೆ ಉಳಿತದೆ. ಆ ಥರದ ಒಪ್ಪಂದಗಳು ಎಲ್ಲ ದೇಶಗಳ ಕಡೆ ಮಾಡಿ ಈಗ ದಕ್ಷಿಣ ಆಫ್ರಿಕಾದ ಕಡೇ ಮೋಸ್ಟ್ ಪಾಯಿಂಟ್ನವರೆಗೆ ಅವ್ರದ್ದು ಈ ಜಾಲ ಹಬ್ಬಿದೆ. ಅಲ್ಲಿ ಕೆಲವೆಲ್ಲ ದೇಶಗಳು ಅವರ ಒತ್ತೆ ಅಳಿನಗಳಿದ್ದಾರೆ. ಶ್ರೀಲಂಕಾ ನಿಮಗೆ ನೆನಪಿರ್ಬೋದು, ಶ್ರೀಲಂಕಾದ ಬಂದರನ್ನು ಹೇಗೆ ಅವರು ಲೀಸ್ಗೆ ತಗೊಂಡಿದ್ದಾರೆ ಅಂತೇಳಿ. ಹಾಗೆ ನಮ್ಮ ಸೌತ್ ಏಷ್ಯಾದಲ್ಲಿ ಕೂಡ ಕೆಲವು ದೇಶಗಳು ಚೀನಾದ ವಶದಲ್ಲಿ. ಇದನ್ನು ನಮ್ಮ ಮೇಲೆ ಅವರಿಗೆ ಹೇಳಲಿಕ್ಕೆ ಆಗ್ತಾಯಿಲ್ಲ, ನಾವು ಒಪ್ಪಲಿಲ್ಲ ಅದಕ್ಕೆ. ಹಾಗಾಗಿ ಅವ್ರು ಕಿರುಕುಳ ಕೊಡ್ತಾ ಇದ್ದಾರೆ ನಾರ್ತ್ ಇಂಡಿಯಾದಲ್ಲಿ.
ಈಗ ನೀವು ಕಳೆದ 2-3 ವರ್ಷದಲ್ಲಿ ಹೇಗೆ ಬಂದು ಒಂದೊಂದು ತಿಂಗಳು ಇತ್ತು, ಗಲ್ವಾನ್ ವಾಲಿಯಲ್ಲಿ ಹೇಗಾಯಿತು, ಅಲ್ಲಿ ನಮ್ಮ ಸೈನಿಕರು ಎಷ್ಟು ಕಷ್ಟಪಟ್ಟರು, ಇದೆಲ್ಲ ನಿಮಗೆ ನೆನಪಿರ್ತದೆ. ಆ ದೃಷ್ಟಿಯಿಂದ ನಮಗೆ ಯುದ್ಧ ಮಾಡೋದು ಬೇಕಿರಲಿಲ್ಲ. ಇವನ್ ಪಾಕಿಸ್ತಾನ ಕೂಡ ಆರ್ಥಿಕ ಪರಿಸ್ಥಿತಿಯಲ್ಲಿ ತುಂಬ ಹಿಂದೋಗಿದೆ, ಬಟ್ ಅದನ್ನು ತೋರಿಸ್ಕೊಳ್ತಾ ಇಲ್ಲ. ಆದರೆ ಅದು ಎಲ್ರಿಗೂ ಗೊತ್ತುಂಟು, ಮತ್ತು ಅಲ್ಲಿಯ ಪರಿಸ್ಥಿತಿ ಹೇಗುಂಟು, ಅವರಿಗೆ ಅವರ ಒಳಗಿನ ಪರಿಸ್ಥಿತಿ ಸರಿ ಇಲ್ಲ. ಅಲ್ಲಿಂದ ಬಲೂಚಿಸ್ತಾನ ಬೇರೆ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಾ ಉಂಟು, ಸಿಂಧು ಸ್ಟೇಟು ಬೇರೆ ಹೋಗ್ಲಿಕ್ಕೆ ಪ್ರಯತ್ನ ಉಂಟು, ಅಫ್ಘಾನಿಸ್ತಾನ ಮಧ್ಯೆಯಲ್ಲಿ ಉಂಟು. ಹಾಗೆ ಈಗ ಪಾಕಿಸ್ತಾನ ಕೂಡ ತುಂಡಾಗ್ತಾ ಹೋಗ್ತಾ ಉಂಟು. ಅದಕ್ಕೆ ಅವರಿಗೇನಾದರೂ ಒಂದು ಕಾರಣ ಬೇಕೀಗ ಅವರಿಗೆ ಸಪೋರ್ಟ್ ಕೇಳಲಿಕ್ಕೆ. ಆದರೆ ಈಗ ನಾವು ಅದಕ್ಕೆ ಒಪ್ಪಲಿಲ್ಲ. ಅಂದರೆ ನಾವು ಯುದ್ಧಕ್ಕೆ ತಯಾರಿ ಸೀಸ್ ಮಾಡು ಅಂತ ಹೇಳಿ. ಈಗ ಬೇರೆ ದೇಶಗಳಿಗೂ ಕೂಡ ಈಗ ಯುದ್ಧ ಆಗೋದು ಬೇಡ. ಹಾಗೆ ಈ ಟೋಟಲ್ ಆಗಿ ಆಪರೇಷನ್ ಸಿಂಧೂರಿಂದ ಸಮಾಜಕ್ಕೆ ಏನು ಪಾಠವನ್ನು ಕೊಡ್ತಾ ಇದೆ ನೋಡಿ. ಈಗ ಆಪರೇಷನ್ ಸಿಂಧು ಏನು ಪ್ರೂವ್ ಮಾಡಿದ್ದು ಅಂತ ಹೇಳಿ ನಾವೀಗ ಲೆಕ್ಕ ಹಾಕಿದ್ದೆವು. ಒಂದು, ನಮ್ಮ ಎಕ್ವಿಪ್ಮೆಂಟ್ ನಾವು ತಯಾರು ಮಾಡಿದ್ದು ಅದು ಸಶಕ್ತವಾಗಿದೆ ಅಂಥೇಳಿ. ಎರಡನೇದಾಗಿ ಪ್ರಪಂಚಕ್ಕೆ ಅರಿವಾಯಿತು, ಪಾಕಿಸ್ತಾನಕ್ಕೆ ಅರಿವಾಯಿತು ಅಂತೇಳಿ ಭಾರತ ಸ್ಟ್ರಾಂಗ್ ಉಂಟು, ಅವರ ಮಿಲಿಟ್ರಿ ಸ್ಟ್ರಾಂಗ್ ಉಂಟು, ಅವರ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿ ಉಂಟು ಅಂಥೇಳಿ ಒಂದು ಪ್ರೂವ್ ಆಯಿತು. ಈಗ ನಾವು ಇದನ್ನು ಮೇಂಟೈನ್ ಮಾಡಬೇಕು. ನಮ್ಮ ಆರ್ಥಿಕ ಶಕ್ತಿ ಮೇಲೆ ಹೋದಾಗಿ ಬೇರೆ ದೇಶಗಳು ನಮ್ಮ ಮೇಲೆ ಕಣ್ಣು ಹಾಕಲು ಜಾಸ್ತಿ ಆಗ್ತದೆ. ಚೀನಂತೂ ಖಂಡಿತ ಸಹಿಸುವುದಿಲ್ಲ, ಅದು ಏನಾದರೂ ಮಾಡ್ತದೆ. ಹಾಗಾದ ಕಾರಣ ನಾವು ಅದಕ್ಕೆ ಸರಿಗಟ್ಟುವಂತೆ ನಮ್ಮ ಮಿಲಿಟ್ರಿ ಶಕ್ತಿಯನ್ನು ಕೂಡ ಹೆಚ್ಚಿಸಬೇಕು. ಮಿಲಿಟ್ರಿ ಶಕ್ತಿ ಹೆಚ್ಚಿಸುವುದು ಹೇಗೆ? ಹೆಚ್ಚು ಜನ ಹಾಕಿದರೆ ಅದು ಕೂಡ ಕಷ್ಟ, ಅದನ್ನು ಡಿಪ್ಲಾಯ್ ಮಾಡಲಿಕ್ಕೆ ಜಾಗ ಬೇಕಲ್ಲ. ಒಂದು, ನಮ್ಮ ಟೆಕ್ನಿಕಲಿ ನಾವು ಹೆಚ್ಚು ಉತ್ಪಾದನೆ ಮಾಡಿಕೊಳ್ಬೇಕು. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ಬೋದು, ಅದಕ್ಕೆ ಬೇಕಾದ ವಿಮಾನಗಳು ಯೂಸ್ ಮಾಡ್ಬೋದು. ಡ್ರೋನ್ಸ್ ಈಗ ಆಲ್ರೆಡಿ ಬರ್ತಾ ಉಂಟು, ಅದನ್ನು ಇನ್ನೂ ಹೆಚ್ಚು ಸಂಖ್ಯೆಯಲ್ಲಿ ಮತ್ತು ಹೆಚ್ಚು ಉಪಯೋಗಿಸ್ಬೋದು. ಇಂಟೆಲಿಜೆನ್ಸ್ ಕಲೆಕ್ಷನ್ನಿಗೆ ಸ್ಯಾಟಲೈಟುಗಳು, ಬೇರೆ ಅದಕ್ಕಾಗಿ ಎಕ್ಸ್ಕ್ಲೂಸಿವ್ ಸ್ಯಾಟಲೈಟುಗಳನ್ನು ನಾವು ಉಪಯೋಗಿಸ್ಬೋದು. ಈಗ ಸ್ಟಾರ್ಟ್ ಮಾಡಿದ್ದೇವೆ ನಾವು. ಇದಕ್ಕೆಲ್ಲ ನಮಗೆ ಬೇಕಾದ ಜನರನ್ನು ನಾವು ತಯಾರು ಮಾಡಬೇಕು. ಇದಕ್ಕೆ ಬೇಕಾದ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಎಕ್ವಿಪ್ಮೆಂಟುಗಳು ಅದನ್ನು ಮೇಂಟೈನ್ ಮಾಡಲಿಕ್ಕೆ ನಮಗೆ ಇಂಜಿನಿಯರ್ಸ್ ಬೇಕು. ಅದಕ್ಕೆ ಸಾಮಾನ್ಯ ಜನ, ನಾವು ಒಬ್ಬ ಸಾಮಾನ್ಯ ಸಿಪಾಯಿನಲ್ಲಿ ಕಳಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ಮೊದಲಿನ ಎಕ್ವಿಪ್ಮೆಂಟೇ ಆಗಲ್ಲ, ಸಾಮಾನ್ಯ ಸಿಪಾಯಿಗೆ ಟ್ರೈನ್ ಕೊಟ್ಟು ಮಾಡ್ಬೋದು. ಇದಕ್ಕಾದರೆ ಕ್ವಾಲಿಫೈಡ್ ಇಂಜಿನಿಯರ್ಸ್ ಬೇಕಾಗ್ತದೆ. ಇದನ್ನು ಡಿಸೈನ್ ಮಾಡಲಿಕ್ಕೆ ಕ್ವಾಲಿಫೈಡ್ ಇಂಜಿನಿಯರ್ಸ್ ಬೇಕು. ಇದನ್ನೆಲ್ಲ ತಯಾರು ಮಾಡಬೇಕು. ಇದನ್ನು ತಯಾರು ಮಾಡೋದು ಯಾರು? ಒಂದು ಗೌರ್ಮೆಂಟು, ಇಲ್ಲ ಪ್ರೈವೇಟ್ ಸೆಕ್ಟರ್. ಈಗ ನಮ್ಮ ಆರ್ಥಿಕ ಮಟ್ಟ ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಳ್ಬೇಕಾದ್ರೆ ನಮ್ಮ GDP ಕೌಂಟು ಮಾಡುವಾಗ ಅದು ಪ್ರೈವೇಟ್ ಸೆಕ್ಟರ್ನ ಎಷ್ಟು ಉತ್ಪಾದನೆ ಮನೆ ಅಂತ ಹೇಳೋದ್ರ ಮೇಲೆ ಹೋಗ್ತದೆ. ಈಗ ಪ್ರೈವೇಟ್ ಗೌರ್ಮೆಂಟ್ ಸೆಕ್ಟರ್ನಲ್ಲಿ ಪಬ್ಲಿಕ್ ಸೆಕ್ಟರ್ನಲ್ಲಿ ತಯಾರು ಮಾಡಿದ್ದನ್ನು ಲೆಕ್ಕ ಹಾಕೋದಿಲ್ಲ. ಹಾಗಾಗಿ ನಾವು ಪ್ರೈವೇಟ್ ಸೆಕ್ಟರ್ಗೂ ಕೂಡ ನಾವು ಎಂಕರೇಜ್ ಮಾಡಬೇಕು. ಈಗ HCL ಅಂತ ಹೌದು, ಈಗ ಅದಕ್ಕೆ HCL ಈಗ ನಮಗೆ ಈ ಬ್ರಹ್ಮೋಸ್ ಮಾಡಲಿಕ್ಕೆ ಮತ್ತು ಮಿರಾಜ್ ಏರ್ಕ್ರಾಫ್ಟ್ ತಯಾರು ಮಾಡಲಿಕ್ಕೆಲ್ಲ ಅದಕ್ಕೊಂದು ಕನ್ಸೋರ್ಟಿಯಂ ಅಂತ ಮಾಡ್ತಾರೆ. ಅದು ಗೌರ್ಮೆಂಟ್ ಅದನ್ನು ಮೊದಲೆಲ್ಲ ಗೌರ್ಮೆಂಟ್ ಓನ್ಡ್ HCL ಇತ್ತು. ಈಗ ಹಾಗಲ್ಲ, ಕನ್ಸೋರ್ಟಿಯಂ, ಟಾಟಾಸ್ ಮತ್ತು ಇವರು ಅಡಾನಿ, ರಿಲಯನ್ಸು ಅವರೆಲ್ಲ ಸೇರಿಕೊಂಡು ಪ್ರೈವೇಟ್ ಸೆಕ್ಟರ್ನಲ್ಲಿ ಗೌರ್ಮೆಂಟ್ ಕೂಡ ಒಂದು ಪಾರ್ಟು. ಹೌದು, ಆ ಥರದಲ್ಲಿ ಅದು ಪಬ್ಲಿಕ್ ಸೆಕ್ಟರ್ ಆಯಿತು, ಪ್ರೈವೇಟ್ ಸೆಕ್ಟರ್ ಆಯಿತು. ಆ ಥರದಲ್ಲಿ ಮಾಡಿ ಅದನ್ನು ತಯಾರು ಮಾಡಲಿಕ್ಕೆ ಅದಕ್ಕೆಲ್ಲ ಸಮಯವೂ ಬೇಕು ಮತ್ತು ಜನರು ಸಿಗಬೇಕು. ನಮ್ಮ ಜನರನ್ನ ಅದಕ್ಕೆ ಡಿಸೈನ್ ಮಾಡಲಿಕ್ಕೆ ಟ್ರೈನಿಂಗ್ ಆಗಬೇಕು. ಅದಕ್ಕೆ ಯೂತು ಅದರಲ್ಲಿ ಇಂಟ್ರೆಸ್ಟ್ ಇರಬೇಕು. ಈಗ ಮೊದಲಿನ ಹಾಗಲ್ಲ, ಮೊದಲೆಲ್ಲ IIT ಪಾಸ್ ಆದರೆ ಅವನಿಗೆ ಟಿಕೆಟ್ ಸೀದಾ ಅಮೇರಿಕಕ್ಕೆ ಅಥವಾ ಜರ್ಮನಿಗೆ. ಈಗ ಹಾಗಲ್ಲ, ಈಗ IIT ಅವರು ಇಲ್ಲಿಯೇ ಸ್ವಲ್ಪ ಏನಾದರೂ ಮಾಡಿ ಸ್ಟಾರ್ಟ್ ಮಾಡ್ತಾರೆ, ಮಾಡುವ ಉತ್ಸಾಹದಲ್ಲಿದ್ದಾರೆ. ಅದನ್ನು ನಾವು ಪ್ರೋತ್ಸಾಹಿಸಬೇಕು. ಖಂಡಿತ. ಯಾಕಂತ ಹೇಳಿದ್ರೆ ನೀವು ಹೇಳುವಾಗ ಒಂದು ವಿಷಯ ಏನು ಅಂತ ಹೇಳಿದರೆ, ಈ ಆಪರೇಷನ್ ಸಿಂಧೂರಿಂದ ನಮ್ಮ ಭಾರತದ ನಿಜವಾದ ಶಕ್ತಿ ಏನು, ಹಾಗೆ ಇಡೀ ಜಗತ್ತಿಗೆ ಗೊತ್ತಾಗಿದೆ ಅಂತ ಏನು ಭಾರತ ಅಂತ ಹೇಳುವಂಥದ್ದು, ಜಗತ್ತಲ್ಲಿ ಎಷ್ಟನೇ ಸ್ಥಾನ ನಿಲ್ಲುವಂಥ ತಾಕತ್ತುಂಟು, ಇದೆಲ್ಲವೂ ಕೂಡ ಕರೆಕ್ಟಾಗಿ ಅದರ ಒಂದು ಪಿಕ್ಚರ್ ಸಿಕ್ಕಿದೆ ಅಂತ ಹೇಳ್ಬೋದು. ಈ ಸಂದರ್ಭದಲ್ಲಿ ಇನ್ನೊಂದೇನು ಅಂತ ಹೇಳಿದರೆ, ಈ ಆರ್ಮಿಗೆ ಸೇರಬೇಕಾದ್ರೆ ಜಾಯಿನ್ ಆಗೋದು ಯಾವ ರೀತಿ ಅಂತ ಅಂದರೆ, ಈಗ ಒಬ್ಬ ತುಂಬ ಆಸಕ್ತಿ ಇರ್ತದೆ ಆರ್ಮಿಗೆ ಸೇರಬೇಕು ಅಂತ, ಅದು ಇಂಜಿನಿಯರಿಂಗ್ ಮಾಡ್ತಾ ಇರ್ಬೋದು ಅಥವಾ ಯಾವುದೋ ಡಿಗ್ರಿ ಕಲಿತಾ ಇರ್ಬೋದು, ಯಾವ ರೀತಿ ಜಾಯಿನ್ ಆಗೋದು? ನೋಡಿ, ಇದು ನಾನು ಅದನ್ನು ಎರಡು ವಿಧದಲ್ಲಿ ಹೇಳ್ಬೋದು. ಅಂದರೆ ನಮ್ಮ
ಜನರಲ್ಲಿ 18 ವರ್ಷ ಅಥವಾ ಅದಕ್ಕೆ ಮೇಲ್ಪಟ್ಟ ಯಂಗ್ಸ್ಟರ್ಸು, 10 ವರ್ಷದಿಂದ 18 ವರ್ಷದ ಗ್ರೂಪು ಆ ಸೆಕ್ಷನ್ನವರು, ಅವರು ತಮ್ಮನ್ನು ತಾವು ತಯಾರು ಮಾಡಿಕೊಳ್ಬೇಕು. ಮುಖ್ಯವಾಗಿ ಬೇಕಾಗಿರೋದು ಅಂತ ಹೇಳಿದರೆ ಒಂದು ಡಿಸಿಪ್ಲಿನ್, ಎರಡನೇದು ಶಕ್ತಿ, ಲೀಡರ್ಶಿಪ್, ಮಾತಾಡೋ ಕ್ರಮ, ಕಮ್ಯುನಿಕೇಟ್ ಮಾಡೋ ಕ್ರಮ, ಮತ್ತು ತನ್ನಲ್ಲಿ ಆಫೀಸಲ್ಲಿ ಕ್ವಾಲಿಟೀಸ್ ಅಂತ ಹೇಳ್ತಾರೆ, ಯಾವ ಥರ ನಿಲ್ಲೋದು, ಯಾವ ಥರ ಮಾತಾಡೋದು, ಯಾವ ಥರ ಪ್ರೆಸೆಂಟ್ ಮಾಡೋದು, ಯಾವ ಥರ ಲೀಡ್ ಮಾಡೋದು, ಈ ಕ್ವಾಲಿಟಿಗಳನ್ನು ಬೆಳೆಸಿಕೊಳ್ಬೇಕು. ಈಗ 18 ವರ್ಷದವರಿಗೆ ಇಫ್ ದೇ ಆರ್ ಆಲ್ರೆಡಿ ಪ್ರಿಪೇರ್ಡ್ ಇಟ್ ಈಸ್ ಫೈನ್, ಅದರ್ವೈಸ್ ದೇ ಕ್ಯಾನ್ ಟೇಕ್ ಆ್ಯಕ್ಷನ್ಸ್ ಟು ಕರೆಕ್ಟ್ ದೆಮ್ಸೆಲ್ಫ್ ಟು ಫಿಟ್ ಇನ್. ಫಸ್ಟ್ ನೋಡೋದು ಅವರು ಆಫೀಸಲ್ಲಿ ಕ್ವಾಲಿಟಿ ಉಂಟು ಅಂತೇಳಿ. ಈಗ ಮೊದಲು ನಾವು ಹೇಳೋದಾದರೆ ಆರ್ಮಿಗೆ ಸೇರೋದು ಅಂತ ಹೇಳಿದರೆ, ಅಥವಾ ಅದರಲ್ಲಿ ನಾನು ಆರ್ಮಿ ಅಂತ ಹೇಳುವಾಗ ಏರ್ಫೋರ್ಸು, ನೇವಿ ಕೂಡ ಅದರಲ್ಲಿ ಬರ್ತದೆ. ಸೇರಲಿಕ್ಕೆ ಸೈನ್ಯಕ್ಕೆ ಸೇರಲಿಕ್ಕೆ ಅಲ್ಲಿ 2 ಕ್ಯಾಟಗರಿ ಉಂಟು. ಒಂದು ಜವಾನ್ನಾಗಿ ಸೇರಿ ಪ್ರಮೋಷನಲ್ಲಿ ಹೋಗೋದು, ಇನ್ನೊಬ್ಬರು ಡೈರೆಕ್ಟಾಗಿ ಆಫೀಸರ್ ಆಗಿ ಸೇರಿ ಪ್ರಮೋಷನಲ್ಲಿ ಹೋಗೋದು. ಈಗ ಚೀಫ್ ಆಫ್ ದಿ ಆರ್ಮಿ ಸ್ಟಾಫ್ ಅಥವಾ ನೇವಲ್ ಸ್ಟಾಫ್ ಅಥವಾ ಏರ್ ಸ್ಟಾಫ್ ಅದಾಗಲಿಕ್ಕೆ ಈ ಆಫೀಸರಾಗಿ ಸೇರಿದವನೇ ಹೋಗೋದಲ್ಲಿ ಬಾಕಿದವನಿಗೆ ಹೋಗಲಿಕ್ಕೆ ಆಗೋದಿಲ್ಲ. ಈಗ ಜವಾನಾಗಿ ಸೇರಿದವ ಅವನಿಗೆ ಅಲ್ಲಿ ಪ್ರಮೋಷನ್ ಆಗ್ತದೆ, ಒಬ್ಬ ನಾಯಕ ಅಂತ ಆಗ್ತಾನೆ, ಹವಲ್ದಾರ್ ಅಂತ ಆಗ್ತಾನೆ, ನೈಬ್ ಸುಬೇದಾರ್ ಅಂತ ಆಗ್ತಾನೆ, ಸುಬೇದಾರ್ ಅಂತ ಆಗ್ತಾನೆ, ಸುಬೇದಾರ್ ಮೇಜರ್ ಆಗ್ತಾನೆ. ಬೇರೆ ಸುಮಾರು ಪರ್ಸೆಂಟೇಜ್ ಒಳ್ಳೆ ಕ್ವಾಲಿಟಿ ಪರ್ಸ್ನಾಲಿಟಿ ಮತ್ತು ಆಫೀಸಲ್ಲಿ ಕ್ವಾಲಿಟಿ ಇರೋವರಿಗೆ ಒಂದು 6-7 ವರ್ಷ ಸರ್ವೀಸ್ ಆಗುವಾಗ ಅವರು ಇಂಟ್ರ್ಯೂ ಕೊಟ್ಟು ಆಫೀಸರ್ ಕೇಡರಿಗೆ ಇಂಟ್ರ್ಯೂ ಕೊಟ್ಟು ಸೇರಲಿಕ್ಕೆ ಆಗ್ತದೆ. ಅದರಲ್ಲಿ ಬರೀ ಕಡಿಮೆ, ದೇ ಮೇ ಬಿಕಮ್ ಅಪ್ ಟು ಮೇಜರ್ ಅವ್ರ ಕರ್ನಲ್ ಅಷ್ಟರಲ್ಲಿ ರಿಟೈರ್ ಆಗ್ತಾರೆ. ಇದಕ್ಕೆ ಬೇಕಾದ ಕ್ವಾಲಿಟೀಸನ್ನು ಡೆವಲಪ್ ಮಾಡಿಕೊಳ್ಬೇಕು. ಅಂದರೆ ಅವರು ಶಾಲಾ ದಿನಗಳಲ್ಲಿ, ಕಾಲೇಜ್ ದಿನಗಳಲ್ಲಿ ಇದಕ್ಕೆ ಬೇಕಾದ ಕ್ವಾಲಿಟೀಸನ್ನು ಅಂದರೆ ಮಾಡಿಕೊಳ್ಳಿ. ಅದಕ್ಕೆ ಏನು ಮಾಡುವುದು? ಆಟಗಳಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಗ್ರೂಪ್ನಲ್ಲಿ ಆಡುವಾಗ ಒಂದು ಜಗಳ ಆಗ್ತದೆ, ಜಗಳ ಆಗಿ ಅವಾಗ ಮತ್ತೆ ಹೊಂದಾಣಿಕೆ ಆಗ್ತದೆ, 2 ದಿವಸ ಜಗಳಲ್ಲಿ ಆ ಕ್ವಾಲಿಟಿ ಡೆವಲಪ್ ಆಗ್ತದೆ. ಅಂದರೆ ಬೇರೆಯವರೊಟ್ಟಿಗೆ ನಾವು ನಮ್ಮ ಸೇರಿಸಿಕೊಂಡು ಹೇಗೆ ಕೆಲಸ ಮಾಡೋದು ಅಂತ ಹೇಳುವ ಅನುಭವ ಆಗ್ತದೆ, ಅದು ಮುಂದಕ್ಕೆ ಹೆಲ್ಪ್ ಆಗ್ತದೆ. ಅದೇ ರೀತಿ ಆಟಗಳನ್ನ ಆಡುವಾಗ ಸ್ಟ್ಯಾಮಿನಾ ಡೆವಲಪ್ ಆಗ್ತದೆ. ಮತ್ತು ದಿನ ಓಡ್ಬೋದು, ಲಾಂಗ್ ವಾಕಿಂಗ್ ಹೋಗ್ಬೋದು. ದಿನದಲ್ಲಿ ಒಂದಿಷ್ಟು ಟೈಮ್ ಇಟ್ಟುಕೊಳ್ಬೇಕು ನಾವು ನಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟಿಗೆ ಅಂತೇಳಿ. ಪರ್ಸನಾಲಿಟಿ ಎಲ್ಲ ಬಂತಿದ್ರಲ್ಲಿ, ನಿಮ್ಮ ಸ್ಟ್ಯಾಮಿನಾ ಇರ್ಬೋದು, ಹೆಲ್ತ್ ಇರ್ಬೋದು, ಯಾವುದು ಕೂಡ ಎಲ್ಲವೂ ಕೂಡ ಅದನ್ನು ಮೇಂಟೈನ್ ಮಾಡಿ ಒಂದು ಹಾಫ್ ಆನ್ ಅವರ್ 1 ಅವರ್ ಇಟ್ಟುಕೊಳ್ಬೇಕು. ಸ್ಟಡೀಸ್ ಮತ್ತೆ ಮಾಡಿಕೊಳ್ಬೋದು. ಈಗ ನಾವು ಹೇಳ್ತೇವೆ, ನಾವು ತಾಯಂದಿರು ಹೇಳ್ತಾರೆ, ಅದು ನೀವು ಶಾಲೆಯಿಂದ ಬರ್ತಾನೆ ಅಂತ ಇಟ್ಕೊಳ್ಳಿ, ನೀವು ಪುಸ್ತಕ ಅಲ್ಲಿ ಬ್ಯಾಗ್ ಇಡು, ಬಂದು ತಿಂಡಿ ತಿನ್ನು, ಮತ್ತು ನೀವು ಓದಬೇಕು ಅಥವಾ ಟ್ಯೂಷನ್ಗೆ ಹೋಗಬೇಕು ಅಂತೇಳಿ ದುಡ್ಡು ತಳ್ಳಿಬಿಡ್ತಾರೆ. ಹಾಗಲ್ಲ, ತಾಯಂದಿರು ಮಕ್ಕಳಿಗೆ ಸ್ವಲ್ಪ ಆಡಲಿಕ್ಕೆ, ಬೇರೆಯವ್ರ ಮಾತಾಡಲಿಕ್ಕೆ ಪ್ರೋತ್ಸಾಹಿಸಬೇಕು. ಮನೆಗೆ ಯಾರು ಗೆಸ್ಟ್ ಬಂದರೆ ಹುಡುಗ ಹೋಗಿ ರೂಮ್ನಲ್ಲಿ ಬಾಸ್ ಹಾಕಿ ಕೂತ್ಕೊಳ್ತಾನೆ, ಇಲ್ಲ ಅವರೊಟ್ಟಿಗೆ ಮಾತಾಡಲಿಕ್ಕೆ ಅವ್ರನ್ನ ಕರಿಬೇಕು, ಅವ್ರನ್ನ ಪರಿಚಯ ಮಾಡಬೇಕು, ಕೂತ್ಕೊಂತ ಹೇಳಿ ಸ್ವಲ್ಪ ಹೊತ್ತು ಮತ್ತೆ ಬೇಕಾದ್ರೆ ಹೋಗಲಿ, ಆಗ ಅವರಿಗೆ ಹೌದು ಇದೆಲ್ಲ ಕೂಡ ಡೆವಲಪ್ಮೆಂಟ್ನಲ್ಲಿ ಹೆಲ್ಪ್ ಆಗ್ತದೆ. ಹಾಗೆ ಅದಾದ ನಂತರ ಅವರು ಹೇಗೆ ಕಾಲ್ ಫಾರ್ ಆಗ್ತದಾ ಅಥವಾ ಯಾವ ರೀತಿ ಎಕ್ಸಾಮಿಗೆ ಇದು ಮಾಡೋದು? ನಾನು ಈಗ ಅದರ್ ರ್ಯಾಂಕ್ಸ್ ಅಂದರೆ ಸೈನಿಕ ಸೇರುವ ವಿಷಯ ಈಗ ಬಿಡು, ಅದು ಆಗಾಗ ಪೇಪರ್ನಲ್ಲಿ ಕಾಣ್ತದೆ. ಅಲ್ಲಿ ಕ್ಯಾಂಪ್ಗಳಾಗ್ತವೆ, ಶಿಬಿರಗಳಾಗ್ತವೆ. ಹೌದು, ಶಿಬಿರಗಳಾಗ್ತವೆ. ಅದೇ ರೀತಿಯಲ್ಲಿ ಈಗ ಆಫೀಸರ್ಸ್ ಲೆವೆಲಿಗೆ ಸೇರಲಿಕ್ಕೆ ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ಅಂತ ಉಂಟು, ಅದರಲ್ಲಿ ಕ್ವಾಲಿಫೈ ಆಗಬೇಕು. ಅದಕ್ಕೆ 2 ಥರ ನಾನು ಬೇರೆ ಬೇರೆ ಯಾವ್ಯಾವ ಲೆವೆಲ್ನಲ್ಲಿ ಸೇರ್ಬೋದು ಅಂತ ಹೇಳ್ತೇನೆ. ಒಂದು PUC ಆದ ನಂತರ 10+2 ಮುಗಿದ ನಂತರ ನಾನು ಮೊದಲು ಆರ್ಮಿಗೆ ಹೇಳ್ತೇನೆ. ಆರ್ಮಿಗೆ ಸೇರಲಿಕ್ಕೆ ಒಂದು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಅಂತ ಉಂಟು ಪೂನಾದ ಹತ್ರ, ಅದರಲ್ಲಿ 3 ವರ್ಷದ ಕೋರ್ಸಿಗೆ ಹೋಗಬೇಕು. ಅಲ್ಲಿಂದ ಅದನ್ನು 3 ಗ್ರೂಪ್ ಮಾಡ್ತಾರೆ, ಏರ್ಫೋರ್ಸು, ನೇವಿ ಮತ್ತು ಆರ್ಮಿ ಅಂತೇಳಿ. 3 ಗ್ರೂಪ್ನಲ್ಲಿ ಆರ್ಮಿಗೆ ಸೆಲೆಕ್ಟ್ ಅಲಾಟ್ ಆದವನು ಇಂಡಿಯನ್ ಮಿಲಿಟರಿ ಅಕಾಡೆಮಿ ಡೆಹ್ರಾಡೂನಿಗೆ ಕಳಿಸ್ತಾರೆ. ಮತ್ತು ನೇವಿಗೆ ಸೆಲೆಕ್ಟ್ ಆದವ್ರನ್ನು ಕಣ್ಣನೂರಿನ ಹತ್ರ ನ್ಯಾಷನಲ್ ನೇವಲ್ ಅಕಾಡೆಮಿ, ಡಿಫೆನ್ಸ್ ನೇವಲ್ ಅಕಾಡೆಮಿ ಅಲ್ಲಿ ಕಳಿಸ್ತಾರೆ. ಮತ್ತು ಏರ್ಫೋರ್ಸ್ನವರನ್ನು ಹೈದರಾಬಾದ್ನ ಹತ್ರ ತೆಲಂಗಾಣದಲ್ಲಿ ಉಂಟು ಡುಂಡಿಗಲ್ ಅಂತೇಳಿ, ಅಲ್ಲಿ ಕಳಿಸ್ತಾರೆ. ಅಲ್ಲಿ ಅವರು 1 ವರ್ಷ ಟ್ರೈನಿಂಗ್ ಮಾಡಿ ಅವ್ರಿಗೆ ಕಮಿಷನ್ ಆಗ್ತದೆ. ಕಮಿಷನ್ ಆದಮೇಲೆ ಅವ್ರು ಬೇರೆ ಬೇರೆ ಯೂನಿಟಿಗೆ ಕಳಿಸ್ತಾರೆ. ಅದು ಒಂದಾಯಿತು. ಇನ್ನು ನೇವಿಗೆ ಅದೇ ನೇವಲ್ ಡಿಫೆನ್ಸ್ ಅಕಾಡೆಮಿ ಅಂತ ಹೇಳಿದಲ್ಲ ನಾನು, ಅದೇ ಅಲ್ಲಿಗೆ ಡೈರೆಕ್ಟಾಗಿ ಹೋಗಲಿಕ್ಕೆ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಉಂಟು.
ಅದರಲ್ಲಿ ಬರೆದು ಅಲ್ಲಿಗೆ ಸೆಲೆಕ್ಟ್ ಆಗ್ತದೆ. ಪ್ರತಿ ವರ್ಷ ಎಕ್ಸಾಮ್ ಆಗ್ತದೆ? ಪ್ರತಿ ವರ್ಷವೂ ಆಗ್ತದೆ. ಅದು ಕೆಲವು ಸಲ 2 ಸಲ ಆಗ್ತದೆ. ಅದನ್ನು ನಾವು ಫಾಲೋ ಮಾಡಿಕೊಂಡಿರಬೇಕು. ಅದಕ್ಕೆ ಪಿ ಯು ಸಿ ಆದವರು ಬರಿಬೋದು. ಇದೆಲ್ಲ ಡಿಗ್ರಿ ಆದವರಿಗೂ ಕೂಡ ಅಪರ್ಚುನಿಟಿ ಉಂಟು. ಅದಕ್ಕೆ ಅವರು UPSC ಎಕ್ಸಾಮಿನೇಷನ್ ಬರೀಬೇಕು. ಅದರಲ್ಲಿ ಸೆಲೆಕ್ಟ್ ಆದರೆ ಸರ್ವಿಸ್ ಸೆಲೆಕ್ಷನ್ ಬೋರ್ಡಿಗೆ ಕಳಿಸ್ತಾರೆ. ಅದರಲ್ಲಿ ಮತ್ತೆ ರಿಟರ್ನ್ ಇಲ್ಲ, ಸರ್ವಿಸ್ ಸೆಲೆಕ್ಷನ್ ಬೋರ್ಡಿಗೆ. ಅಲ್ಲಿ ಥ್ರೂ ಆದರೆ ಅವರನ್ನು ಅಕಾಡೆಮಿಗೆ ಕಳಿಸ್ತಾರೆ. ಒಂದು ನೇವಿಗೆ ಕಳಿಸ್ತಾರೆ, ಏರ್ಫೋರ್ಸಿಗೆ ಆದರೆ ಏರ್ಫೋರ್ಸಿಗೆ ಇಲ್ಲದೆ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಡೆವಲಪ್ಮೆಂಟ್ಗೆ ಕಳಿಸ್ತಾರೆ. ಇದು ಒಂದಾಯಿತು. ಇನ್ನು ಶಾರ್ಟ್ ಸರ್ವಿಸ್ ಕಮಿಷನ್ ಅಂತ ಉಂಟು. ಅದರಲ್ಲಿ ಮೊದಲಿಗೆ 5 ವರ್ಷ ಆಫೀಸರಾಗಿ ಸೆಕೆಂಡ್ ಲೆಫ್ಟಿನೆಂಟಾಗಿ ಸೇರೋದು. ಆಮೇಲೆ 5 ವರ್ಷಕ್ಕೆ ಮುಂದುವರಿಸೋದು, ಹಾಗೆ ಮತ್ತೊಂದು 5 ವರ್ಷಕ್ಕೆ ಮುಂದುವರಿಸೋದು, ಹಾಗೆ 15 ವರ್ಷ ಮುಂದುವರಿಸ್ಕೊಂಡು ಹೋಗ್ಬೋದು. ಆಮೇಲೆ ಬಿಟ್ಟು ಅವ್ರನ್ನು ಹೊರಗೆ ಕಳಿಸ್ತಾರೆ. ಇದು ನೇವಿಯಲ್ಲಿ ಉಂಟು, ಆರ್ಮಿಯಲ್ಲಿ ಉಂಟು, ಏರ್ಫೋರ್ಸ್ನಲ್ಲಿ ಉಂಟು. ಮತ್ತು ಇದು ಹೆಂಗಸರಿಗೂ ಉಂಟು, ಹುಡುಗಿಯರಿಗೂ ಅಂದರೆ ಹೆಂಗಸರಿಗೂ ಉಂಟು, ಗಂಡಸರಿಗೂ ಉಂಟು. ಅದಕ್ಕೆ ಕ್ವಾಲಿಫಿಕೇಷನು ಗ್ರ್ಯಾಜುಯೇಟ್ ಆಗಿರಬೇಕು ಶಾರ್ಟ್ ಸರ್ವಿಸ್ನಲ್ಲಿ ಸೇರಲಿಕ್ಕೆ. ಅದಕ್ಕೆ ಅದರಲ್ಲಿಯೂ ಟೆಕ್ನಿಕಲ್ ಮತ್ತು ನಾನ್ ಟೆಕ್ನಿಕಲ್ ಉಂಟು. ಟೆಕ್ನಿಕಲ್ ಆದರೆ ಅವರಿಗೆ ಚೆನ್ನೈ ಹತ್ರ ಒಂದು ಕಾಲೇಜ್ ಅವರ ಟ್ರೈನಿಂಗ್ ಅಕಾಡೆಮಿ ಉಂಟು, ಅಲ್ಲಿಗೆ ಕಳಿಸ್ತಾರೆ. ಬೇರೆ ಇನ್ಫೆಂಟ್ರಿ ಅಥವಾ ಆರ್ಟಿಲರಿ ಅಂದರೆ ಅದು ಇಲ್ಲಿ ಗಯದ ಹತ್ರ ಒಂದು ಅಕಾಡೆಮಿ ಉಂಟು, ಶಾರ್ಟ್ ಸರ್ವಿಸ್ ಕಮಿಷನ್, ಅಲ್ಲಿ ಕಳಿಸ್ತಾರೆ. ಇದು ಶಾರ್ಟ್ ಸರ್ವಿಸ್ ಕಮಿಷನ್. ಇನ್ನು ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸಿಗೆ ಅವರಿಗೆ ಈ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಂತ ಮಾಡ್ತಾರೆ. ಅದಕ್ಕೆ ಅವರೇ ಅಪ್ಲೈ ಮಾಡ್ಬೋದು. ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸು ಫೈನಲ್ ಇಯರ್ನಾಗೂ ಮಾಡ್ಬೋದು ಅಥವಾ ಅದು ಪಾಸ್ ಆದ ಕೂಡಲೇ ಮಾಡ್ಬೋದು. ಅವರಿಗೆ ಅವರು ಸಿಲೆಕ್ಷನ್ಗೆ ಒಂದು ಅವರಿಗೆ ಅಲ್ಲಿಗೆ ಬರಲಿಕ್ಕೆ ಹೇಳ್ತಾರೆ, ಇಲ್ಲದೆ ಕಾಲೇಜಿಗೆ ಬರ್ತದೆ ಕೆಲವು ಸಲ. ಅಲ್ಲಿ ಪ್ರಿಲಿಮಿನರಿ ಇಂಟರ್ವ್ಯೂ ಮಾಡಿ ಸೆಲೆಕ್ಟ್ ಮಾಡ್ತಾರೆ. ಸೆಲೆಕ್ಟ್ ಆದವರು ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ SSB ಕರೀತಾರೆ, ಅಲ್ಲಿ ಹೋಗ್ಬೋದು. ಇಷ್ಟೊತ್ತು ನಮ್ಮ ಜೊತೆ ಅನೇಕ ವಿಚಾರಗಳನ್ನು ಹಂಚಿಕೊಂಡದ್ದಕ್ಕಾಗಿ ನಿಮಗೆ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ದೇಶ ನಮ್ಮ ಹೊಣೆ. ನಾವು ಮಿಲಿಟರಿಯಲ್ಲಿ ಹೆಮ್ಮೆಯಿಂದ ಸರ್ವಿಸ್ ಮಾಡಬೇಕು. ಇದಕ್ಕಾಗಿ ನಮ್ಮ ಮಕ್ಕಳಿಗೆ ನಾವು ರಿಸ್ಟ್ರಿಕ್ಷನ್ ಮಾಡಬಾರ್ದು. ಅವರು ಫ್ರೀಯಾಗಿ ಬೆಳಲಿಕ್ಕೆ ಬಿಡಬೇಕು, ಅವ್ರನ್ನ ಗೈಡ್ ಮಾಡಬೇಕು. ಇದರ ಬಗ್ಗೆ ಉತ್ತಮವಾಗಿ ದೇಶ ಸೇವೆ ಮಾಡೋದು. ನೀವು ಪ್ರೈವೇಟ್ ಸೆಕ್ಟರ್ ಮಾಡ್ಬೋದು, ಮಿಲಿಟರಿ ಸೆಕ್ಟರ್ ಮಾಡ್ಬೋದು. ಯಾವುದೇ ಹೇಗಿದ್ದರೂ ಕೂಡ ನೀವು ದೇಶದ ಬಗ್ಗೆ ಒಂದು ಗೌರವ ಮತ್ತೊಂದು ಅದರ ಸೇಫ್ಟಿ ಬಗ್ಗೆ ಒಂದು ನಿಮ್ಮ ಅರ್ಪಣೆ, ಇದು ಬಹಳ ಮುಖ್ಯ. ಇದು ನಮ್ಮ ಮಕ್ಕಳು ನಾವು ಹುರಿದುಂಬಿಸಿ ಅವರ ಮನಸ್ಸಿನಲ್ಲಿ ಸರ್ವದಾ ಇರುವ ಹಾಗೆ ಮಾಡಬೇಕು.